Okay. ಎಲ್ಲ ಶಿಕ್ಷಕರಿಗೆ ನಮಸ್ಕಾರ ಮತ್ತೊಮ್ಮೆ. Now I am starting the first experiment on electricity magnetism. In 11th and 12th standard, we teach electricity magnetism, mechanics, optics, modern physics. What experiments can be shown live in the classroom to make our learning important, our learning interesting? Students have to become problem solvers. They must get application skills. So now in electricity and magnetism, what skills can be inculcated by the students? What experiments can be shown in the classroom ಅನ್ನೋದು ಮುಖ್ಯ. ಹಾಗಾಗಿ ನಾನು ಮೊದಲನೇದಾಗಿ ನನಗೆ ಇಷ್ಟವಾದದ್ದು ಮತ್ತೆ ನಮ್ಮೆಲ್ರಿಗೂ ಮುಖ್ಯವಾದದ್ದು ಎಲೆಕ್ಟ್ರಿಸಿಟಿ ಜನರೇಟರ್, ಡೈನಮೋ, ಇದ್ರ ಬಗ್ಗೆ ತಿಳ್ಕೋಬೇಕು. ವಾಟ್ ಈಸ್ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್? ಇದನ್ನ ನಾವು ಪಾಠ ಮಾಡ್ತೀವಿ 12ನೇ ಕ್ಲಾಸಲ್ಲಿ. We explain to the students that if you have a coil and magnet, if you change the magnetic field around a coil, you get EMF induced ಅಂತ ನಾವು ಹೇಳ್ತೀವಿ. ಆದರೆ ಮಕ್ಕಳಿಗೆ ಅದರಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋಕೆ ಗೊತ್ತಾಗುತ್ತಾ? ಅವರೇ ಒಂದು ಜನರೇಟರ್ ಮಾಡ್ಬೋದಾ ಮನೆಯಲ್ಲಿ? ಎಷ್ಟು ಕರೆಂಟ್ ಉತ್ಪಾದಿಸ್ಬೋದು ಅವರು? ಆ ಥರ ನಾವು ಯೋಚಿಸಬೇಕು ಅಲ್ವಾ? ಸೊ ಹಾಗಾಗಿ ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು ಹೇಗೆ ಅನ್ನೋದನ್ನ ಈಗ ನಾವು ನೋಡೋಣ. ನನ್ನ ಹತ್ರ ಒಂದು ತಾಮ್ರದ ಸುರುಳಿ ಇದೆ. ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ? ತಾಮ್ರದ ಸುರುಳಿ ಇದೆ. ಕಾಣಿಸ್ತಾ ಇದೆಯಾ ಸರ್ ಎಲ್ಲರಿಗೂ? ಓಕೆ, ನೋಡಿ, ಈ ತಾಮ್ರದ ಸುರುಳಿನ ಏನ್ರಿಂದ ಮಾಡ್ಕೊಂಡ್ರಿ ನಾವು ಅಂದ್ರೆ, ಇಲ್ಲೊಂದು ಪ್ಲಾಸ್ಟಿಕ್ ಫ್ರೇಮ್ ಇದೆ, ಒಂದು ತಾಮ್ರ ತಂತಿ ತಗೊಂಡು ಸುತ್ತಿರೋದು. ತಾಮ್ರ ತಂತಿ ಯಾವ್ದು ತಗೊಳ್ಳೋದು? ಅಂಗಡಿನಲ್ಲಿ ಎಷ್ಟೋ ತರ ಸಿಗುತ್ತೆ. ನಾವು ನಿಮಗೆ ಸಜೆಸ್ಟ್ ಮಾಡೋದು 36 ಗೇಜ್ ಕಾಪರ್ ವೈರ್. ನೋಟ್ ಬುಕ್ ಇದ್ರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಯು ಕ್ಯಾನ್ ಟೇಕ್ 36 ಗೇಜ್ ಕಾಪರ್ ವೈರ್. ನೋಡಿ, ಈ ತರ 36 ಗೇಜ್ ಅಂದ್ರೆ ಇಷ್ಟು ಸಣ್ಣದಾಗಿರುತ್ತೆ, ಕೂದಲಷ್ಟು ದಪ್ಪ ಇರುತ್ತೆ. ಓಕೆ, ಇದು 36 ಗೇಜು. ಈ ಕಾಯಿಲ್ನ ಈ ತಾಮ್ರ ತಂತಿ ತಗೊಂಡು ಟೇಕ್ ಎ ಫ್ರೇಮ್, ಅದು ಸ್ಟೀಲ್ದಾಗಿರ್ಬೋದು, ಪ್ಲಾಸ್ಟಿಕ್ದಾಗಿರ್ಬೋದು, ವೈಂಡ್ ಇಟ್. ದಿಸ್ ವೈರ್ ಈಸ್ ಅನ್ ಇನ್ಸುಲೇಟೆಡ್ ವೈರ್. ನೋಡಿ ಇಲ್ಲಿ, ಇದು ಕೂಡ ಇನ್ಸುಲೇಷನ್ ಆಗಿದೆ. ಎಲ್ಲಿದೆ ಇನ್ಸುಲೇಷನ್? ದ ಪೇಂಟ್ ಮಾಡಿದಾರಲ್ಲ, ದ ಪೇಂಟ್ which is coated on the copper wire itself is an insulation. So ನೀವು ಈ ವೈರ್ನ ಯೂಸ್ ಮಾಡಿದ್ಮೇಲೆ at the terminal here, blade ತಗೊಂಡು you have to remove the insulation. Only then you will see the copper wire. ಸೊ ಆ ಥರ ಕಾಪರ್ ವೈರ್ ಮಾಡಿ ಅದಕ್ಕೆ 2 ವೈರ್ ಕನೆಕ್ಟ್ ಮಾಡಿದ್ದೀನಿ, ಬ್ಯಾಟ್ರಿ ಕನೆಕ್ಟ್ ಮಾಡೋದು ಸುಲಭ ಆಗಲಿ ಅಂತ. ಎಷ್ಟು ಟರ್ನ್ಸ್ ಇದ್ರೆ ಒಳ್ಳೇದು? ಇಟ್ಸ್ ಬೆಟರ್ ಯು ಟೇಕ್ 20,000 30,000 ಟರ್ನ್ಸ್. ನೀವು ಸುಮ್ಮನೆ 100 ಸುತ್ತಬಿಟ್ರೆ EMF induced will be very less. We can't really demonstrate in the class. ಒಂದು ಸಣ್ಣ ಬಲ್ಪ್ ಕೂಡ ಹತ್ಕೊಳ್ಳಲ್ಲ. ಒಂದು LED ಹತ್ಕೊಳ್ಬೇಕಂದ್ರೆ ಯು ಮಸ್ಟ್ ಹ್ಯಾವ್ 20,000 ಟರ್ನ್ಸ್. ಇಲ್ಲಿ ನೋಡಿ, ನನ್ನ ಹತ್ರ ಒಂದು LED ಬಲ್ಪ್ ಇದೆ. See this? ತಾಮ್ರದ ತಂತಿಯನ್ನ ಈ ಸುರುಳಿಗೆ ಸುತ್ತಿದ್ದೀನಲ್ಲ, ಇದರಲ್ಲಿ 20,000 ಟರ್ನ್ಸ್ ಆರ್ ದೇರ್. 20,000 ಸುರುಳಿಗಳು. ಅದಕ್ಕೆ ಒಂದು ಬಲ್ಬ್ ಕನೆಕ್ಟ್ ಮಾಡಿದ್ದೀನಿ, LED ಬಲ್ಬ್. ಈ LED ಬಲ್ಬ್ ಹತ್ಕೋಬೇಕು ಅಂದ್ರೆ 1.5 ವೋಲ್ಟ್ ಬೇಕು. ಸೊ ಅದಕ್ಕೆ ನಿಯೋಡೈಮಿಯಂ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ ತಗೊಂಡಿದ್ದೀವಿ. ಈ ಮ್ಯಾಗ್ನೆಟ್ಗೆ SP ರೋಡ್ KR ಮಾರ್ಕೆಟ್ ಅಲ್ಲಿ 50 ರೂಪಾಯಿ. ಸೊ ಜಸ್ಟ್ ಬ್ರಿಂಗ್ ದ ಮ್ಯಾಗ್ನೆಟ್ ಕ್ಲೋಸ್ ಟು ದಿಸ್. ನೋಡಿ, ರೈಟ್, ಐ ವಿಲ್ ಮೂವ್ ದ ಮ್ಯಾಗ್ನೆಟ್. ಈ ಎಕ್ಸ್ಪೆರಿಮೆಂಟ್ ಫ್ಯಾರಡೆ 1832 ಮಾಡಿದ್ದು. Faraday did not have schooling after 9th standard. ಆದರೆ ಪ್ಲೀಸ್ ಇಮ್ಯಾಜಿನ್ ಹೌ ಕ್ರಿಯೇಟಿವ್ ಫ್ಯಾರಡೆ ವಾಸ್. 1832 ಎಲ್ಲಾ ದೇಶದಲ್ಲೂ ತಾಮ್ರ ತಂತಿ ಇತ್ತು, ಮ್ಯಾಗ್ನೆಟ್ ಇತ್ತು. ಆದರೆ ಓನ್ಲಿ ಫ್ಯಾರಡೆ ಕನ್ಸೀವ್ಡ್ ದಿಸ್ ಎಕ್ಸ್ಪೆರಿಮೆಂಟ್. ಹಿ ಥಾಟ್ ಮ್ಯಾಗ್ನೆಟ್ ಅಂಡ್ ಕಾಯಿಲ್ ಆರ್ ರಿಲೇಟೆಡ್. ಯಾಕೆ ಅವ್ರು ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂತ ನಮ್ಮ ಹುಡುಗರು ಗೊತ್ತಾಗಬೇಕು. ನಮ್ಮ ಮಕ್ಕಳು ಫ್ಯಾರಡೆ ಆಗಬೇಕು ಅಂದ್ರೆ ಫ್ಯಾರಡೆ ಏನ್ ಯೋಚನೆ ಮಾಡ್ತಿದ್ದ ಅಂತ ನಾವು ಯೋಚಿಸಬೇಕು. ಹೌ ಕ್ಯಾನ್ ವಿ ರೀಕನ್ಸ್ಟ್ರಕ್ಟ್ ದಿಸ್ ಸ್ಟೋರಿ? ಫ್ಯಾರಡೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಇತ್ತಂತೆ, ಏನಂದ್ರೆ ಹೌ ಟು ಡ್ರೈವ್ ಎಲೆಕ್ಟ್ರಾನ್ಸ್ ಥ್ರೂ ದ ಕಾಪರ್ ವೈರ್, ಹೌ ಟು ಮೇಕ್ ಕರೆಂಟ್ ಫ್ಲೋ. ನ್ಯೂಟನ್ ಮನಸ್ಸಲ್ಲಿ ಒಂದು ಪ್ರಶ್ನೆ ಇತ್ತಂತೆ, ಏನು? ವೈ ಮೂನ್ ಈಸ್ ನಾಟ್ ಫಾಲಿಂಗ್ ಡೌನ್. ಗೆಲಿಲಿಯೋ ಮನಸ್ಸಲ್ಲಿ ಒಂದು ಪ್ರಶ್ನೆ ಇತ್ತು, ಏನು? ಹೌ ಟು ಫೈಂಡ್ ಫೋಕಲ್ ಲೆಂತ್ ಆಫ್ ಲೆನ್ಸಸ್ ವಿಚ್ ಆರ್ ಸೆಪರೇಟೆಡ್. ಈ ತರ ಪ್ರಶ್ನೆಗಳಿಂದನೇ ಈ ನಮ್ಮ ನಾಗರಿಕತೆ ಬೆಳೀತಾ ಇರೋದು. ಅವರ್ ಸಿವಿಲೈಸೇಷನ್ ಈಸ್ moving ahead with new technologies because few people ask questions, conduct deeper study and discover laws of nature, and engineers will apply these laws of nature to develop new technology. ಈಗ ಫ್ಯಾರಡೆ ಮಾಡಿದ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್.
ಫ್ಯಾರಡೆ ಹತ್ರ ಈ ಬಲ್ಬ್ ಕೂಡ ಇರಲಿಲ್ಲ 1832 ನಲ್ಲಿ. ಹಿ ಟುಕ್ ಎ ಕಾಯಿಲ್ ಲೈಕ್ ದಿಸ್, ಇದನ್ನ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದ್ರು. ನೋಡಿ ನನ್ನ ಹತ್ರ ಒಂದು ವೋಲ್ಟ್ ಮೀಟರ್ ಇದೆ ಇಲ್ಲಿ, ಅಂಡ್ he brought a magnet close to this. Here I have an voltmeter. ನಿಮ್ ಕಾಲೇಜ್ಗಳಲ್ಲಿ ಇರುತ್ತೆ ರೈಟ್. ಈ ವೋಲ್ಟ್ ಮೀಟರ್ಗೆ ನಾನು ಈ ಕಾಯಿಲ್ ನೋಡಿ, ಇದರಲ್ಲಿ ಸುಮಾರು 1000 ಸುರುಳಿಗಳಿದೆ, 1000 ಟರ್ನ್ಸ್. The two ends I will connect it to this. Very easy, right? Okay. ನಾವು ನೋಡಿ ಈಗ ಇಲ್ಲಿ 0 ಕಾಣಿಸ್ತಾ ಇದೆ ಈಗ, ಹೌದಲ್ವಾ? 0 ವೋಲ್ಟ್ ಕಾಣಿಸ್ತಾ ಇದೆ. Now you bring the magnet close to this. ನೋಡಿ, just keep it at rest. Let the student see when the magnet is at rest, coil is at rest, no EMF induced because there is no relative motion. ಈ ಪ್ರಶ್ನೆ CET ಎಕ್ಸಾಮ್ ನಲ್ಲೆಲ್ಲ ಬರ್ಬೋದು. In the coil and magnet experiment, if both the coil and magnet are at rest, EMF is induced. True or false? ಈಗ ಏನ್ ಮಾಡ್ತೀನಿ, ಕಾಯಿಲ್ ನ ರೆಸ್ಟ್ ಅಲ್ಲಿ ಇಡ್ತೀನಿ, ಮ್ಯಾಗ್ನೆಟ್ ನ ಮೂವ್ ಮಾಡ್ತೀನಿ. See this? Okay. ಇಲ್ಲಿ ನೋಡಿ ಈಗ. Okay. See here, now magnet I am moving. Do you see the voltage changing here? Voltage change ಆಗ್ತಿರೋದು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ಸರ್? ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಮಿಲಿ ವೋಲ್ಟ್ಸ್ ಅಲ್ಲಿ ಚೇಂಜ್ ಆಗ್ತಾ ಇದೆ. ಎಸ್ ಸರ್. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು ನಾವ್, ಏನ್ ಗೊತ್ತಾ, ಮಕ್ಳಿಗೆ ತೋರಿಸ್ಬೇಕಾದ್ರೆ ಇದು ಇಲ್ಲಿ ಬರ್ತಾ ಇರೋದು AC ವೋಲ್ಟೇಜ್. ಓಕೆ, ಇದು AC ವೋಲ್ಟೇಜ್ ಅಂದ್ರೆ ಏನು, ಮಕ್ಕಳಿಗೆ ಇಮ್ಯಾಜಿನೇಷನ್ ಇರಲ್ಲ. DC ಅಂದ್ರೆ ಏನು, AC ನಾವ್ ಹೇಳ್ಬಿಡ್ತೀವಿ ಡೈರೆಕ್ಟ್ ಕರೆಂಟ್, ಇಟ್ ಡಸ್ ನಾಟ್ ಚೇಂಜ್ ದ ಡೈರೆಕ್ಷನ್, ಆಲ್ಟರ್ನೇಟಿಂಗ್ ಕರೆಂಟ್ ಇಟ್ ಚೇಂಜಸ್ ಡೈರೆಕ್ಷನ್ ಅಂತ. ಆದ್ರೆ ಅವ್ರಿಗೆ ಅರ್ಥ ಆಗುತ್ತಾ ಅದು ಅನ್ನೋದು ನಾವು ಯೋಚಿಸಬೇಕು. ಈಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮೈನಸ್ ಪ್ಲಸ್ ಬರುತ್ತೆ. ಈ ಮ್ಯಾಗ್ನೆಟ್ ಈ ತರ ಮೇಲ್ ತಗೊಂಡೋದಾಗ ಮೈನಸ್ ಆಗುತ್ತೆ. ನೋಡಿ, ಅಬ್ಸರ್ವ್ ಮಾಡ್ತಾ ಇರಿ, ಇಲ್ಲಿ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಅಲ್ವಾ? ನೆಗೆಟಿವ್ ಆಫ್ ಸೈಕಲ್, ಪಾಸಿಟಿವ್ ಆಫ್ ಸೈಕಲ್. When the magnet is moved in one direction towards the coil, EMF is induced in one direction. Current flows in one direction. When the magnet is moved in the other direction, the current reverses the direction. ನೀವು ಇಲ್ಲಿ ನೋಡ್ಬೋದು ಪ್ಲಸ್ ಮೈನಸ್ ಬರ್ತಾ ಇದೆ ನೋಡಿ, ಕರೆಕ್ಟ್? ಸೊ ಇಟ್ ಈಸ್ ಅನ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ದಟ್ ಈಸ್ ಪ್ರೊಡ್ಯೂಸ್ಡ್. ಎಷ್ಟು ವೋಲ್ಟೇಜ್ ಬರ್ತಾ ಇದೆ ಇಲ್ಲಿ ನಾವು ನೋಡಿದ್ರೆ ಮಿಲಿ ವೋಲ್ಟ್ ಅಲ್ಲಿ ಇದೆ, 5 ಮಿಲಿ ವೋಲ್ಟ್ಸ್ ಅಷ್ಟೇ ನೋಡಿ ಮ್ಯಾಕ್ಸಿಮಮ್. ನಾವು ಇಫ್ ಐ ಮೂವ್ ಇಟ್ ಫಾಸ್ಟ್, ಈಗ ನಾನು ವೋಲ್ಟೇಜ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೋರಾಗಿ ಮೂವ್ ಮಾಡ್ತಾ ಇದ್ದೀನಿ ಮ್ಯಾಗ್ನೆಟ್ನ, ಸೊ ಯು ಗೆಟ್ ಹೈಯರ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಯು ಕ್ಯಾನ್ ಶೋ ದಟ್ if you increase number of turns, more voltage. If you increase strength of magnetic field, more voltage. If you change the magnetic field faster, more voltage. ಈಗ ನಾನೇನ್ ಮಾಡ್ತೀನಿ, I'll take 20,000 turns. ಹೌದಲ್ವಾ? Now imagine how much voltage it can generate. ಇದರಲ್ಲಿ ಬರೀ ಒಂದು 1000 ಟರ್ನ್ಸ್ ಇತ್ತು, ವೋಲ್ಟೇಜ್ ಏನೋ ಮಿಲಿ ವೋಲ್ಟ್ಸ್ ಅಲ್ಲಿ ಇತ್ತು. Now see this, ಇಲ್ಲಿ ಒಂದು LED ಬಲ್ಬ್ ಕನೆಕ್ಟ್ ಮಾಡಿದೀವಿ, ಮ್ಯಾಗ್ನೆಟ್ ತಗೊಂಡಿದ್ದೀನಿ, ಲೈಟ್ ಹತ್ಕೊಳುತ್ತಾ ನೋಡಿ. ಡು ಯು ಗೆಟ್ 1.5 ವೋಲ್ಟ್ ಅನ್ನೋದು ಮುಖ್ಯ. See this, I am moving the magnet. Do you see the current coming? 1.5 volt. This LED requires 1.5. ಕಾಣಿಸ್ತಾ ಇದೆ ಅಲ್ವಾ? ಸೊ ದಿಸ್ ಇಸ್ ದ ಡೈನಮೋ. ನಾವು ಬಳಸೋ ಸೈಕಲ್ ಡೈನಮೋದಲ್ಲಿ ಇದೇ ಇರೋದು. In cycle dynamo, you know what is happening? There is a coil which looks like this. Cycle dynamo ಒಂದು ಕಾಯಿಲ್ ಇರುತ್ತೆ, ಮತ್ತೆ ಈ ನೋಡಿ ಇಲ್ಲಿ ಈ ಮ್ಯಾಗ್ನೆಟ್ ಬಳಸ್ತಾರಲ್ಲಿ. ನೀವು ಸೈಕಲ್ ತುಳಿದಾಗ ನೋಡಿ ಟೈರ್ಗೆ ಇದು ಟಚ್ ಆಗುತ್ತಲ್ವಾ, ಇದು ಈ ತರ ತಿರುಗುತ್ತೆ ಅಂಡ್ ಯು ಜನರೇಟ್ ವೋಲ್ಟೇಜ್. ಇದು ಸೈಕಲ್ ಡೈನಮೋದಲ್ಲಿರೋ ಮ್ಯಾಗ್ನೆಟ್. ಆ ಕಾಯಿಲ್ ಅದರಲ್ಲಿ ಒಂದು ಸರ್ಕ್ಯುಲರ್ ಆಗಿ ಆರ್ಮೇಚರ್ ಇರುತ್ತೆ, ಅದ್ರ ಮೇಲೆ ವೈಂಡ್ ಮಾಡಿರ್ತಾರೆ. ಓಕೆ, ನೌ ದಿಸ್ ಇಸ್ ದ ಸಿಂಪಲ್ ಡಿಸ್ಕವರಿ ಮೇಡ್ ಬೈ ಫ್ಯಾರಡೆ. ಬಟ್ ಇದರಿಂದ ಇಡೀ ಜಗತ್ತಲ್ಲೇ ಬದಲಾವಣೆ ಆಯಿತು. ಏನ್ ಬದಲಾವಣೆ ಆಯಿತು? ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಿಗ್ಯಾನ್.
ವಿದ್ಯುತ್ ಶಕ್ತಿನ ಏನಕ್ಕಾದ್ರೂ ಬಳಸಬಹುದು ಅನ್ನೋ ಪ್ರಶ್ನೆ ಶುರು ಆಯ್ತು. People started asking Faraday, what do we do with electricity? ಎಲೆಕ್ಟ್ರಿಸಿಟಿಯಿಂದ ಲೈಟ್ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಆಗ. ಎಲೆಕ್ಟ್ರಿಸಿಟಿಯಿಂದ ಹೀಟ್ ಜನರೇಟ್ ಮಾಡ್ಬೋದು, ಎಲೆಕ್ಟ್ರಿಸಿಟಿಯಿಂದ ಮೆಕ್ಯಾನಿಕಲ್ ಎನರ್ಜಿ ಪಡಿಬೋದು ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ. ಸೊ ಫ್ಯಾರಡೆ ವಾಸ್ ಕಂಟಿನ್ಯೂಯಿಂಗ್ ಟು ಡೂ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಸೊ ನಾವು ಕ್ಲಾಸ್ ರೂಮ್ನಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋ ಮೆಥಡ್ನ ಮಕ್ಳಿಗೆ ತೋರಿಸೋದು ತುಂಬ ಮುಖ್ಯ ಅಂತ ಅನ್ಸುತ್ತೆ. ಅದಕ್ಕೆ ನಾವು ನಮಗೆ ಬೇಕಾದಂಥ ಕಾಯಿಲ್ಗಳನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಸಣ್ಣ ಅದು ಸುಲಭನೇ. ಈ ಥರ ಒಂದು ಕಾಯಿಲ್, ಇದೊಂದು ಎಸ್ ಪಿ ರೋಡಲ್ಲಿ ನಾವು ವರ್ಷಕ್ಕೆ 1 kg ತರ್ತೀವಿ, ಅದಕ್ಕೆ ಸುಮಾರು 2000 ಆಗುತ್ತೆ. ಬಟ್ ನೀವು ಇಷ್ಟು ದೊಡ್ಡದೇನು ತಗೊಳ್ಬೇಕಾಗಿಲ್ಲ. ಒಂದು 100 ಗ್ರಾಮ್ ಕಾಯಿಲ್ ಪರ್ಚೇಸ್ ಮಾಡಿ, 36 ಗೇಜ್ ವೈರ್. ಇದನ್ನು ನೀವು ಬರ್ಕೊಂಡ್ರೆ ಒಳ್ಳೇದು. ನೀವು ಯಾರಾದರೂ ಕಾಯಿಲ್ ಮಾಡಬೇಕು ಅಂತ ಆಸಕ್ತಿ ಇರೋರು ನಾನು ಚಾಟಲ್ಲಿ ಹಾಕ್ತಾ ಇದ್ದೀನಿ. 100 ಗ್ರಾಮ್ 36 ಗೇಜ್ ಕಾಪರ್ ವೈರ್. ಓಕೆ, ನೀವು ಇದನ್ನ ಪರ್ಚೇಸ್ ಮಾಡೋದು ಅಷ್ಟೇ. 100 ಗ್ರಾಮ್ 36 ಗೇಜ್ ಕಾಪರ್ ವೈರ್ ಪರ್ಚೇಸ್ ಮಾಡಿದ್ಮೇಲೆ ಒಂದು ಐರನ್ ಫ್ರೇಮ್ ಆರ್ ವುಡನ್ ಫ್ರೇಮ್, ಪ್ಲಾಸ್ಟಿಕ್ ಫ್ರೇಮ್ ತಗೊಂಡು ವೈಂಡ್ ಮಾಡಿ. ಹೇಗೆ ವೈಂಡ್ ಮಾಡೋದು? ಅದರಲ್ಲಿ ಮೆಥಡ್ ಇದೆಯಾ? ನಾವು ಕಂಟಿನ್ಯೂಸ್ ಆಗಿ ಒನ್ ಸೈಡ್ ಇದೇ ಥರನೇ ವೈಂಡ್ ಮಾಡಿದೀವಿ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಹೋಗೋದು, ಮತ್ತೆ ಅಲ್ಲಿಂದ ಈ ಕಡೆಗೆ ವಾಪಸ್ ಬರೋದು, ಅಷ್ಟೇ ನಾವು ಮಾಡಿರೋ ಮೆಥಡ್. ಅದು ರ್ಯಾಂಡಮ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿಲ್ದಲೇ ಇರ್ಬೋದು, ಬಟ್ ಸ್ಟಿಲ್ we have wound it like this, and with that we are getting 1.52 volt voltage. In fact, ನಮ್ಮ CMRIT ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲವು ಹುಡುಗರು ಹೇಳಿದ್ರು, ಸರ್ ದೊಡ್ಡ ಕಾಯಿಲ್ ಮಾಡೋಣ, ದೊಡ್ಡ ಮ್ಯಾಗ್ನೆಟ್ ತಗೊಂಬರೋಣ, ಆಗ ವೋಲ್ಟೇಜ್ ಜಾಸ್ತಿ ಬರುತ್ತೆ, ಮೊಬೈಲ್ ಚಾರ್ಜ್ ಮಾಡ್ಬೋದು ಅಂದ್ರು. ಏನನ್ಸುತ್ತೆ ನಿಮಗೆ? ಆಗುತ್ತಾ? ಡು ಯು ಎನಿ ಆಫ್ ಯು ಥಿಂಕ್ ದಟ್ ಇಫ್ ಯು ಟೇಕ್ ಬಿಗ್ಗರ್ ಕಾಯಿಲ್, ಬಿಗ್ ಮ್ಯಾಗ್ನೆಟ್, ಮೊಬೈಲ್ ಚಾರ್ಜ್ ಮಾಡ್ಬೋದು? ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಬ್ಯಾಟ್ರಿ ಮೇಲೆ ಏನ್ ಬರ್ದಿರುತ್ತೆ? 8 ವೋಲ್ಟ್ 600 milliamps ಅಂತ ಬರ್ದಿರ್ತಾರೆ. ಸೊ ಪವರ್ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಮೊಬೈಲ್ ಚಾರ್ಜ್ ಆಗೋದಕ್ಕೆ? ವೋಲ್ಟೇಜ್ ಇಂಟು ಕರೆಂಟ್, 8 ಇಂಟು 0.6 ಆಂಪಿಯರ್. 600 milliamps ಅಂದ್ರೆ 0.6 ಆಂಪಿಯರ್. ಸೊ 4.8 ವ್ಯಾಟ್ಸ್. ಅಷ್ಟೊಂದು ನಾವು ಜನರೇಟ್ ಮಾಡ್ಬೋದಾ? ನಾವು ಟ್ರೈ ಮಾಡಿದ್ವಿ. ನನ್ನ ಹತ್ರ ಇಲ್ಲಿ ಒಂದು ದೊಡ್ಡ ಕಾಯಿಲ್ ಇದೆ ನೋಡಿ. ಇಲ್ಲಿ ಒಂದು ದೊಡ್ಡ ಕಾಯಿಲ್ ಇದೆ. ಕ್ಯಾಮ್ರಾ ತಿರುಗಿಸ್ತಾ ಇದ್ದೀನಿ ಆ ಕಡೆಗೆ ನೋಡಿ. ಇದು ಇಲ್ಲಿದೆಯಲ್ಲ ಈ ಕಾಯಿಲ್, ಇದರಲ್ಲಿ 60,000 ಟರ್ನ್ಸ್ ಇದೆ. ಓಕೆ, ರೈಟ್? ಕಾಣಿಸ್ತಾ ಇದೆಯಾ ಎಲ್ರಿಗೂ? ನೋಡಿ ಇಲ್ಲಿ ಇದು ದೊಡ್ಡ ಕಾಯಿಲ್. ಸುಮಾರು 2 kg ಕಾಪರ್ ವೈರ್ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ. ಓಕೆ, ಅದ್ರ ಮೇಲೆ ಒಂದು ಮ್ಯಾಗ್ನೆಟ್ ಸಸ್ಪೆಂಡ್ ಮಾಡಿದ್ವಿ. ಯಾಕೆ ಈ ತರ ಮಾಡಿದ್ವಿ ಅಂದ್ರೆ, ಬಸ್ಗಳಲ್ಲಿ ಇಡೋಣ, ಬಸ್ ಮೂವ್ ಆಗ್ಬೇಕಾದ್ರೆ ಮ್ಯಾಗ್ನೆಟ್ ಈ ತರ ಆಸಿಲೇಟ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ವೋಲ್ಟೇಜ್ ಬರುತ್ತೆ. ಅಥವಾ ಕಾರಲ್ಲಿ ಫಿಕ್ಸ್ ಮಾಡೋಣ, ಟ್ರೈನಲ್ಲಿ ಫಿಕ್ಸ್ ಮಾಡೋಣ ಅಂತ. ಆಮೇಲೆ ಅದಕ್ಕೊಂದು ವೋಲ್ಟೇಜ್ ನೋಡಿ, ಇಲ್ಲೊಂದು LED ಬಲ್ಬ್ ಕನೆಕ್ಟ್ ಮಾಡಿದ್ವಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ? ಮ್ಯಾಗ್ನೆಟ್ ಆಸಿಲೇಟ್ ಆದಾಗ LED ಬಲ್ಬ್ ಹತ್ಕೊಳ್ತಾ ಇದೆ. ಕರೆಕ್ಟ್? ಸೊ ನಾವೇನ್ ಜಾಸ್ತಿ ಜನರೇಟ್ ಮಾಡೋಕ್ಕಾಗ್ಲಿಲ್ಲ, ಮೊಬೈಲ್ ಚಾರ್ಜ್ ಮಾಡೋದಕ್ಕಾಗ್ಲಿಲ್ಲ. ಬಟ್ ನಮ್ಗೆ ಇದರಿಂದ ತುಂಬಾ ಉಪಯೋಗ ಆಯ್ತು ಈ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ. ಈಗ ಈ ಮ್ಯಾಗ್ನೆಟ್ ಆಸಿಲೇಷನ್ ಆದಾಗ ಈ ತರ ವೋಲ್ಟೇಜ್ ಬರುತ್ತಲ್ಲ, ಈ ವೋಲ್ಟೇಜ್ ನೋಡೋದು ಹೇಗೆ ಅಂತ ಐಡಿಯಾ ಬಂತು. ಹೇಗೆ ನಾವು ನೋಡ್ತೀವಿ ವೋಲ್ಟೇಜ್ನ ಅಂದ್ರೆ, ಇಲ್ಲಿ ನನ್ನ ಹತ್ರ ಒಂದು DSO ಇದೆ. ಓಕೆ, I'll switch on the DSO now. ಓಕೆ, ಈಗ ನೋಡಿ ನಾನು ನಿಮಗೆ ವೋಲ್ಟೇಜ್ ತೋರಿಸ್ತೀನಿ, ಹೇಗೆ ಕಾಣುತ್ತೆ ವೋಲ್ಟೇಜ್ ಅಂತ. ಈ ಮ್ಯಾಗ್ನೆಟ್ ಇಲ್ಲಿ ಆಸಿಲೇಟ್ ಆಗಬೇಕಾದ್ರೆ AC ವೋಲ್ಟೇಜ್ ಬರುತ್ತಲ್ಲ. ಲೆಟ್ ಅಸ್ ಸಿ ಹೌ ಇಟ್ ಇಸ್ ಪ್ರೊಡ್ಯೂಸ್ಡ್. ಇದಕ್ಕೆ ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್ ಅಂತ ಕರೀತಾರೆ. ಈಗ ಜಾಯಿನ್ ಆದವರು ದಯವಿಟ್ಟು ನಿಮ್ಮ ಕಾಲೇಜ್ ಹೆಸರು ಎಂಟ್ರಿ ಮಾಡಿ ಚಾಟ್ ವಿಂಡೋದಲ್ಲಿ. ರೈಟ್. ಮತ್ತೆ some of you have joined just now. I am repeating some experiments. What is the experiment I am showing? We made a coil like this.
ನೋಡಿ ಈ ತರ ಒಂದು ಸಣ್ಣ ಕಾಯಿಲ್ ಮಾಡ್ಕೊಂಡ್ವಿ. ತಾಮ್ರ ತಂತಿ, ಇದು ದಪ್ಪ ವೈರ್, ಇದು ಅರೌಂಡ್ 30 ಗೇಜು, ಒಂದು 500 ಟರ್ನ್ಸ್ ಇದೆ. ಈ ಕಾಯಿಲ್ ನ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ರಿಪೀಟ್ ಮಾಡಿದ್ವಿ ನಾವು. ಏನ್ ಮಾಡಿದ್ವಿ? ವಿ ಟುಕ್ ಎ ಮ್ಯಾಗ್ನೆಟ್. ನೌ ಸಿ ವೋಲ್ಟೇಜ್ ಇಸ್ 0 ಹಿಯರ್. when magnetic field around a coil changes, we saw EMF is induced. ಹೌದಲ್ವಾ? Just see this. You see the voltage induced in the voltmeter here in the coil, detected by this voltmeter. ಕಾಣಿಸ್ತಾ ಇದೆ ಅಲ್ವಾ? When both of them are at rest, 0 voltage. Now keep the magnet at rest, move the voltmeter, move this coil. ನೋಡಿ ಇಲ್ಲಿ ನಾನು ಮೂವ್ ಮಾಡ್ತೀನಿ, ಈಗಲೂ ವೋಲ್ಟೇಜ್ ಬರುತ್ತೆ. ಮ್ಯಾಗ್ನೆಟ್ ರೆಸ್ಟ್ ಅಲ್ಲಿ ಇದೆ, ಕಾಯಿಲ್ ಮೂವ್ ಮಾಡ್ತೀನಿ, ಅವಾಗಲೂ ವೋಲ್ಟೇಜ್ ಬರುತ್ತೆ. ಬಟ್ ಎ ಡಿಫರೆಂಟ್ ಫಾರ್ಮುಲಾ ಹ್ಯಾಸ್ ಟು ಬಿ ಅಪ್ಲೈಡ್. ವೆನ್ ಬೋತ್ ಆಫ್ ದೆಮ್ ಆರ್ ಮೂವಿಂಗ್, ನೋ ವೋಲ್ಟೇಜ್, ಬಿಕಾಸ್ ದೇರ್ ಇಸ್ ನೋ ರಿಲೇಟಿವ್ ಮೋಷನ್. But when they are moving in opposite direction, you get maximum voltage. Relative motion exists. Correct? So ಈ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಒಂದು ಕಾಯಿಲ್ಗೆ ನೋಡಿ, ಈ ಒಂದು ಕಾಯಿಲ್ ಇದರಲ್ಲಿ 20,000 ಸುರುಳಿಗಳಿದೆ. ಅದಕ್ಕೊಂದು ಬಲ್ಬ್ ಕನೆಕ್ಟ್ ಮಾಡಿ, ಬಲ್ಬ್ ಅಲ್ಲಿ 1.5 ವೋಲ್ಟ್ ಲೈಟ್ ಬರೋ ತರ ಮಾಡಿದ್ವಿ, ಬಲ್ಬ್ ಹತ್ಕೊಳ್ಳೋ ತರ. ಸೊ ದೀಸ್ ಟು ಎಕ್ಸ್ಪೆರಿಮೆಂಟ್ಸ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ಟಿಲ್ ನೌ. ಫಾರ್ ದ ಬೆನಿಫಿಟ್ ಆಫ್ ನ್ಯೂ ಜಾಯ್ನೀಸ್ ಐ ಹ್ಯಾವ್ ಶೋನ್ ಇಟ್. ನೌ ಇಲ್ಲಿ ನನ್ನ ಹತ್ರ ಒಂದು CRO ಇದೆ ನೋಡಿ. ಏನ್ ಮಾಡ್ತಾ ಇದೀವಿ ಅಂದ್ರೆ, ಒಂದು ಜನರೇಟರ್ ಅಲ್ಲಿ ವೋಲ್ಟೇಜ್ ಪ್ರೊಡ್ಯೂಸ್ ಆದಾಗ ಅದ್ರ ಪ್ಯಾಟರ್ನ್ ಯಾವ ತರ ಕಾಣುತ್ತೆ, ಇಸ್ ಇಟ್ ಸೈನ್ ವೇವ್, ಇಸ್ ಇಟ್ ಎ ಟ್ರಯಾಂಗ್ಯುಲರ್ ವೇವ್, ಯಾವ ತರ ಅಂತ ನೋಡೋಣ. ಈಗ ಇಲ್ಲಿ ಒಂದು ದೊಡ್ಡ ಕಾಯಿಲ್ ಇದೆ, 60,000 ಟರ್ನ್ ಇದೆ, ಅದನ್ನ ಈ ಬಲ್ಬ್ ಕನೆಕ್ಟ್ ಮಾಡಿದೀನಿ. ಸೊ ವೆನ್ ಮ್ಯಾಗ್ನೆಟ್ ಆಸಿಲೇಟ್ಸ್, ಯು ಆರ್ ಏಬಲ್ ಟು ಸಿ ದ ವೋಲ್ಟೇಜ್ ಇಂಡ್ಯೂಸ್ಡ್ ಹಿಯರ್. Okay. Now I'll show you what is the voltage induced in this coil. AC voltage ಅಂದ್ರೆ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ನೋಡಿ ಇಲ್ಲಿ ಈ DSO ಇದೆಯಲ್ಲ, ಡಿಜಿಟಲ್ ಸ್ಟೋರೇಜ್ ಆಸಿಲೋಸ್ಕೋಪ್, ಅದನ್ನ ಈ ಕಾಯಿಲ್ ಕನೆಕ್ಟ್ ಮಾಡ್ತೀನಿ ಇಲ್ಲಿಗೆ ನೋಡಿ. ಓಕೆ, ನೋಡಿ ಈಗ ಕಾಯಿಲ್ಗೆ ಕನೆಕ್ಟ್ ಆಗಿದೆ. ಈಗ ಆಸಿಲೇಟ್ ಮಾಡೋಣ. I will adjust this voltage. ಈಗ ನೋಡಿ, ಇಲ್ಲಿ ಯಾವ ತರ ವೇವ್ ಬರ್ತಾ ಇದೆ ನೋಡಿ. ಇದನ್ನ ರೆಸ್ಟ್ ಅಲ್ಲಿ ಇಡ್ತೀನಿ. ಮ್ಯಾಗ್ನೆಟ್ ಇಸ್ ಅಟ್ ರೆಸ್ಟ್, ಕಾಯಿಲ್ ಇಸ್ ಅಟ್ ರೆಸ್ಟ್. ನೋಡಿ, DC ಏನು ವೋಲ್ಟೇಜ್ ಇಲ್ಲ, ಹೌದಲ್ಲ? ಈಗ ಇದನ್ನ ಕೆಳಗಡೆ ತಳ್ಳಿದ ತಕ್ಷಣ ಇಲ್ಲಿ ಯಾವ ತರ ಪಲ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. ಸ್ಲೋ ಆಗಿ ಹೋಗೋ ತರ ಮಾಡ್ತೀನಿ, ನೀವು ಆರಾಮಾಗಿ ನಿಧಾನಕ್ಕೆ ಅಬ್ಸರ್ವ್ ಮಾಡ್ಬೋದು. ನೋಡಿ, ಈಗ ಈ ಸ್ಕ್ರೀನ್ ಮೇಲೆ ಈ ಕಾಯಿಲ್ನ ಕೆಳಗೆ ಪ್ರೆಸ್ ಮಾಡಿದಾಗ ನೋಡಿ, ಇಲ್ಲಿ ಏನಾಯ್ತು? ಯು ಗಾಟ್ ಎ ಪಾಸಿಟಿವ್ ಆಫ್ ಸೈಕಲ್, ಹೌದಲ್ವಾ? ಫಸ್ಟ್ ಇಲ್ಲಿ ಮತ್ತೆ ನಿಲ್ಲಿಸ್ತೀನಿ. ನಾವು ವಾಟ್ ಐ ವಿಲ್ ಡೂ, ಐ ವಿಲ್ ಟೇಕ್ ಇಟ್ ಅಪ್ವರ್ಡ್ಸ್. ನಾವು ಈ ಕಾಯಿಲ್ನ ಮೇಲಕ್ಕೆ ತಗೊಂಡು ಹೋಗ್ತೀನಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ಆವಾಗ ನೆಗೆಟಿವ್ ಆಫ್ ಸೈಕಲ್ ಬರುತ್ತಾ ನೋಡಿ, ಹಾಗೆ ನೋಡ್ತಾ ಇರಿ, ಇಲ್ಲಿ ಮೇಲಕ್ಕೆ ತಗೊಂಡು ಹೋಗ್ತೀನಿ. ನೋಡಿ, ಮೇಲಕ್ಕೆ ತಗೊಂಡು ಹೋದ ತಕ್ಷಣ ಇಲ್ಲಿ ಕೆಳಗಡೆ ನೆಗೆಟಿವ್ ಆಫ್ ಸೈಕಲ್ ಬಂತು. ಅರ್ಥ ಆಯ್ತಲ್ಲ? ಈಗ ಕಂಟಿನ್ಯೂಸ್ ಆಗಿ ಆಸಿಲೇಟ್ ಮಾಡ್ತೀನಿ. ಯು ಗೆಟ್ ಆಲ್ಮೋಸ್ಟ್ ಸೈನ್ ವೇವ್ಸ್. ಎಲ್ರಿಗೂ ಕಾಣಿಸ್ತಾ ಇದೆಯಾ ಸರ್? ಎಸ್ ಸರ್. ಸೊ ಇದು ಸಿಂಪಲ್ AC ಸಿಗ್ನಲ್. ಮಕ್ಕಳಿಗೆ ಆಲ್ಟರ್ನೇಟಿಂಗ್ ಸಿಗ್ನಲ್ ಅಂದ್ರೆ ಏನು ಅನ್ನೋ ಇಮ್ಯಾಜಿನೇಷನ್ ಕೂಡ ಇರೋಲ್ಲ. DC ಅಂದ್ರೆ ಸ್ಟ್ರೈಟ್ ಕರೆಂಟ್, ಈ ತರ ಒಂದು ಲೈನ್ ಬಂದ್ಬಿಡುತ್ತೆ. AC ಅಂದ್ರೆ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಕೀಪ್ಸ್ ಆಸಿಲೇಟಿಂಗ್. ಈಗ ಈ ಮ್ಯಾಗ್ನೆಟ್ ನೋಡಿ,
ಈ ಮ್ಯಾಗ್ನೆಟ್ 1 ಸೆಕೆಂಡ್ 1 ಆಸಿಲೇಷನ್ ಮಾಡ್ತಾ ಇದೆ. ಸೊ ಈ ಎ ಸಿ ಸಿಗ್ನಲ್ ಫ್ರೀಕ್ವೆನ್ಸಿ ಎಷ್ಟು ಗೊತ್ತಾ? 1 ಹರ್ಟ್ಸ್. ಯಾಕೆ? ದಿಸ್ ಮ್ಯಾಗ್ನೆಟ್ ಈಸ್ ಮೇಕಿಂಗ್ 1 ಆಸಿಲೇಷನ್ ಪರ್ ಸೆಕೆಂಡ್. ಸೊ ಈ ಜನರೇಟರ್ ಬರ್ತಾ ಇರೋ ಎ ಸಿ ಕರೆಂಟು ಫ್ರೀಕ್ವೆನ್ಸಿ ಎಷ್ಟು ಅಂದ್ರೆ 1 ಹರ್ಟ್ಸ್. ವೋಲ್ಟೇಜ್ ಎಷ್ಟು ಗೊತ್ತಾ? ಪೀಕ್ ಟು ಪೀಕ್ ವೋಲ್ಟೇಜ್ ಒಂದು 5 ವೋಲ್ಟ್ ಇದೆ ಇಲ್ಲಿ. ಸೊ ಐ ಆಮ್ ಪ್ರೊಡ್ಯೂಸಿಂಗ್, ಈಗ ನಾನು ನೋಡಿ ನನ್ನ ರೂಮ್ನಲ್ಲಿ ಕೂತ್ಕೊಂಡು ಈ ಜನರೇಟರ್ ಅಲ್ಲಿ 5 ವೋಲ್ಟ್ ಎ ಸಿ 1 ಹರ್ಟ್ಸ್ ಫ್ರೀಕ್ವೆನ್ಸಿ. ಈಗ ನಮ್ಮ ಮನೆಯಲ್ಲೆಲ್ಲ ಬರ್ತಿರೋದು ಏನು? ನಿಮ್ಮ ಮನೆಗಳಲ್ಲೆಲ್ಲ ಎಷ್ಟು ವೋಲ್ಟೇಜು? 220 ವೋಲ್ಟ್. ಫ್ರೀಕ್ವೆನ್ಸಿ ಎಷ್ಟು? 50 ಹರ್ಟ್ಸ್. ಯಾಕೆ ಅಂದ್ರೆ ಅಲ್ಲಿ ಶರಾವತಿ ಪವರ್ ಸ್ಟೇಷನ್ನು ಅಥವಾ ಶಿಮ್ಶಾದಲ್ಲಿ ಮ್ಯಾಗ್ನೆಟ್ ಏನಿದೆ, ಇಟ್ ಕೀಪ್ಸ್ ರಿವಾಲ್ವಿಂಗ್ ಅಟ್ ಎ ಸ್ಪೀಡ್ ಆಫ್ 50 RPM. ಒಂದು ಸೈಕಲ್ ಆಫ್ ಎ ಸಿ ಆ ತರ 1 ಸೆಕೆಂಡ್ಗೆ 50 ಸೈಕಲ್ಸ್ ಆಫ್ ಎ ಸಿ ಬರುತ್ತೆ, 50 ಸತಿ ಆಸಿಲೇಟ್ ಆಗುತ್ತೆ. ಅದನ್ನ ಸ್ಟ್ಯಾಂಡರ್ಡ್ ಆಗಿ ಇಲ್ಲಿ ಇಟ್ಕೊಂಡಿದ್ದಾರೆ ಇಂಡಿಯಾದಲ್ಲಿ. ಸೊ 50 ಹರ್ಟ್ಸ್ 220 ವೋಲ್ಟ್ ಅಲ್ಲಿ ಪ್ರೊಡ್ಯೂಸ್ ಆಗೋದು. ಅರ್ಥ ಆಯ್ತಾ? ಈಗ ಇಲ್ಲಿ ಪ್ರೊಡ್ಯೂಸ್ ಆಗ್ತಿರೋ ಜನರೇಟರ್ ಅಲ್ಲಿ ಜಸ್ಟ್ 5 ವೋಲ್ಟ್ 1 ಹರ್ಟ್ಸ್ ಎ ಸಿ, ಬಿಕಾಸ್ ಇಟ್ ಈಸ್ ಆಸಿಲೇಟಿಂಗ್ ವಿತ್ ಎ ನ್ಯಾಚುರಲ್ ಫ್ರೀಕ್ವೆನ್ಸಿ ಆಫ್ 1 ಹರ್ಟ್ಸ್. ಅರ್ಥ ಆಯ್ತಾ? ನಾವು ಈ ಬರೀ ಇದನ್ನ ಎಲೆಕ್ಟ್ರಿಸಿಟಿ ಪಾಠ ಮಾಡೋದಕ್ಕೆ ಮಕ್ಳಿಗೆ ತೋರಿಸಲ್ಲ, ಇಂಜಿನಿಯರ್ಸ್ಗೆ. ಮೆಕ್ಯಾನಿಕ್ಸ್ ಪಾಠ ಮಾಡೋದಕ್ಕೂ ತೋರಿಸ್ತೀವಿ. ಯಾಕೆ? ಇನ್ ಮೆಕ್ಯಾನಿಕ್ಸ್ ಯು ನೋ ವಾಟ್ ವಿ ಸ್ಟಡಿ. ಮೆಕ್ಯಾನಿಕ್ಸ್ ಅಲ್ಲಿ ನೀವೆಲ್ಲರೂ ಫಸ್ಟ್ PUC ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಪಾಠ ಮಾಡ್ತೀರಾ, ಡ್ಯಾಂಪಿಂಗ್ ಅಂತ ಪಾಠ ಮಾಡ್ತೀರಾ, ಆಮೇಲೆ ರೆಸೊನೆನ್ಸ್ ಪಾಠ ಮಾಡ್ತೀರಾ. ಅದೆಲ್ಲವನ್ನ ಈ ಮಾಡೆಲ್ ಅಲ್ಲಿ ನೀವೇ ತೋರಿಸ್ಬೋದು. ಈಗ ಲೈವ್ ಆಗಿ ನಾನು ನಿಮಗೆ ಡ್ಯಾಂಪಿಂಗ್ ತೋರಿಸ್ತೀನಿ, ರೆಸೊನೆನ್ಸ್ ತೋರಿಸ್ತೀನಿ. ಮಕ್ಕಳಿಗೆ ರೆಸೊನೆನ್ಸ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಅಂದ್ರೆ ಏನು ಅನ್ನೋ ಇಮ್ಯಾಜಿನೇಷನ್ ಇರುತ್ತೆ. ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಇಮ್ಯಾಜಿನೇಷನ್ ಇರುತ್ತಾ? ಇರಲ್ಲ. ಡ್ಯಾಂಪಿಂಗ್ ಅಂದ್ರೆ ಹೇಗೆ ಅಂತ ನೀವು ಈಸಿಯಾಗಿ ತೋರಿಸ್ಬೋದು. ಆಮೇಲೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಇನ್ನೊಂದು ನೀವು ತೋರಿಸ್ಬೋದು. ಏನ್ ಮಾಡಿದ್ವಿ ಗೊತ್ತಾ ನಾವು? ನೋಡಿ, ಈಗ 2 ರೆಸ್ಟ್ ಅಲ್ಲಿ ಇದೆ. ಓಕೆ, ನೋ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್, ಸ್ಟ್ರೈಟ್ ಆಗೋಯ್ತು ಅಲ್ವಾ? ಈಗ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಮ್ಮ ಹುಡುಗರು ಒಂದು ಪ್ರಾಜೆಕ್ಟ್ ಮಾಡಿದ್ರು. ಏನ್ ಗೊತ್ತಾ ಸರ್? ಸೇಮ್ ಸೆಟಪ್ ನ ನಾವು ಸಿಸ್ಮೋಗ್ರಾಫ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂದ್ರು. ಇದು ಸಿಂಪಲ್. ಈಗ ಏನಾಗಿದೆ, ಕಾಯಿಲ್ ಮ್ಯಾಗ್ನೆಟ್ ಫ್ಯಾರಡೇಸ್ ಲಾ ತೋರಿಸೋದಕ್ಕೋಸ್ಕರ ಈ ಎಕ್ಸ್ಪೆರಿಮೆಂಟ್ ನಾವು ಮಾಡಿದ್ದು. ಆದ್ರೆ ನಮ್ಮ ಹುಡುಗರು, ಸರ್ ಇದು ಸಿಸ್ಮೋಗ್ರಾಫ್ ಅಲ್ವಾ ಅಂದ್ರು. ಹೇಗೆ? ಈಗ ನೋಡಿ, ಈಗ ಇಲ್ಲಿ ಸಿಗ್ನಲ್ ಇದೆ, ಈಗ ವೋಲ್ಟೇಜ್ ಕಡಿಮೆ ಇದೆ. ಈಗ ನನ್ನ ಟೇಬಲ್ ನಾನು ಸ್ವಲ್ಪ ವೈಬ್ರೇಟ್ ಮಾಡ್ತೀನಿ, ಶೇಕ್ ಮಾಡ್ತೀನಿ, ಇಲ್ಲಿ ಹೆಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ನೋಡಿ, ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ. ಕಾಣಿಸ್ತಾ ಇದೆಯಾ? ಯಾಕೆ ಅಂದ್ರೆ ಇಲ್ಲಿ ಮ್ಯಾಗ್ನೆಟ್ ಆಸಿಲೇಟ್ ಆಗ್ತಾ ಇದೆ, ಸ್ಲೈಟ್ ವೈಬ್ರೇಷನ್ ಆದ್ರೂ ಸಾಕು ನೋಡಿ. ಸೊ ಇದೇನೆ ಸಿಸ್ಮೋಗ್ರಾಫ್ ಅಲ್ವಾ? ಈ ಸಿಸ್ಮೋಗ್ರಾಫ್ ನ ನೀವು ಕ್ಯಾಲಿಬ್ರೇಟ್ ಮಾಡಬೇಕು. ಈ ರಿಕ್ಟರ್ ಸ್ಕೇಲ್ 7 ಅಂತಾರೆ, 6 ಅಂತಾರೆ, 5 ಅಂತಾರೆ. ಹಂಗಂದ್ರೆ ಎಷ್ಟು ಅಂದ್ರೆ ನೋಡಿ, ಈಗ ಜೋರಾಗ ವೈಬ್ರೇಷನ್ ಆದ್ರೆ ಈ ವೋಲ್ಟೇಜ್ ಎಷ್ಟಿದೆ ನೋಡಿ ಇಲ್ಲಿ, ಕರೆಕ್ಟ್? ಆ ತರ ಇದೇ ಸಿಸ್ಮೋಗ್ರಾಫ್ ಆಗೋಯ್ತು ಈಗ. ಅಂದ್ರೆ ಈಗ ನಾವಿಲ್ಲಿ ಕೂತಿದ್ದೀನಿ, ಈ ನಾವು ಬೆಂಗಳೂರಿನಲ್ಲಿ ನಾನು ಕೂತಿರೋ ಜಾಗದಲ್ಲಿ ಏನಾದರೂ ಸಿಸ್ಮಿಕ್ ಆಕ್ಟಿವಿಟಿ ನಡೆದ್ರೆ ಇಲ್ಲಿ ಐ ಆಮ್ ಏಬಲ್ ಟು ಡಿಟೆಕ್ಟ್ ಇಟ್. ನೋಡಿ, ಈಗ ನನ್ನ ಟೇಬಲ್ ನ ಸುಮ್ಮನೆ ಹೀಗೆ ಹ್ಯಾಮರ್ ಮಾಡ್ತಾ ಇದ್ದೀನಿ, ಯು ಸಿ ಸಮ್ ಡಿಸ್ಟರ್ಬೆನ್ಸ್ ಹಿಯರ್. ಇದೇ ರಿಕ್ಟರ್ ಸ್ಕೇಲ್ ಅಲ್ವಾ? ಇದು ಒಂದು ಅಪ್ಲಿಕೇಶನ್ ಆಯ್ತು. ನೆಕ್ಸ್ಟ್ ನನ್ನ ಸ್ಟೂಡೆಂಟ್ಸ್ ಇನ್ನೊಂದು ಮಾಡಿದ್ರು. ಏನ್ ಗೊತ್ತಾ ಸರ್? ಕೆನ್ ವಿ ಯೂಸ್ ದಿಸ್ ಆಸ್ ವೈಬ್ರೇಷನ್ ಡಿಟೆಕ್ಟರ್, ಬಿಕಾಸ್ ಸಿಸ್ಮೋಗ್ರಾಫ್ ಇಸ್ ಎ ವೈಬ್ರೇಷನ್ ಡಿಟೆಕ್ಟರ್. ಈಗ ನಾವೆಲ್ಲರೂ ಪೇಪರ್ಗಳೆಲ್ಲ ಓದ್ತಾ ಇರ್ತೀವಿ, ಅವರ್ ಸೋಲ್ಜರ್ಸ್ ದೇ ಆರ್ ಡೂಯಿಂಗ್ ದರ್ ಡ್ಯೂಟಿ ಇನ್ ಸ್ನೋ ಹಿಲ್ಸ್, ಸಿಯಾಚಿನ್, ಅಲ್ಲೆಲ್ಲ ಸ್ನೋ ಮಧ್ಯದಲ್ಲಿ ಅವ್ರು ಪೆಟ್ರೋಲಿಂಗ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟೋ ಸತಿ ಅವ್ರ ಕ್ಯಾಂಪು ಸ್ನೋ ಬರ್ಸ್ಟ್ ಆದಾಗ ದೇ ಗೆಟ್ ಬರೀಡ್ ಅಂಡರ್ ಸ್ನೋ ಅಂಡ್ ಡೈ ಆಫ್ಟರ್ 1 or 2 days. ನಮ್ಮ ಸೈನಿಕರು ಗಡಿಗಳಲ್ಲಿ ಸ್ನೋ ಹಿಮ ಉಲ್ಕಾಪಾತ ಆದಾಗ ಅವರ ಹೋಲ್ ಟೀಮ್, ಅವರ ಕ್ಯಾಂಪೇನೆ ಮುಚ್ಚೋಗ್ಬಿಡುತ್ತೆ. ಚೈತ್ರ, ಯು ಆರ್ ಪ್ರೆಸೆಂಟಿಂಗ್ ದ ಸ್ಕ್ರೀನ್ ಮಾ, ಡೋಂಟ್ ಪ್ರೆಸೆಂಟ್ ಇಟ್. ಹಲೋ ಚೈತ್ರ ಅನ್ನೋರು ಪ್ರೆಸೆಂಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಸ್ಕ್ರೀನು. ಒನ್ ಸೆಕೆಂಡ್, ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಬಿಡ್ತೀನಿ. ಓಕೆ, ನಾವು nobody can change it, right? ಸೊ ಅಲ್ಲಿ ಈಗ ಇಮ್ಯಾಜಿನ್ somebody is buried under snow. ಅವ್ರನ್ನ ಹೆಂಗ್ ಡಿಟೆಕ್ಟ್ ಮಾಡ್ತೀರಾ? ಹೌ ಡು ವಿ ಡಿಟೆಕ್ಟ್ ಪೀಪಲ್ ಹೂ ಆರ್ ಬರೀಡ್ ಅಂಡರ್ ಸ್ನೋ? ಅವ್ರ ಹಾರ್ಟ್ ವೈಬ್ರೇಷನ್ ಇರುತ್ತೆ, ಆದ್ರೆ ಅನ್ಕಾನ್ಶಿಯಸ್ ಇರ್ತಾರೆ, ಮಾತಾಡಕ್ಕಾಗಲ್ಲ. ನಮ್ಮ ಕರ್ನಾಟಕದ ಒಬ್ಬ ಸೋಲ್ಜರು ಕೆಲವು ವರ್ಷಗಳ ಹಿಂದೆ ಶ್ರೀನಗರದ ಆಚೆ ಸಿಯಾಚಿನ್ ನಲ್ಲಿ 3 ದಿನ ಹಿಮದಲ್ಲಿ ಟ್ರ್ಯಾಪ್ ಆಗಿದ್ರು. ಆಮೇಲೆ ತಕ್ಷಣ ಅವ್ರನ್ನ ಹುಡುಕಿದ್ರು, ತಗೊಂಡ್ ಬಂದ್ರು ಆಸ್ಪತ್ರೆಗೆ. ಬಟ್ 3-4 ದಿನ ಆದ್ಮೇಲೆ ಹೋಗ್ಬಿಟ್ರು. ಎಷ್ಟು ದುರಂತ ಅನ್ಸುತ್ತೆ. ಅವ್ರಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ತೊಂದರೆ ಆದಾಗ ಮೆಡಿಕಲ್ ಫೆಸಿಲಿಟಿ ಅವ್ರ ಹತ್ರ ಹೋಗೋದಕ್ಕೆ 3 ದಿನ ಆಯ್ತು. ಯಾಕೆಂದ್ರೆ ಅವ್ರು ಎಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಅನ್ನೋದೇ ಗೊತ್ತಾಗ್ಲಿಲ್ಲ.
ಸೊ ಆಗಿದ್ದಾಗ ನಾವು ಹೆಂಗ್ ಡಿಟೆಕ್ಟ್ ಮಾಡ್ಬೋದು? ಸ್ಮಾಲ್ ಫೀಬಲ್ ವೈಬ್ರೇಷನ್ಸ್ ಅಟ್ ಎ ಡೆಪ್ತ್ ಆಫ್ 20-30 ಫೀಟ್ ಇರುತ್ತೆ. ಅವಾಗ DRDO, ನಮ್ಮ ಮಿಲಿಟರಿ ಸರ್ವಿಸಸ್ ಅವ್ರಿಗೆಲ್ಲ ಏನ್ ಬೇಕಂದ್ರೆ ವೈಬ್ರೇಷನ್ ಡಿಟೆಕ್ಟರ್ ಬೇಕು. ವೈಬ್ರೇಷನ್ ಡಿಟೆಕ್ಟರ್ ಹೇಗಿರ್ಬೇಕು ಅಂದ್ರೆ, ಹೆಲಿಕಾಪ್ಟರ್ ಅಲ್ಲೇ ಅದನ್ನ ಇಟ್ಕೊಂಡು ಓಡಾಡಿದ್ರೆ ವಿ ಮಸ್ಟ್ ಬಿ ಏಬಲ್ ಟು ಫೈಂಡ್ ಔಟ್ ವೇರ್ ಅವರ್ ಸೋಲ್ಜರ್ಸ್ ಆರ್ ಬರೀಡ್. ಅವ್ರು ಅನ್ಕಾನ್ಶಿಯಸ್ ಆಗಿರ್ತಾರೆ, ಹೌ ಡು ಡಿಟೆಕ್ಟ್ ದಮ್. ಇದೆಲ್ಲ ನೋಡಿ, ಇಷ್ಟೆಲ್ಲ ಸ್ಕಿಲ್ಸ್ ನಾವು 12ನೇ ಕ್ಲಾಸ್ ಪಾಠ ಮಾಡ್ಬೇಕಾದ್ರೆ ಕ್ಲಾಸ್ ರೂಮ್ ಅಲ್ಲಿ ನಾವು ಚರ್ಚೆ ಮಾಡಿದ್ರೆ ಮಕ್ಕಳಿಗೆ, ನೀವು ಸಿಲೆಬಸ್ ಮಾಡೋದಕ್ಕೆ ಟೈಮ್ ಇಲ್ಲ, ಇದನ್ನೆಲ್ಲ ಚರ್ಚೆ ಮಾಡಕ್ಕಾಗುತ್ತಾ ಅಂತ ನೀವು ಕೇಳ್ಬೋದು. ಕರೆಕ್ಟು, ಅದು ನಿಜ ಕೂಡ. ಆದ್ರೆ ಯಾವತ್ತಾದ್ರೂ ಒಂದಿನ ಸ್ಪೆಷಲ್ ಕ್ಲಾಸ್ ತಗೊಳ್ಬೋದು, ಅಥವಾ ಆಸಕ್ತಿ ಇರೋ ಹುಡುಗರಿಗೆ ಒಂಚೂರು ಐಡಿಯಾ ಕೊಟ್ರೆ ಅವರು ಮುಂದೆ ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಹಾಗಾಗಿ ನಮ್ಗೆ ಟೈಮ್ ಸಿಕ್ಕಾಗ ಮಕ್ಕಳಿಗೆ ಯಾವಾಗಾದ್ರೂ ಈ ತರ ಎಕ್ಸ್ಪೆರಿಮೆಂಟ್ಸ್ ತೋರಿಸ್ಬೋದು. ಅವ್ರಿಗೊಂದು ಹೊಸ ಐಡಿಯಾ ಕೊಟ್ರೆ 11th 12th ಟೈಮಲ್ಲೇ ಅವ್ರು ಹೊಸದನ್ನ ಏನಾದ್ರು ಕಂಡುಹಿಡಿಯೋಕೆ ಶುರು ಮಾಡ್ತಾರೆ. ಎಷ್ಟೋ ಜನ ಮಕ್ಕಳು ಆ ತರನೇ ಹೈಸ್ಕೂಲ್ ಲೆವೆಲ್ ಅಲ್ಲೇ, PU ಲೆವೆಲ್ ಅಲ್ಲೇ ಏನೇನೋ ಕಂಡುಹಿಡಿಯೋಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಮಕ್ಳಿಗೆ ಸಾಧ್ಯ ಆದಷ್ಟು ಎಕ್ಸ್ಪೆರಿಮೆಂಟ್ ತೋರಿಸೋದಕ್ಕೆ ಇದು ಒಂದು ಅನುಕೂಲ ಅನ್ನಿಸ್ತು. ಸರಿ, ಹಾಗಾದ್ರೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾನು ನಿಮ್ಗೆ ಹೇಳ್ದೆ ಡ್ಯಾಂಪಿಂಗ್ ತೋರಿಸ್ಬೋದು ಮತ್ತೆ ರೆಸೊನೆನ್ಸ್ ಕೂಡ ತೋರಿಸ್ಬೋದು ಅಂತ ಹೇಳ್ದೆ. ನೀವು 11th ಸ್ಟ್ಯಾಂಡರ್ಡ್ ಅಲ್ಲಿ ನ್ಯಾಚುರಲ್ ಫ್ರೀಕ್ವೆನ್ಸಿ ಎನ್ ಆಬ್ಜೆಕ್ಟ್ ವೆನ್ ಇಟ್ ಇಸ್ ಸೆಟ್ ಇನ್ ಟು ಫ್ರೀ ಆಸಿಲೇಷನ್ಸ್. ನೋಡಿ ಇಲ್ಲಿ ಇದು ಈ ಮ್ಯಾಗ್ನೆಟ್ ನಾನು ಒಂದ್ಸತಿ ಡಿಸ್ಟರ್ಬ್ ಮಾಡಿಬಿಟ್ಬಿಡ್ತೀನಿ. ನಾವು ಸಿಯರ್ ಓನ್ಲಿ ಒನ್ಸ್ ಐ ಎಕ್ಸರ್ಟ್ ಫೋರ್ಸ್ ಅಂಡ್ ಲೀವ್ ಇಟ್, ಇಟ್ ಈಸ್ ನೌ ಆಸಿಲೇಟಿಂಗ್ on its own. This is called SHM, simple harmonic motion, because the restoring force is proportional to amplitude and it is directed opposite to displacement. E spring ideyalla illi, when you stretch it, the restoring force is opposite to displacement, F equal to minus kx. So this is simple harmonic motion. Next, what is damping? Damping andre slowly this oscillator stops oscillations alva. How will it oscillate? How will it stop oscillation? Illi nam room alli air ide, air jothe friction agutte, slow ಆಗಿ ಸ್ಟಾಪ್ ಆಗುತ್ತೆ. ಎಷ್ಟೊತ್ತು ಬೇಕು? ಒಂದು 10 minutes ಬೇಕು. ಆದ್ರೆ ನಾವೇ ಆರ್ಟಿಫಿಷಿಯಲ್ ಆಗಿ ಡ್ಯಾಂಪಿಂಗ್ ಮಾಡೋಣ. ಈಗ ಹೇಗೆ? ಐ ವಿಲ್ ಶೋ ಯು. ಇದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಇದೆ ಯಾರಿಗಾದ್ರೂ? DSO ಬಗ್ಗೆ, ಈ ವೋಲ್ಟೇಜ್ ಬಗ್ಗೆ ಆಫ್ ಮಾಡ್ಲಾ? Anybody has any questions on DSO? On signals, oscillating signal, sinusoidal wave? ಏನಿಲ್ಲ ಅನ್ಕೊಳ್ತೀನಿ. ಓಕೆ, ನೋ ಸರ್, ಇಟ್ಸ್ ಕ್ಲಿಯರ್, ಯು ಕ್ಯಾನ್ ಗೋ. ಓಕೆ, ಇದನ್ನ ಆಫ್ ಮಾಡ್ತೀನಿ, ಎತ್ತಿಟ್ಬಿಡ್ತೀನಿ. ಓಕೆ, ಈಗ ಈ ಕಾಯಿಲು ಕೆಲಸ ಮುಗೀತು. ಇದರಿಂದ ಮೊಬೈಲ್ ಚಾರ್ಜ್ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಇದ್ದಿದ್ದು, ಆದರೆ ಆಗಲಿಲ್ಲ. ಆದರೆ ಬಸ್ಗಳಲ್ಲಿ, ಕಾರ್ಗಳಲ್ಲಿ ಇದನ್ನ ಇಟ್ಟರೆ ಜಾಸ್ತಿ ವೋಲ್ಟೇಜ್ ಬರುತ್ತೆ, ಕಂಟಿನ್ಯೂಸ್ ಆಗಿ ವೈಬ್ರೇಷನ್ ಆಗ್ತಾ ಇರುತ್ತಲ್ಲ ಬಸ್ ಮೋಷನಲ್ಲಿ ಇದ್ದಾಗ. ಸೊ ಅದರಿಂದ ಏನಾದರೂ ಎಲೆಕ್ಟ್ರಿಸಿಟಿನ ಸ್ಟೋರ್ ಮಾಡಿ ಮೊಬೈಲ್ ಚಾರ್ಜ್ ಮಾಡ್ಬೋದು ಅಂತ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಟ್ರೈ ಮಾಡ್ತಿದ್ದಾರೆ. ಓಕೆ, ಈಗ ಒಂದು ಕಾಯಿಲ್ ತಗೊಳ್ತೀನಿ. ಓಕೆ, ಇಲ್ಲಿ ನೋಡಿ, ಡ್ಯಾಂಪಿಂಗ್ ಮತ್ತೆ ರೆಸೊನೆನ್ಸ್ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಮಕ್ಕಳಿಗೆ ಇದು ತುಂಬಾ ಈಸಿ ಟೂಲು. ಒಂದು ಕಾಯಿಲ್ ಮಾಡ್ಕೊಂಡಿದ್ದೀವಿ, ತಾಮ್ರದ ಸುರುಳಿ. ಎಷ್ಟು ಗೇಜ್ ಯೂಸ್ ಮಾಡಿದ್ದೀನಿ ಅಂದರೆ 20 ಗೇಜ್ ವೈರು. ಎಷ್ಟು ಟರ್ನ್ಸ್ ಇದೆ ಅಂದರೆ 500 ಸುತ್ತುಗಳಿದೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವ ಸರ್? ಅದರ 2 ತುದಿಗಳು ಇಲ್ಲಿದೆ. ಓಕೆ, ಅದನ್ನ ಈ ಮ್ಯಾಗ್ನೆಟ್ ಕೆಳಗಡೆ ಇಲ್ಲಿ ಇಡ್ತೀನಿ. ನೋಡಿ, ಹೀಗಿಡೋಣ. ಓಕೆ, ಓಕೆ, ಅಬ್ಸರ್ವ್ ಮಾಡಿ. ಐ ಹ್ಯಾವ್ ಎ ಕಾಯಿಲ್. ಇದನ್ನ ಇಂಡಕ್ಟರ್ ಅಂತನಾದ್ರೂ ಕರಿಬಹುದು ನೀವು, ಕಾಯಿಲ್ ಅಂತನಾದ್ರೂ ಕರಿಬಹುದು. ಓಕೆ, ಈ ಒಂದು PVC ಪೈಪ್ಗೆ ಸುತ್ತಿದ್ದೀವಿ ಇನ್ಸುಲೇಟೆಡ್ ವೈರು. ಆಮೇಲೆ ಆ ಟರ್ಮಿನಲ್ಸ್ ಅಲ್ಲಿ ಇನ್ಸುಲೇಷನ್ ತೆಗೆದ್ಬಿಟ್ಟು ಈ ಟರ್ಮಿನಲ್ಸ್ ಕ್ರೊಕೊಡೈಲ್ ಕ್ಲಿಪ್ಸ್ ಕನೆಕ್ಟ್ ಮಾಡಿದ್ದೀನಿ. ನಾವು ಐ ವಿಲ್ ಪುಟ್ ಇಟ್ ಬಿಲೋ ದಿಸ್ ಮ್ಯಾಗ್ನೆಟ್. ಓಕೆ, ರೈಟ್. ಈಗ ಐ ವಿಲ್ ಅಗೈನ್ ಮೇಕ್ ದ ಆಬ್ಜೆಕ್ಟ್ ಪರ್ಫಾರ್ಮ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಅಬ್ಸರ್ವ್ ಮಾಡಿ, ಸೆಟಪ್ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಎಲ್ರಿಗೂ.
ಆಲ್ ಆಫ್ ಯು ಪಿನ್ ಮೀ, ಅವಾಗಲೇ ಸ್ಕ್ರೀನ್ ದೊಡ್ಡದಾಗಿ ಚೆನ್ನಾಗಿ ಕಾಣೋದು. ಮೇಲ್ಗಡೆ ರೈಟ್ ಸೈಡಲ್ಲಿ ನನ್ನ ಹೆಸರಿದೆ, ಡಾಕ್ಟರ್ ರವಿ ಶಾ ಮೀಟಿಂಗ್ ಹೋಸ್ಟ್ ಅಂತ. ಅನ್ಮ್ಯೂಟ್ ಆಗಿದೆ ನೋಡಿ, 2-3 ಅಕೌಂಟ್ ಇದೆ, ಅದರ ಅನ್ಮ್ಯೂಟ್ ಆಗಿರೋ ಅಕೌಂಟ್ಗೂ ರೈಟ್ ಸೈಡ್ ಹೋಗಿ ಪಿನ್ ಮಾಡಿದ್ರೆ ಯು ವಿಲ್ ಸಿ ಬಿಗ್ ಸ್ಕ್ರೀನ್. ನನ್ನ ಸ್ಕ್ರೀನ್ ಮೇಲಂತೂ ಫುಲ್ ಕಂಪ್ಯೂಟರ್ ಬಿಗ್ ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ. ನೀವು ಅಲ್ಲಿ ಸ್ಕ್ರೀನ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಯು ವಿಲ್ ಸಿ ಬಿಗ್ ಪಿಕ್ಚರ್. ಓಕೆ, ಈಗ ಇಲ್ಲಿ ಮ್ಯಾಗ್ನೆಟ್ ಇದೆ, ಕಾಯಿಲ್ ಇದೆ. ದ ಟೂ ಎಂಡ್ಸ್ ಆಫ್ ದ ಕಾಯಿಲ್ ನಾನು ಜಾಯಿನ್ ಮಾಡ್ತೀನಿ. ಆ ಜಾಯಿನ್ ಆದಾಗ ಏನಾಗುತ್ತೆ ಅಂದ್ರೆ ಈ ಆಸಿಲೇಷನ್ಸ್ ಒಂದು 5-10 ಸೆಕೆಂಡ್ಸ್ ಅಲ್ಲೇ ಸ್ಟಾಪ್ ಆಗುತ್ತೆ. ಈಗ ವಿತೌಟ್ ದಿಸ್ ಕಾಯಿಲ್ ನೋಡಿ ಈ ತರ ಆಸಿಲೇಟ್ ಆಗ್ತಾ ಇದೆ ಅಲ್ವಾ. ಸೊ ಈಗ ನೀವು ಹುಡುಗರಿಗೆ ಏನ್ ಮಾಡ್ಬೋದು ಗೊತ್ತಾ, ನಿಮ್ ಕ್ಲಾಸ್ ರೂಮ್ ನಲ್ಲಿ ಯು ಕ್ಯಾನ್ ಟೇಕ್ ಸ್ಟಾಪ್ ಕ್ಲಾಕ್. ಹುಡುಗರಿಗೆ ಟೈಮ್ ಟೇಕನ್ ಫಾರ್ 10 ಆಸಿಲೇಷನ್ಸ್ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಆಫ್ಟರ್ ದಟ್ ಟೈಮ್ ಟೇಕನ್ ಫಾರ್ 1 ಆಸಿಲೇಷನ್, ದ ಪೀರಿಯಡ್ ಆಫ್ ದಿಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಈಗ ನಾನು ಇದನ್ನ ಮೆಜರ್ ಮಾಡಿದ್ದೀನಿ, ಇದ್ರ ಪೀರಿಯಡ್ ಅಪ್ರಾಕ್ಸಿಮೇಟ್ಲಿ 1 ಸೆಕೆಂಡ್, ಅಂದ್ರೆ ಇಟ್ ಕಂಪ್ಲೀಟ್ಸ್ 1 ಆಸಿಲೇಷನ್ ಇನ್ 1 ಸೆಕೆಂಡ್. ಈಗ ಹೀಗೆ ಬಿಟ್ರೆ ಇದು ಆಲ್ಮೋಸ್ಟ್ 15-20 ಮಿನಿಟ್ಸ್ ಆಸಿಲೇಟ್ ಆಗ್ತಾ ಇರುತ್ತೆ. ಸ್ಲೋಲಿ ಡ್ಯಾಂಪಿಂಗ್ ಅಕ್ಕರ್ಸ್. ಯಾಕೆ? ಇಲ್ಲಿ ಏರ್ ಇದೆ, ಏರ್ ಜೊತೆ ಫ್ರಿಕ್ಷನ್ ಆಗುತ್ತೆ. ನೀವೇನಾದ್ರೂ ಒಂದು ಬೀಕರಲ್ಲಿ ನೀರು ತಗೊಂಡು ನೀರಲ್ಲಿ ಇಟ್ಬಿಟ್ರೆ ತಕ್ಷಣನೇ ಸ್ಟಾಪ್ ಆಗುತ್ತೆ. 2-3 ತರ ಡ್ಯಾಂಪಿಂಗ್ ಇದೆ: ಕ್ರಿಟಿಕಲ್ ಡ್ಯಾಂಪಿಂಗ್, ಅಂಡರ್ ಡ್ಯಾಂಪಿಂಗ್, ಓವರ್ ಡ್ಯಾಂಪಿಂಗ್. ನಾನೀಗ ನಿಮಗೆ ಅಂಡರ್ ಡ್ಯಾಂಪಿಂಗ್ ಸಿಚುವೇಶನ್ ತೋರಿಸ್ತೀನಿ. ಏನಂದ್ರೆ ಈ ಕಾಯಿಲ್ ಇದೆಯಲ್ಲ, ಈ ಕಾಯಿಲ್ನ ಇದ್ರ ಕೆಳಗಡೆ ಇಡ್ತೀನಿ. ಈಗ ಇಟ್ಟ ತಕ್ಷಣನೇ 5-10 ಸೆಕೆಂಡ್ಸ್ ಅಲ್ಲಿ ಆಂಪ್ಲಿಟ್ಯೂಡ್ ಡಿಕ್ರೀಸಸ್ ಬೈ ಹಾಫ್. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ 11th ಅಲ್ಲಿ. ಅದಕ್ಕೊಂದು ಎಕ್ಸ್ಪ್ರೆಷನ್ ಬೇರೆ ಇದೆ, ಟೈಮ್ ಟೇಕನ್ ಫಾರ್ ದ ಆಂಪ್ಲಿಟ್ಯೂಡ್ ದ ಡಿಸ್ಪ್ಲೇಸ್ಮೆಂಟ್ ಟು ಡಿಕ್ರೀಸ್ ಬೈ ಹಾಫ್. ಸಿಂಪಲ್ ಫಾರ್ಮುಲಾ ಕಂಡುಹಿಡಿತೀರಲ್ಲ. ಈಗ ನೋಡಿ, ಈ ಎರಡು ಕಾಯಿಲ್ 2 ಟರ್ಮಿನಲ್ ಇದೆಯಲ್ಲ, ಅದನ್ನ ಜಾಯಿನ್ ಮಾಡ್ತೀನಿ. ಏನಾಗುತ್ತೆ ಅಬ್ಸರ್ವ್ ಮಾಡಿ. ಐ ವಿಲ್ ಕೀಪ್ ಇಟ್ ಬಿಲೋ ದಿಸ್. ಇಟ್ಟಿದ್ದೀನಲ್ಲ. ಈಗ ನೋಡಿ, ಇಟ್ ಸ್ಲೋಲಿ ಅಂಡರ್ಗೋಸ್ ಡ್ಯಾಂಪಿಂಗ್. ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿ. ಆಂಪ್ಲಿಟ್ಯೂಡ್ ವಿಲ್ ನಾಟ್ ರಿಮೈನ್ ದ ಸೇಮ್. ಇಟ್ ಸ್ಲೋಲಿ ಸ್ಟಾಪ್ಸ್. ಇವೆರಡನ್ನು ಜಾಯಿನ್ ಮಾಡಿದ್ದೀನಿ ಇಲ್ಲಿ. ಓಕೆ, ಫಾರ್ ಬೆಟರ್ ಎಫೆಕ್ಟ್ ನೋಡಿ, ಇನ್ನೊಂದ್ಸತಿ ಟ್ರೈ ಮಾಡಿ. ಈಗ ಇನ್ನು ಸ್ವಲ್ಪ ಕೆಳಗಡೆ ಇಟ್ಟರೆ ಒಳ್ಳೇದೇ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ಕೆಳಗಡೆ ತಗೊಂಡ್ಬರ್ತೀನಿ ಮ್ಯಾಗ್ನೆಟ್ನ. ಓಕೆ, ದಿಸ್ ಇಸ್ ಎನಫ್. ಈಗ ನೋಡಿ, ನೀವು ಬೇಗ ರೆಕಗ್ನೈಸ್ ಮಾಡ್ಬೋದು. ಈಗ ಸ್ಟಾರ್ಟ್ ಮಾಡಿ ಒಂದು 5-10 ಸೆಕೆಂಡ್ಸ್ ಅಲ್ಲಿ ಅದರ ಆಂಪ್ಲಿಟ್ಯೂಡ್ ಏನಿದೆ ಕಡಿಮೆ ಆಗೋಗುತ್ತೆ ನೋಡಿ. ಆಲ್ಮೋಸ್ಟ್ ಸ್ಟಾಪ್ ಆಗುತ್ತೆ ಒಂದು 30 ಸೆಕೆಂಡ್ಸ್ ಅಲ್ಲಿ. ಅಬ್ಸರ್ವ್ ಮಾಡ್ತಾ ಇದ್ದೀರಾ ಸರ್? ಗೊತ್ತಾಗ್ತಾ ಇದೆಯಾ? ಸ್ಟಾಪೇ ಆಗೋಯ್ತು ನೋಡಿ. ಇದನ್ನಿಲ್ಲ ಅಂದ್ರೆ ನೋಡಿ, ಈಗ ದ ಆಂಪ್ಲಿಟ್ಯೂಡ್ ಇಸ್ ನಾಟ್ ಡಿಕ್ರೀಸಿಂಗ್. ವೆರಿ ಲೋ ಡ್ಯಾಂಪಿಂಗ್ ಅಲ್ವಾ? ನೀವು ಬೇಕಾದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಇಟ್ಕೊಂಡ್ರೆ ಇಲ್ಲಿ ನೋಡಿ, ಈ ಹೈಟ್ಗೆ ಬರ್ತಾ ಇದೆ ಆಂಪ್ಲಿಟ್ಯೂಡ್. ಅಲ್ಲೇ ಇದೆ ಆಲ್ಮೋಸ್ಟ್. ಎವ್ರಿ ಸೈಕಲ್ ಇಟ್ ಇಸ್ ಕಮಿಂಗ್ ಟಿಲ್ ಹಿಯರ್. ಆದ್ರೆ ಈಗ ಕೇರ್ಫುಲ್ ಆಗಿ ಇದನ್ನ ಇಡ್ತೀನಿ ನೋಡಿ. ಹಾಗೆ ಅಬ್ಸರ್ವ್ ಮಾಡಿ. ಫೈಂಡ್ ದ ಆಂಪ್ಲಿಟ್ಯೂಡ್ ಆಫ್ಟರ್ 10 ಸೆಕೆಂಡ್ಸ್. Do you notice it is decreasing? Yes, sir. ಸ್ಟಾಪೇ ಆಗೋಯ್ತು. ಏನಾಯ್ತು? ಈಗ ನೀವು ಯೋಚನೆ ಮಾಡಿ, ನಮ್ಮ ಹುಡುಗರು ಈಗ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆಗಿ ಮೆಟ್ರೋ ಟ್ರೈನ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಅನ್ಕೊಳ್ಳಿ. ಮೆಟ್ರೋ ಕಂಪಾರ್ಟ್ಮೆಂಟ್. ನಾವು ಮೆಟ್ರೋ ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ, ರೈಲ್ವೆ ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಜಾಸ್ತಿ ವೈಬ್ರೇಷನ್ ಆದ್ರೆ ಏನಿದು ಹಿಂಗ್ ವೈಬ್ರೇಷನ್ ಆಗ್ತಿದೆ, ಟ್ರ್ಯಾಕ್ ಸರಿ ಇಲ್ಲ ಅಂತೀವಿ. ಈಗ ಆ ವೈಬ್ರೇಷನ್ಸ್ ನ ಕಡಿಮೆ ಮಾಡ್ಬೇಕಂದ್ರೆ, ಇಫ್ ಯು ವಾಂಟ್ ಟು ರೆಡ್ಯೂಸ್ ದ ಶಾಕ್ ವೈಬ್ರೇಷನ್ಸ್ ಆಫ್ ಎ ಟ್ರೈನ್, ಈ ತರ ಸಿಸ್ಟಮ್ ನ ಟ್ರೈನ್ ಅಲ್ಲಿ, ರೈಲ್ವೆ ಟ್ರ್ಯಾಕ್ ಅಲ್ಲಿ ತಂದ್ರೆ ಯು ಕ್ಯಾನ್ ರೆಡ್ಯೂಸ್ ದ ಶಾಕ್ಸ್ ಅಲ್ವಾ? ಅಂದ್ರೆ ಈ ಡ್ಯಾಂಪಿಂಗ್ ಕ್ಯಾನ್ ಬಿ ಎ ಯೂಸ್ಫುಲ್ ಟೆಕ್ನಾಲಜಿ ಫಾರ್ ಅಸ್. ಎಲ್ಲಿ? ವೇರ್ ಯು ವಾಂಟ್ ಟು ರೆಡ್ಯೂಸ್ ದ ಶಾಕ್ಸ್, ರೆಡ್ಯೂಸ್ ದ ವೈಬ್ರೇಷನ್.
ನೀವು ಯಾರಾದ್ರೂ ಏರೋಪ್ಲೇನ್ ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಸತಿ ವೈಬ್ರೇಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಆ ವೈಬ್ರೇಷನ್ಸ್ ರೆಡ್ಯೂಸ್ ಮಾಡಬೇಕು, ಡ್ಯಾಂಪ್ ಮಾಡಬೇಕು ಅಂದ್ರೆ ಇಟ್ ವಿಲ್ ಬಿ ಯೂಸ್ಫುಲ್. ನೆಕ್ಸ್ಟ್ ಟೂ ವೀಲರ್ ಅಲ್ಲಿ ಹೋಗ್ತಾ ಇರ್ತೀರಾ, ಹಂಪ್ ಬರುತ್ತೆ, ಶಾಕ್ ಅಬ್ಸಾರ್ಬರ್ ಜಾಸ್ತಿ ವೈಬ್ರೇಟ್ ಆಗುತ್ತೆ, ಅದು ಸರಿಗಿಲ್ಲ ಅಂದ್ರೆ ಶಾಕ್ ಆಗುತ್ತೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಟೆಕ್ನಾಲಜಿ. ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್. ಹೇಗಾಯ್ತಿದು? ವೆನ್ ದ ಮ್ಯಾಗ್ನೆಟ್ ಮೂವ್ಸ್ ಇನ್ಸೈಡ್ ದ ಕಾಯಿಲ್, EMF is induced in the coil. Faraday's law, Lenz's law ಏನ್ ಹೇಳುತ್ತೆ? The direction of the EMF is so as to oppose the change which produces it. ಇದರಲ್ಲಿ ಇಂಡ್ಯೂಸ್ ಆಗೋ ಕರೆಂಟ್ ಏನ್ ಮಾಡುತ್ತೆ ಅಂದ್ರೆ, ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ವಿಲ್ ಅಪೋಸ್ ದಿಸ್ ಮ್ಯಾಗ್ನೆಟ್. ಸೊ ಮ್ಯಾಗ್ನೆಟ್ ಒಂದ್ಸತಿ ಈಗ ಹೋಗಿ ಈಗ ಬರ್ಬೇಕಾದ್ರೆ ಅಪೋಸಿಷನ್ ಇಂದ ಮತ್ತೆ ಸ್ಟಾಪ್ ಆಗುತ್ತೆ, ಮತ್ತೆ ಸ್ಟಾಪ್ ಆಗುತ್ತೆ, ಹಾಗೆ ಹಾಗೆ ಕೊನೆಗೆ ಸ್ಟಾಪ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ಡೆಮಾನ್ಸ್ಟ್ರೇಷನ್ ಆಫ್ Lenz's law, which states that the EMF induced is always opposing the change which produces it. ಹೌದಲ್ವಾ? ಸೊ ಹಾಗಾಗಿ ಆ ಲೆನ್ಸಸ್ ಲಾ ಯೂಸ್ ಮಾಡಿಕೊಂಡು ಡ್ಯಾಂಪಿಂಗ್ ಕ್ರಿಯೇಟ್ ಆಯ್ತು. ಈ ಡ್ಯಾಂಪಿಂಗ್ ಸಡನ್ ಆಗಿ ಸ್ಟಾಪ್ ಆಗ್ಲಿಲ್ಲ, ಸ್ಲೋ ಆಗಿ ಸ್ಟಾಪ್ ಆಯ್ತು. ಅದಕ್ಕೆ ಇದನ್ನ ಅಂಡರ್ ಡ್ಯಾಂಪಿಂಗ್ ಅಂತ ಕರೀತಾರೆ. ಓವರ್ ಡ್ಯಾಂಪಿಂಗ್ ಅಂದ್ರೆ ಆಲ್ಮೋಸ್ಟ್ ಸಡನ್ ಆಗಿ ಸ್ಟಾಪ್ ಆಗೋದು, ಆಸಿಲೇಷನ್ಸ್ ಕಂಟಿನ್ಯೂ ಆಗಲ್ಲ. ಓಕೆ, ಸೊ ಹುಡುಗರಿಗೆ ಡ್ಯಾಂಪಿಂಗ್ ಗೊತ್ತಾಯ್ತು. ನೆಕ್ಸ್ಟ್ ಅದ್ರ ಅಪ್ಲಿಕೇಶನ್ ಗೊತ್ತಾಯ್ತು. ರೆಸೊನೆನ್ಸ್ ಅಂತ ನಾವು ತುಂಬಾ ಹೇಳ್ತೀವಿ, LCR ಸರ್ಕ್ಯೂಟ್ ಅಲ್ಲಿ ರೆಸೊನೆನ್ಸ್ ಅಂತ ಮಾತಾಡ್ತೀವಿ ಮಕ್ಕಳಿಗೆ. ಆಮೇಲೆ ಮೆಕ್ಯಾನಿಕಲ್ ಆಬ್ಜೆಕ್ಟ್ಸ್ ಅಲ್ಲಿ ಇಫ್ ರೆಸೊನೆನ್ಸ್ ಅಕರ್ಸ್ ಆಬ್ಜೆಕ್ಟ್ಸ್ ವೈಬ್ರೇಟ್ ವಿತ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ನಾವು ಬಳಸೋ ಫ್ಲೂಟ್ ಈಸ್ ಏರ್ ರೆಸೊನೆನ್ಸ್, ವಾಲ್ಯೂಮ್ ರೆಸೊನೆನ್ಸ್. ಬ್ರಿಡ್ಜ್ ಮೇಲೆ ಸೋಲ್ಜರ್ಸ್ ನಡಿಬೇಕಾದ್ರೆ ದೇ ಡೂ ಸ್ಪ್ಲಿಟ್ ಮಾರ್ಚ್ ಟು ಅವಾಯ್ಡ್ ದ ಡ್ಯಾಮೇಜ್ ಫಾರ್ ದ ಬ್ರಿಡ್ಜ್ ಅಂತ ಎಕ್ಸಾಂಪಲ್ ಕೊಡ್ತೀವಿ. ಏನದು ವೈಬ್ರೇಷನ್ ರೆಸೊನೆನ್ಸ್ ಅಂದ್ರೆ? ರೆಸೊನೆನ್ಸ್ ಮೀನ್ಸ್ ಟೂ ಆಬ್ಜೆಕ್ಟ್ಸ್ ಇಫ್ ದೇ ಆರ್ ವೈಬ್ರೇಟಿಂಗ್ ವಿತ್ ಸೇಮ್ ಫ್ರೀಕ್ವೆನ್ಸಿ, they exchange energy in a better manner without loss and they vibrate with maximum amplitude. ಹಾಗಾದ್ರೆ ಇಲ್ಲಿ ಹೆಂಗ್ ಮಾಡೋದು ಅದನ್ನ? ಈಗ ಏನ್ ಮಾಡ್ತೀನಿ ಅಂದ್ರೆ, ಒಂದು ಬ್ಯಾಟ್ರಿ ತಗೊಳ್ತೀನಿ ನೋಡಿ, ಈ ತರ 9 ವೋಲ್ಟ್ ಬ್ಯಾಟ್ರಿ, ಹೊಸ ಬ್ಯಾಟ್ರಿ ತಗೊಂಡ್ರೆ ಒಳ್ಳೇದು, ರೈಟ್? ಈ 9 ವೋಲ್ಟ್ ಬ್ಯಾಟ್ರಿ ತಗೊಂಡು ಐ ವಿಲ್ ಕನೆಕ್ಟ್ ಇಟ್. ಏನ್ ಮಾಡ್ತೀನಿ? ಐ ವಿಲ್ ಕನೆಕ್ಟ್ ಇಟ್ ಟು ದ ಬ್ಯಾಟ್ರಿ. ಏನಾಗ್ಬೋದು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ವೆನ್ ಐ ಕನೆಕ್ಟ್ ಇಟ್ ಟು ದ ಬ್ಯಾಟ್ರಿ, ಇದು ಏನಾಗ್ಬೋದು ಯೋಚನೆ ಮಾಡಿ. ಕರೆಂಟ್ ಇದ್ರ ಮೂಲಕ ಪಾಸ್ ಆಗುತ್ತೆ, ಈ ಕಾಯಿಲ್ ಮೂಲಕ ಅಷ್ಟೇನೆ. ಕರೆಂಟ್ ಪಾಸಸ್ ಥ್ರೂ ದಿಸ್ ಕಾಯಿಲ್ ಅಂಡ್ ದಿಸ್ ಮ್ಯಾಗ್ನೆಟ್ ವಿಲ್ ಸ್ಟಾರ್ಟ್ ಆಸಿಲೇಟಿಂಗ್, ಜಂಪ್ ಆಗ್ಬಿಡುತ್ತೆ ಸಡನ್ ಆಗಿ. ಈಗ ಸುಮ್ಮನೆ ಹಾಗೆ ಅಬ್ಸರ್ವ್ ಮಾಡಿ ನೋಡಿ, ಕಾಣಿಸೋ ತರ ಹೀಗೆ ಇಟ್ಕೊಂಡಿದ್ದೀನಿ. ಒನ್ ಎಂಡ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್, ಅನದರ್ ಎಂಡ್ ಸುಮ್ಮನೆ ಒಂದ್ಸತಿ ಟಚ್ ಮಾಡ್ತೀನಿ ನೋಡಿ ಏನಾಗುತ್ತೆ ಅಂತ. ಇಲ್ಲಿ ಐ ಆಮ್ ಜಸ್ಟ್ ಸಿಂಪ್ಲಿ ಟಚಿಂಗ್ ಇಟ್ ಒನ್ಸ್. ನೋಡ್ತಾ ಇರಿ, ನೋಡಿದ್ರ ಜಂಪ್ ಆಗಿದ್ದು? Bring it to rest. I am passing current through this. This produces magnetic field. That magnetic field is working on this. ಕಾಣಿಸ್ತಲ್ವಾ? ಈಗ ಏನ್ ಮಾಡ್ತೀನಿ ಗೊತ್ತಾ? Now carefully observe. I am going to connect this and disconnect at a frequency 1 hertz per second. ನಾನೀಗ ಏನ್ ಮಾಡ್ತೀನಿ ಅಂದ್ರೆ, I am going to connect the two terminals of the coil to the battery. Current starts flowing through the battery, but immediately current starts flowing through the coil and I will disconnect it. ಮತ್ತೆ ಕನೆಕ್ಟ್ ಮಾಡ್ತೀನಿ, ಮತ್ತೆ ಡಿಸ್ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಡಿಸ್ಕನೆಕ್ಟ್ ಇದನ್ನ ಒನ್ಸ್ ಎ ಸೆಕೆಂಡ್ ಮಾಡ್ತೀನಿ ಕರೆಕ್ಟ್ ಆಗಿ. ಅದೇನಾದ್ರೂ ಕರೆಕ್ಟ್ ಆಗಿ ನಾನು ಮಾಡಿದ್ರೆ ದ ನ್ಯಾಚುರಲ್ ಫ್ರೀಕ್ವೆನ್ಸಿ ಆಫ್ ದಿಸ್ ಇಸ್ 1 hertz. ಹೇಗೆ ಹೇಳ್ತೀನಿ ನೋಡಿ, it completes one oscillation in one second. Its period is 1 second. ಅದೇ ಫ್ರೀಕ್ವೆನ್ಸಿಲಿ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡಿದ್ರೆ, ದೆನ್ more energy will be transferred from this to this. It starts oscillating with amplitude, high amplitude. ಎಷ್ಟು ಆಂಪ್ಲಿಟ್ಯೂಡ್ ಅಂದ್ರೆ ಇದು ಹಿಂಗ ವೈಬ್ರೇಟ್ ಆಗಿ ಬಿದ್ದೋಗ್ಬಿಡುತ್ತೆ, ಅಷ್ಟೊಂದು ಬಂದ್ಬಿಡುತ್ತೆ. ಅದನ್ನ ಟ್ರೈ ಮಾಡೋಣ, ಅಬ್ಸರ್ವ್ ಮಾಡಿ. ಓಕೆ, ರೈಟ್? ಈಗ ನೋಡಿ, ನಾನು ಕೆಲವು ಸತಿ ಸಕ್ಸಸ್ ಆಗುತ್ತೆ, ಕೆಲವು ಸತಿ ಸಕ್ಸಸ್ ಆಗಲ್ಲ. 1 hertz ಫ್ರೀಕ್ವೆನ್ಸಿಲಿ ನಾನು ಕನೆಕ್ಷನ್ ಕೊಡಬೇಕು, ಡಿಸ್ಕನೆಕ್ಟ್ ಮಾಡಬೇಕು. ಸೊ ಐ ವಿಲ್ ಟಚ್ ಇಟ್ ಅಂಡ್ ಡಿಸ್ಕನೆಕ್ಟ್, ಟಚ್ ಇಟ್ ಅಂಡ್ ಡಿಸ್ಕನೆಕ್ಟ್. ಹಾಗೆ ಅಬ್ಸರ್ವ್ ಮಾಡಿ. ಕರೆಕ್ಟ್ ಆಗಿ ಅದನ್ನ ನಾನು ನೋಡಿಕೊಂಡು ವೆನ್ ಇಟ್ ಈಸ್ ಕ್ರಾಸಿಂಗ್ ದ ಮೀನ್ ಪೊಸಿಷನ್ ಟಚ್ ಮಾಡಬೇಕು, ಸೊ ದಟ್ ಇಟ್ ಮೂವ್ಸ್ ಅಪ್. ಮತ್ತೆ ಕೆಳಗಡೆ ಬಂದು ಮತ್ತೆ ಮೀನ್ ಪೊಸಿಷನ್ ಹತ್ರ ಬಂದಾಗ ಮತ್ತೆ ಪುಷ್ ಮಾಡಬೇಕು. ನಾವು ಮಕ್ಕಳಿಗೆ ಪಾರ್ಕ್ ಅಲ್ಲಿ ಪ್ರತಿ ಸತಿ ಹಿಂಗ್ ತಳ್ತೀವಲ್ಲ, ಇನ್ ದ ಆಸಿಲೇಷನ್ ವೈಬ್ರೇಷನ್ ಪಾರ್ಕ್ ಅಲ್ಲಿ ಸ್ವಿಂಗ್ ಇದೆಯಲ್ಲ, ಮಕ್ಕಳು ನಮ್ಮ ಹತ್ರ ಬಂದಾಗ ಕರೆಕ್ಟ್ ಆಗಿ ತಳ್ತೀವಿ, ಅವ್ರು ಆ ಕಡೆ ಹೋದಾಗ ತಳ್ಳಿದ್ರೆ ಸ್ಟಾಪ್ ಆಗ್ಬಿಡುತ್ತೆ ರಾಂಗ್ ಟೈಮ್ ಅಲ್ಲಿ ಅಲ್ವಾ? ರೆಸೊನೆನ್ಸ್ ಅಂದ್ರೆ
your frequency should match with the frequency of the child that is swinging in the park ಅಲ್ವಾ? ಆ ತರ ಇಲ್ಲಿ ಮಾಡ್ಬೇಕು ನಾನೀಗ. ಅಬ್ಸರ್ವ್ ಮಾಡಿ, ಜಸ್ಟ್ ಕೀಪ್ ವಾಚಿಂಗ್. ಒನ್ ನೋಡಿ, ಹಾಗೆ ನೋಡ್ತಾ ಇರಿ. ಆಂಪ್ಲಿಟ್ಯೂಡ್ ಇನ್ಕ್ರೀಸ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ? ನಾನು ರಾಂಗ್ ಆಗಿ ಮಾಡಿದ್ರೆ ಸ್ಟಾಪ್ ಆಗ್ಬಿಡುತ್ತೆ. ನೋಡಿ, ಈಗ ರಾಂಗ್ ಆಗಿ ಮಾಡ್ತೀನಿ, ಹೈ ಫ್ರೀಕ್ವೆನ್ಸಿ ಕೊಡ್ತಾ ಇದ್ದೀನಿ, ಸರಿಗಿರಲ್ಲ. ಸ್ಲೋ ಆಗಿ ಮಾಡಿದ್ರು ಸರಿಗಿರಲ್ಲ. ನೋಡಿ, ಸುಮ್ಮನೆ ಕಂಟಿನ್ಯೂಸ್ ಆಗಿ ಕೊಟ್ಬಿಟ್ರೆ ಸ್ಟಾಪ್ ಆಗ್ಬಿಡುತ್ತೆ. ಸ್ಟಾಪ್ ಆಯ್ತು, ರಾಂಗ್ ಆಯ್ತು. ಓಕೆ, ಈಗ ಮತ್ತೆ ಟ್ರೈ ಮಾಡ್ತೀನಿ ನೋಡಿ. ಸ್ಲೋ ಆಗಿ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9. ನೋಡಿ, ಇದು ರೆಸೊನೆನ್ಸ್. ಈಗ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಬರ್ತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಶೇಕ್ ಆಗ್ತಾ ಇದೆ ಆಗಲೇ ಸ್ಪ್ರಿಂಗ್. ಅದು ಇದು ರೆಸೊನೆನ್ಸು. ಬೇರೆ ಫ್ರೀಕ್ವೆನ್ಸಿಲಿ ನೀವು ಮಾಡಿದ್ರೆ ಇಟ್ ವೋಂಟ್ ರೀಚ್ ದಟ್ ಲೆವೆಲ್. ಓಕೆ, ಸೊ ರೆಸೊನೆನ್ಸ್ ಅಂದ್ರೆ ಟೂ ಆಬ್ಜೆಕ್ಟ್ಸ್ ವೈಬ್ರೇಟಿಂಗ್ ಅಟ್ ಸೇಮ್ ಫ್ರೀಕ್ವೆನ್ಸಿ, ದೇ ಆರ್ ಏಬಲ್ ಟು ಎಕ್ಸ್ಚೇಂಜ್ ಎನರ್ಜಿ ಬೆಟರ್. LCR ಸೀರೀಸ್ ಅಂಡ್ ಪ್ಯಾರಲಲ್ ರೆಸೊನೆನ್ಸ್ ಅಂತ ಯಾಕೆ ಬಳಸ್ತೀವಿ? This is mechanical simple harmonic motion. In LCR circuit, electric charges oscillate between capacitor and inductor. The energy oscillates between inductor and capacitor. When the current is increasing, electric field is increasing in the capacitor, energy is stored as electric field. When the capacitor is discharging, current decreases in the circuit, but in an inductor, due to self-induction, EMF is induced. Energy is stored as magnetic field. So, oscillation ideyalla, adu frequency, that is natural frequency of LCR circuit given by 1/2 pi root LC. Now, external frequency kottaga, external frequency oscillator connect ಮಾಡ್ತೀವಲ್ಲ, if that frequency matches with 1/2 pi root LC, then you get resonance, maximum current in series LCR circuit. Alva? So, we can really understand all this through this experiment. ಇದೆಲ್ಲ ಶುರುವಾಗಿದ್ದು ನಾವು ನಮ್ಮ ಕಾಲೇಜ್ನಲ್ಲಿ ಒಂದು ಕಾಯಿಲ್ ಮ್ಯಾಗ್ನೆಟ್ ಇಟ್ಕೊಂಡು ಆಟ ಆಡೋದಕ್ಕೆ ಶುರು ಮಾಡಿದ್ಮೇಲೆ. ಇದೆಲ್ಲ ನಾನು ಮಾಡಿದ್ಯಾ? ನಮ್ಮ ಕಾಲೇಜಲ್ಲಿ ನಾವು, ನಮ್ಮ ಕೊಲೀಗ್ಸ್ ಎಲ್ಲ 8 ಜನ ಫಿಸಿಕ್ಸ್ ಟೀಚರ್ಸ್ ಇದ್ದಾರೆ, ಎಲ್ಲರೂ PhDs. ಇದೆಲ್ಲ ನಾವು PhD ಆದ್ಮೇಲೆ ನಮ್ಗೆ ಅರ್ಥ ಆಗೋದಕ್ಕೆ ಶುರು ಆಗಿದ್ದು. ಅಲ್ಲಿವರೆಗೂ ನಾವು ಜಾಸ್ತಿ ಮೈಂಡೇ ಅಪ್ಲೈ ಮಾಡಿರಲಿಲ್ಲ. ಸೊ ಹಂಗಾಗಿ ಎಕ್ಸಾಮ್ನಲ್ಲಿ ಕಲ್ತಿದ್ದೆಲ್ಲ ಅಲ್ಲೇ ಮರ್ತೋಗ್ತಾ ಇತ್ತು. ಬಟ್ when we get real skills, we become problem solvers and we get new ideas to try. ಹಾಗಾಗಿ PU ಲೆವೆಲ್ ಅಲ್ಲಿ, ಹೈಸ್ಕೂಲ್ ಲೆವೆಲ್ ಅಲ್ಲಿ ಮಕ್ಕಳಿಗೆ ಎಕ್ಸ್ಪೆರಿಮೆಂಟ್ ತೋರಿಸೋದಕ್ಕೆ ಟೀಚರ್ಸ್ಗೆ ಟ್ರೈನಿಂಗ್ ಮಾಡೋದು ತುಂಬಾ ಮುಖ್ಯ. ಸೊ ದಟ್ ಈಸ್ ವೈ ದಿಸ್ ವರ್ಕ್ಶಾಪ್ ಇಸ್ ಬೀಂಗ್ ಡನ್. ನಾವು ಹೀಗೆ ಮಾಡ್ತಾ ಇರ್ತೀವಿ. ನಿಮಗೆ ನಾವು ಆಮೇಲೆ ಕೂಡ ಮಾಡ್ಬೋದು. ಅವಾಗಲೇ ಹೇಳಿದ್ನಲ್ಲ, ನಿಮ್ಮ ಕಾಲೇಜಿಗೆ ಬಂದು ಕೂಡ ಈ ಪ್ರೋಗ್ರಾಮ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ತೋರಿಸ್ಬೋದು. ದರ್ ಇಸ್ ಪಾಸಿಬಿಲಿಟಿ. ನಮಗೆ ಟೈಮ್ ಸಿಕ್ಕಾಗ ನಾವು ಕನೆಕ್ಟ್ ಮಾಡ್ತೀವಿ ನಿಮ್ಮ ಜೊತೆಗೆ. ನಾವು we understood how coil and magnet work. ಇದು ಎಲ್ಲ ಫ್ಯಾರಡೆ ಟೈಮಲ್ಲಿ ನಡೀತಾ ಇರೋ ಕೆಲಸ. 1832 ನಲ್ಲಿ ಫ್ಯಾರಡೆ ಕಲ್ತ್ಕೊಂಡಲ್ಲ 200 ವರ್ಷದಿಂದ. ಅದನ್ನ ನಾವೀಗ ಪ್ರಾಕ್ಟಿಕಲ್ ಆಗಿ ಒಂದ್ಸತಿ ನೋಡಿದಾಗ ಆಯ್ತು. ನಾವು ವಾಟ್ ಎಲ್ಸ್? ಜನರೇಟರ್ ಆಯ್ತು. ಫ್ಯಾರಡೆ ಜನರೇಟರ್ ಕಂಡಿಡಿದ ಮೇಲೆ ಪೀಪಲ್ ಸ್ಟಾರ್ಟೆಡ್ ಆಸ್ಕಿಂಗ್ ಕ್ವೆಶನ್ಸ್ ಟು ಫ್ಯಾರಡೆ. ವಾಟ್ ಡು ವಿ ಡೂ ನೆಕ್ಸ್ಟ್? ವಾಟ್ ಇಸ್ ದ ಯೂಸ್ ಆಫ್ ಎಲೆಕ್ಟ್ರಿಸಿಟಿ? ಜನರಿಗೆ ಥಾಮಸ್ ಆಲ್ವಾ ಎಡಿಸನ್ ಇನ್ನೂ ಬಲ್ಬ್ ಕಂಡಿಡಿದಿರಲಿಲ್ಲ. ಸೊ ದೇ ವರ್ ನಾಟ್ ರಿಯಲಿ ಅವೇರ್ ವಿ ಕ್ಯಾನ್ ಗೆಟ್ ಲೈಟ್, darkness can be eliminated. But Faraday said, with electrical energy, you can produce mechanical energy. Anta. Andre, first time Faraday showed how using magnetic field produced by flow of current, we can make a motor. ಆ ಮೋಟರ್ನ ಮಾಡಿ how we can make fan, washing machine, water pump, CD player, ರೆಫ್ರಿಜರೇಟರ್. ನಾವು ದಿನನಿತ್ಯ ಮನೇಲಿ ಬಳಸೋದೆಲ್ಲನೂ ಮೋಟರ್ಗಳೇ. ನಿಮ್ಮ ಮೊಬೈಲ್ ಫೋನಲ್ಲಿ ವೈಬ್ರೇಟ್ ಆಗೋದು ಮೋಟರೇ. ಸೊ
Faraday, in fact, created thousands of jobs through this. ಒಬ್ಬ ಫ್ಯಾರಡೆ ಅವ್ನ ಸ್ಕೂಲ್ಗೆ ಹೋಗೋದು ನಿಲ್ಸಿದ್ದು 14 ಇಯರ್ಸ್ಗೆ, ಬಟ್ ಲುಕ್ ಅಟ್ ಹಿಸ್ ಕ್ರಿಯೇಟಿವಿಟಿ. ಆತ he was asking continuously questions and he was doing new experiments. ನಮ್ಮ ಕಾಲೇಜಸ್ ಹೈಸ್ಕೂಲಲ್ಲಿ ನಾವು ಕೆನ್ ವಿ ಕ್ರಿಯೇಟ್ ಫ್ಯಾರಡೇಸ್, ಕೆನ್ ವಿ ಐಡೆಂಟಿಫೈ ಸಚ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅಂಡ್ ಗಿವ್ ದೆಮ್ ಮೋರ್ ಸಪೋರ್ಟ್. ನಮ್ಮ CMRIT ಕಾಲೇಜಲ್ಲಂತೂ ಅದನ್ನ ಮಾಡ್ತಾ ಇದ್ದಾರೆ. ಹೇಗೆ ಅಂದ್ರೆ ಕೆಲವು ಹೈಸ್ಕೂಲ್ ಟೀಚರ್ಸು, ಕಾಲೇಜ್ ಟೀಚರ್ಸು ಅವ್ರ ಕಾಲೇಜಲ್ಲಿರೋ ಗುಡ್ ಸ್ಟೂಡೆಂಟ್ಸ್ನ ನಮ್ಮ ಕಾಲೇಜ್ ಕರ್ಕೊಂಡು ಬಂದು ಅವ್ರಿಗೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ತೋರಿಸ್ತಾರೆ. ಸೊ ನಮಗೆ ಬಿಡುವಿದ್ದಾಗ ಆ ಥರ ನಾವು ಮಾಡ್ತೀವಿ. ನಿಮ್ಮ ಶಾಲೆಗಳಲ್ಲಿ ಇಫ್ ಯು ಹ್ಯಾವ್ ವೆರಿ ಗುಡ್ ಸ್ಟೂಡೆಂಟ್ಸ್, ಬ್ರೈಟ್ ಸ್ಟೂಡೆಂಟ್ಸ್, ದೇ ಆರ್ ಇಂಟ್ರೆಸ್ಟೆಡ್ ಡೂ ಸಮಥಿಂಗ್ ನ್ಯೂ, ದೇ ಕ್ಯಾನ್ ಆಲ್ವೇಸ್ ವಿಸಿಟ್ ದಿಸ್ ಪ್ಲೇಸ್ ಅಂಡ್ ದೇ ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಅಸ್. ಬೇಕಾದ್ರೆ ನಾವು ನಿಮ್ಮ ಕಾಲೇಜ್ಗೆ ಬಂದು ಅವ್ರಿಗೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿ ತೋರಿಸ್ಬೋದು, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು, ಅವ್ರಿಗೆ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇರ್ಬೋದು. ನಮ್ಮ ವಾಟ್ಸಪ್ ನಂಬರ್ ಎಲ್ಲ ಬೇಕಾದ್ರೆ ನೀವು ಅವ್ರಿಗೆ ಕೊಡ್ಬೋದು. ಪರ್ಪಸ್ ಏನಂದ್ರೆ ಗುಡ್ ಸ್ಟೂಡೆಂಟ್ ಶುಡ್ ಗೆಟ್ ಆಲ್ ದ ಸಪೋರ್ಟ್ ಅನ್ನೋದು. ಯಾವ ಹುಡುಗ ಬುದ್ಧಿವಂತ ಇರ್ತಾನೆ, ಯಾವ ಹುಡುಗ ಹಾರ್ಡ್ ವರ್ಕ್ ಮಾಡ್ತಾನೆ, ಅವನಿಗೆ ಸಪೋರ್ಟ್ ಸಿಗಬೇಕು ಅನ್ನೋದು. ಸೊ ಹಾಗಾಗಿ ಇಫ್ ಯು ಫೈಂಡ್ ಗುಡ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಆಲ್ವೇಸ್ ಗಿವ್ ದೆಮ್ ಮೈ ನಂಬರ್. ವಿ ವಿಲ್ ಆಲ್ವೇಸ್ ಹೆಲ್ಪ್ ದೆಮ್ ಥ್ರೂ ಗಿವಿಂಗ್ ದೆಮ್ ಸೌಂಡ್ ಫೌಂಡೇಶನ್ ಆಫ್ ಫಿಸಿಕ್ಸ್, ಮ್ಯಾಥ್ಸ್. ಅದ್ರ ಬಗ್ಗೆ ಎಲ್ಲ ನಮ್ಮ ಮ್ಯಾಥ್ಸ್ ಟೀಚರ್ಸ್ ಕೂಡ ಟ್ರೈ ಮಾಡ್ತಾರೆ. ನಮ್ಮಲ್ಲಿ ಕೆಮಿಸ್ಟ್ರಿ ಟೀಚರ್ಸ್ ಇದ್ದಾರೆ, ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಸೊ ನಾವು ಹೌ ಟು ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. Faraday developed an experiment. We study this in 12th standard. What do we do in 12th standard? Fleming's left hand rule. Force on a current carrying conductor kept in magnetic field. So ಆ experiment ಮಾಡೋಣ ಈಗ. See here, I am taking the same coil. Okay. ಈ ಕಾಯಿಲ್ ಮೂಲಕ ಕರೆಂಟ್ ಪಾಸ್ ಮಾಡಿದ್ರೆ, ಐ ವಿಲ್ ಟೇಕ್ ಎ ಬ್ಯಾಟ್ರಿ, ಐ ವಿಲ್ ಪಾಸ್ ಕರೆಂಟ್ ಥ್ರೂ ದಿಸ್ ಕಾಯಿಲ್. ವಾಟ್ ವಿಲ್ ಹ್ಯಾಪನ್? ನಿಮಗೆಲ್ಲ ಗೊತ್ತಿದೆ. ಇಟ್ ಬಿಕಮ್ಸ್ ಎ ಮ್ಯಾಗ್ನೆಟ್, ಎಲೆಕ್ಟ್ರೋಮ್ಯಾಗ್ನೆಟ್. ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಹೌದಲ್ವಾ? ಸೊ ಹಾಗಾದ್ರೆ ನಾನೀಗ ನಿಮಗೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ಲಾಟ್ ಮಾಡೋದು ಹೇಗೆ ಅಂತ ನೋಡೋಣ. ವಿ ವಿಲ್ ಸಿ ದ ಮ್ಯಾಗ್ನೆಟಿಕ್ ಫೀಲ್ಡ್. ಹುಡುಗರಿಗೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿದೆ ಅಂತ ಹೇಳಿದ್ರೆ ಹೇಗೆ ಗೊತ್ತಾಗುತ್ತೆ? ಅವ್ರು ನೋಡೋಕ್ಕಾಗಲ್ವಲ್ಲ. ನಾವು ಇವತ್ತು ಒಂದು ಎಕ್ಸ್ಪೆರಿಮೆಂಟ್ ತೋರಿಸ್ತೀವಿ ನಿಮಗೆ. ವಿ ವಿಲ್ ಸಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎ ಸ್ಟ್ರೈಟ್ ಕಂಡಕ್ಟರ್, ಆಫ್ ಎ ಸರ್ಕ್ಯುಲರ್ ಕಾಯಿಲ್, ಆಫ್ ಎ ಸೊಲಿನಾಯ್ಡ್. ಅದನ್ನ ಕಣ್ಣಲ್ಲಿ ನೋಡಿದ್ರೇನೆ ಮಕ್ಕಳಿಗೆ ಅದರ ಅನುಭವ ಆಗೋದು. ಈಗ ಈ ಕಾಯಿಲ್ ಮೂಲಕ ಕರೆಂಟ್ ಪಾಸ್ ಮಾಡಿದ್ರೆ ಏನಾಗುತ್ತೆ? See this? I'll connecting it to the battery. ನೀವು ಮಾಡಬೇಕಾದ್ರೆ ದಯವಿಟ್ಟು ಕೇರ್ ತಗೋಬೇಕು. ಜಾಸ್ತಿ ಟರ್ನ್ಸ್ ಇರಬೇಕು. ನೀವು ಸುಮ್ಮನೆ 5 ಟರ್ನ್ಸ್ 10 ಟರ್ನ್ಸ್ ಇಟ್ಕೊಂಡು ಮಾಡಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡುತ್ತೆ, ಸ್ಪಾರ್ಕ್ ಬಂದ್ಬಿಡುತ್ತೆ. ಸೊ ಮಿನಿಮಮ್ 1000 ಟರ್ನ್ಸ್ 20,000 ಟರ್ನ್ಸ್ ಇದ್ದಷ್ಟು ಚೆನ್ನಾಗಿರುತ್ತೆ ಎಫೆಕ್ಟು. ಸೊ ಈಗ ಐ ವಿಲ್ ಕನೆಕ್ಟ್ ಇಟ್. ಓಕೆ, ಅಬ್ಸರ್ವ್ ದಿಸ್. ಓಕೆ, ಕರೆಂಟ್ ಪಾಸ್ ಆಗ್ತಾ ಇದೆ ಈಗ. It has become a magnet. There is magnetic field around it. I will bring another magnet close to this. Nodi, ee magnet idella, neodymium magnet. I will bring this close to this. Then this experiences a mechanical force. Nodi, kanasta idya? Observe ಮಾಡಿ. See this? It starts vibrating. ನಿಮ್ಮ ಮೊಬೈಲ್ ಫೋನಲ್ಲಿರೋ ವೈಬ್ರೇಟರ್ ಇದೇ ಸಿಸ್ಟಮ್. ನಮಗೆ ಫೋನ್ ಕಾಲ್ ಬಂದ ತಕ್ಷಣ ವೈಬ್ರೇಟ್ ಆಗುತ್ತಲ್ಲ, ಸ್ಪೀಕರ್ ವೈಬ್ರೇಟ್ ಆಗುತ್ತಲ್ಲ, ಇದೇ ಸಿಸ್ಟಮ್. ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಕೆಪ್ಟ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ ಈಗ ಇದನ್ನ ಸಿಡಿ ಹೆಂಗ್ ರೊಟೇಟ್ ಆಗುತ್ತೆ, ಫ್ಯಾನ್ ಹೆಂಗ್ ರೊಟೇಟ್ ಆಗುತ್ತೆ, ಇದು ವೈಬ್ರೇಟ್ ಆಗ್ತಾ ಇದೆ. ಈಗ ರೊಟೇಟ್ ಮಾಡಬೇಕು ಅಂದ್ರೆ ನೋಡಿ ಈ ತರ ಮಾಡಬೇಕು. ಡು ಯು ಸಿ ಸಮ್ ರೊಟೇಷನ್? ಕಾಣಿಸ್ತಾ ಇದೆಯಾ? ಫ್ಯಾನ್ ಆಗೋದಕ್ಕೆ ಕಾರಣ ಅದು. ಸೊ ಫ್ಯಾನ್, ರೆಫ್ರಿಜಿರೇಟರ್, CD ಪ್ಲೇಯರ್, ವಾಟರ್ ಪಂಪ್, ಮೊಬೈಲ್ ಫೋನ್ ವೈಬ್ರೇಟರ್, ಯಾವುದಾದ್ರೂ ತಗೊಳ್ಳಿ ಮನೆಯಲ್ಲಿ, ಯು ವಿಲ್ ಸಿ ಕಾಯಿಲ್, ಮ್ಯಾಗ್ನೆಟ್ ಅಂಡ್ ಬ್ಯಾಟ್ರಿ. ಇಷ್ಟು ಸಿಂಪಲ್ ಟೂಲ್ ಇಂದ ಫ್ಯಾರಡೆ ವಾಸ್ ಏಬಲ್ ಟು ಡೆಮಾನ್ಸ್ಟ್ರೇಟ್ ಹೌ ಟು ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ, ಅಂಡ್ ದಿಸ್ ಡಿವೈಸ್ ಇಸ್ ಕಾಲ್ಡ್ ಮೋಟರ್. ಇದನ್ನ ನಾವು 12th ಅಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀವಿ. ದೇ ಟ್ರೈ ಟು ರೈಟ್ ದಿಸ್ ಇನ್ ದ ಎಕ್ಸಾಮ್. ಬಟ್ ಪ್ರತಿಯೊಂದು ಮೋಟರ್ ಒಳಗಡೆ, ಅಂದ್ರೆ ನಿಮ್ಮ ಮನೇಲಿ ಪ್ರಿಂಟರ್ ಇರ್ಬೋದು, ಫ್ಯಾನ್ ಇರ್ಬೋದು, ವಾಷಿಂಗ್ ಮೆಷಿನ್ ಇರ್ಬೋದು, CD ಪ್ಲೇಯರ್ ಇರ್ಬೋದು, ರೆಫ್ರಿಜಿರೇಟರ್ ಇರ್ಬೋದು,
ಎಲ್ಲಾದ್ರಲ್ಲೂ ಈ ಕಾಯಿಲ್ ಮ್ಯಾಗ್ನೆಟ್ ಇದೆ ಅಂತ ಮಕ್ಕಳಿಗೆ ನಾವು ಎಕ್ಸಾಂಪಲ್ ತೋರಿಸೋದು ಹೇಗೆ? ನನ್ನ ಸ್ಟೂಡೆಂಟ್ ಒಬ್ಬನ ಮನೆಯಲ್ಲಿ ಪ್ರಿಂಟರ್ ಕೆಟ್ಟೋಗಿತ್ತು. ಅವನು ಓಪನ್ ಮಾಡಿ ಅದರೊಳಗಡೆ ಇರೋ ಒಂದು ಮೋಟ್ರ್ ತಂದ. ನೋಡಿ, ಆ ಮೋಟ್ರ್ ಈ ತರ ಇದೆ. ನೋಡಿ, ಈ ತರ ಒಂದು ಮೋಟ್ರ್ ಇದೆ. ಮೋಟ್ರ್ ಇತ್ತು ಯಾವುದರಲ್ಲಿ? ಪ್ರಿಂಟರ್ ಒಳಗಡೆ. ಕಂಪ್ಯೂಟರ್ ಪ್ರಿಂಟರ್ ಇದೆಯಲ್ಲ, ಆ ಪ್ರಿಂಟರ್ ಒಳಗಡೆ. ಆ ಮೋಟ್ರ್ ತಗೊಂಡು ನಾವೇನ್ ಮಾಡಿದ್ವಿ ಅಂದ್ರೆ, ಈ ಮೋಟರ್ ಇದೆ, ಕರೆಕ್ಟ್? ಕರೆಂಟ್ ಕೊಟ್ರೆ ತಿರುಗುತ್ತೆ, ಅದು ಕೆಲಸ ಮೋಟ್ರದು. ವಾಟ್ ಈಸ್ ಮೋಟರ್ ಡೂಯಿಂಗ್? ಯು ಗಿವ್ ಎಲೆಕ್ಟ್ರಿಸಿಟಿ, ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್. ಆದ್ರೆ ನನ್ನ ಸ್ಟೂಡೆಂಟ್ಸ್ ಏನ್ ಮಾಡಿದ್ರು ಗೊತ್ತಾ? ಇದಕ್ಕೊಂದು ಹ್ಯಾಂಡಲ್ ಕನೆಕ್ಟ್ ಮಾಡಿದ್ರು, ಹ್ಯಾಂಡಲ್, ಕರೆಕ್ಟ್. ಆಮೇಲೆ ಇಲ್ಲಿ ಬಲ್ಬ್ಸ್ ಕನೆಕ್ಟ್ ಮಾಡಿದ್ರು. ಅದನ್ನ ನಾವೇ ಕೈನಲ್ಲಿ ತಿರುಗಿಸಿದ್ರೆ ನಮ್ಗೊಂದು ಟಾರ್ಚ್ ಬಂದಂಗೆ ಆಗುತ್ತೆ. ಈಗ ಟಾರ್ಚ್ ತರ ಆಯ್ತು. ಆದ್ರೆ ಇನ್ನೂ ಜೋರಾಗಿ ತಿರುಗಿಸಿದ್ರೆ ಜಾಸ್ತಿ ವೋಲ್ಟೇಜ್ ಬರುತ್ತೆ. ಅದರಿಂದ ಮೊಬೈಲ್ ಚಾರ್ಜ್ ಮಾಡ್ಕೋಬೋದಾ? ಈಗ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ, ಮೊಬೈಲ್ ಚಾರ್ಜ್ ಆಗಿಲ್ಲ, ನಾವೇ ಟೆಂಪ್ರರಿ ಆಗಿ ಮೆಕ್ಯಾನಿಕಲ್ ಆಗಿ ತಿರುಗಿಸಿ ಒಂದು ಅರ್ಧ ಗಂಟೆ ತಿರುಗಿಸಿದ್ರೆ ಮೊಬೈಲ್ ಚಾರ್ಜ್ ಮಾಡ್ಬೋದು ಅಂತ ಟ್ರೈ ಮಾಡಿದ್ರು. ಇಟ್ಸ್ ನಾಟ್ ಸೋ ಈಸಿ. ದೇ ವರ್ ಏಬಲ್ ಟು ಚಾರ್ಜ್, ಬಟ್ ತುಂಬಾ ಕಡಿಮೆ. ಒಂದು ಹಾಫ್ ಅನ್ ಅವರ್ ತಿರುಗಿಸಿದ ಮೇಲೆ ಒಂದು ಸ್ವಲ್ಪ ಬಂತು. ಅದಕ್ಕೊಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಮಾಡಬೇಕು, ಕೆಪಾಸಿಟರ್, ಇಂಡಕ್ಟರ್, ಬೇರೆ ಬೇರೆ ಏನೇನು ಸರ್ಕ್ಯೂಟ್ ಇದೆ ಅದನ್ನೆಲ್ಲ ಯೋಚನೆ ಮಾಡಿ ಕರೆಕ್ಟಾಗಿ ಸರ್ಕ್ಯೂಟ್ ಬಿಲ್ಡ್ ಮಾಡಿದ್ಮೇಲೆ ಅದು ವರ್ಕ್ ಆಯ್ತು, ಕರೆಕ್ಟ್? ಸೊ ಇದು ಮೋಟರ್ ಆದ್ರೂ ಕೂಡ ನಮ್ಮ ಮೆಕ್ಯಾನಿಕಲ್ ಎನರ್ಜಿಯಿಂದ ಅದರಿಂದ ಜನರೇಟ್ ಮಾಡ್ಕೊಂಡು ಏನೋ ಒಂದು ಹ್ಯಾಂಡ್ ಟಾರ್ಚ್, ಮ್ಯಾನ್ಯುಯಲ್ ಟಾರ್ಚ್ ಮಾಡ್ಕೋಬಹುದು ಅಲ್ವಾ? ಈ ಮೋಟರ್ ಸಿಕ್ಕಿದ್ ನಮಗೆ ಹಳೆ ಪ್ರಿಂಟರ್ ವೇಸ್ಟ್ ಆಗಿತ್ತು, ನಮ್ಮ ಕಾಲೇಜಲ್ಲಿ ಡಂಪ್ ಮಾಡಿದ್ರು. ಅದನ್ನ ಈ ವೇಸ್ಟ್ ಅಂತ ಹೇಳ್ಬಿಟ್ಟು ಬಿಸಾಡೋಣ ಅಂತ, ಗುಜರಿಗೆ ಹಾಕೋಣ ಅಂತ. ಬಟ್ ಅವರ್ ಸ್ಟೂಡೆಂಟ್ಸ್ ಓಪನ್ ಡೇಟ್ ಟುಕ್ ದಿಸ್. ಈ ತರ ಮೋಟರ್ಸ್ ಎಷ್ಟೊಂದು ಡಿವೈಸಸ್ ಅಲ್ಲಿ ಇರುತ್ತೆ. ಅದರಿಂದ ನೀವೇ ಒಂದು ಹ್ಯಾಂಡಲ್ ಕನೆಕ್ಟ್ ಮಾಡಿಬಿಟ್ರೆ ಮಕ್ಕಳಿಗೆ ಒಂದು ಟಾರ್ಚ್ ಮಾಡೋದು ಹೇಗೆ, ಅವರೇ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು ಹೇಗೆ, ಆ ಥರ ಎಲ್ಲ ಕ್ರಿಯೇಟಿವಿಟಿ ಅವರಲ್ಲಿ ಪ್ರಶ್ನೆ ಬರೋಕ್ಕೆ ಶುರು ಆಗುತ್ತೆ. ದ ಬೆಸ್ಟ್ ಥಿಂಗ್ ಈಸ್ ವಿ ಹ್ಯಾವ್ ಟು ಮೇಕ್ ಅವರ್ ಸ್ಟೂಡೆಂಟ್ ಆಸ್ಕ್ ಕ್ವೆಶನ್ಸ್. When they ask questions, they start think on it, they spend some time, and gradually they start doing experiments. So ಈ ಮೋಟಾರ್ ಇಂದ ಈಗ ನಾವು ಎಲ್ಲಿ ಮೋಟರ್ ಸಿಗುತ್ತೋ, ಎಲ್ಲೆಲ್ಲಿ ಡಿವೈಸ್, ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಲ್ಯಾಬ್ ಅಲ್ಲಿ ಪ್ರಿಂಟರ್ ಕೆಟ್ಟೋಗಿರೋ ಹೋಗಿ ಎತ್ಕೊಂಡ್ ಬಂದ್ಬಿಡೋದು. ಅದರಲ್ಲಿರೋ ಮೋಟರ್ ತಗೊಂಡು, ಈಗ ನಿಮಗೆ ನಾನು ವಾಟರ್ ಪಂಪ್ ಅಲ್ಲಿರೋ ಮೋಟರ್ ತೋರಿಸ್ತೀನಿ ನೋಡಿ. ಫಿಲ್ಟರ್ ಅಲ್ಲಿ ವಾಟರ್ ಫಿಲ್ಟರ್ ಇದೆಯಲ್ಲ, ಅದರಲ್ಲಿರೋ ಮೋಟರ್ ನೋಡಿ. ಅದರಲ್ಲಿ ಇಂಡಕ್ಷನ್ ಕಾಯಿಲ್ ಇದೆ, ಇದು ಮೋಟರು, ತಿರುಗೋ ಪಾರ್ಟ್ ಇದು. ಇದು ವಾಟರ್ ಪಂಪ್, ವಾಟರ್ ಫಿಲ್ಟರ್ ಇದೆಯಲ್ಲ ಅದು. ನಮ್ಮ ಹತ್ರ ಇನ್ನೊಂದು ಪ್ರಿಂಟರ್ ಸಿಕ್ತು ನಮ್ಮ ಕಾಲೇಜಲ್ಲಿ. ಆ ಪ್ರಿಂಟರ್ ಅಲ್ಲಿ ಈ ತರ ಮೋಟ್ರು, ಒಂದು ಇದು ಸರ್ಕ್ಯೂಟ್ ಬೋರ್ಡ್, ಪ್ರಿಂಟರ್ ಒಳಗಡೆ ಇರೋ ಸರ್ಕ್ಯೂಟ್ ಬೋರ್ಡು ನೋಡಿ, ಒಂದು ಮೋಟರ್ ಇದೆ ಒಳಗಡೆ. ನಾವೇನ್ ಮಾಡಿದ್ವಿ ಗೊತ್ತಾ? ಆ ಮೋಟರ್ನ ಕೈನ ಅದಕ್ಕೊಂದು ಬಲ್ಬ್ ಕನೆಕ್ಟ್ ಮಾಡಿದ್ವಿ. ಸುಮ್ಮನೆ ಬಿಸಾಡೋದು ಹೇಗೆ ಅಂತ ಬಲ್ಬ್ ಕನೆಕ್ಟ್ ಮಾಡಿ ಕೈನಲ್ಲೇ ಹಿಂಗ್ ತಿರುಗಿಸಿದ್ರೆ ಸಾಕು, ಲೈಟ್ ಬರುತ್ತೆ. ಇದ್ರೊಳಗಡೆ ಕಾಯಿಲ್ ಮ್ಯಾಗ್ನೆಟ್ ಇದೆಯಲ್ಲ, ಅದನ್ನ ತಿರುಗಿಸಿದ್ರೆ ನೋಡಿ, ಇದೆಲ್ಲ ವೇಸ್ಟ್ ಮೆಟೀರಿಯಲ್ಸ್ ಇಂದ ಇದನ್ನ ಮಾಡಿ ನಮ್ಮ ಸ್ಟೂಡೆಂಟ್ಸ್ಗೆ ತಗೊಂಡೋಗ್ತಾರೆ. ನಮ್ಮ ಸ್ಟೂಡೆಂಟ್ಸ್ ಯಾರಾದ್ರೂ ಟೆಸ್ಟ್ ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರೋರು ಇದನ್ನ ಕೊಟ್ಬಿಟ್ರೆ ಅವ್ರು ಅದರಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ, ಇದು ಏನ್ ನಡೀತಿದೆ ಇದ್ರೊಳಗಡೆ, ಈ ಸರ್ಕ್ಯೂಟ್ ಅಂದ್ರೆ ಏನು, ಸರ್ಕ್ಯೂಟ್ ಒಳಗಡೆ ಏನಿದೆ. ಮನೆಯಲ್ಲಿ ಇದನ್ನ ಒಂದು ಟೇಬಲ್ ಮೇಲೆ ಇಟ್ಕೊಂಡು ಹಿಂಗೆ ನೋಡ್ತಾ ಇದ್ರೆ ಅವ್ರಿಗೆ ಏನೋ ಒಂದು ಪ್ರಶ್ನೆ ಬರುತ್ತೆ ಯಾವತ್ತಾದ್ರೂ ಒಂದಿನ, ಅಲ್ವಾ? ಸೊ ಹಾಗಾಗಿ ವಿ ಮಸ್ಟ್ ಟ್ರೈ ಟು ಕನ್ವರ್ಟ್ ವೇಸ್ಟ್ ಟು ಬೆಸ್ಟ್. ನಾವು ಯಾವ್ದನ್ನ ವೇಸ್ಟ್ ಅನ್ಕೊಂಡಿದ್ದೆ ನಾನು, ಅದೆಲ್ಲ ಬೆಸ್ಟ್ ಆಗ್ಬಿಟ್ಟಿದೆ ಈಗ. ನಾನು ಕೊಳಚೆ ನೀರು ವೇಸ್ಟ್ ಅನ್ಕೊಂಡಿದ್ದೆ, ಆದ್ರೆ ಬೆಂಗಳೂರಲ್ಲಿ ಒಬ್ರು ಮೈಕೆಲ್ ಫ್ಯಾರಡೆ ಅಂತ ಕರಿಬಹುದು ಅವ್ರನ್ನ, ಅವರು ಕೊಳಚೆ ನೀರನ್ನ ಬಳಸ್ಕೊಂಡು ಎಲೆಕ್ಟ್ರಿಕಲ್ ಎನರ್ಜಿ ಹೈಡ್ರೋ ಪವರ್ ಸ್ಟೇಷನ್ ಮಾಡಿದ್ದಾರೆ. ಫಸ್ಟ್ ಇನ್ ದ ವರ್ಲ್ಡ್. ಕೊಳಚೆ ನೀರು, ಅದರಿಂದ ಟರ್ಬೈನ್ ರೊಟೇಟ್ ಮಾಡಿ ಅದರಿಂದ ಎಲೆಕ್ಟ್ರಿಸಿಟಿ. ಅಂತ ಕ್ರಿಯೇಟಿವಿಟಿ ಅವ್ರ ಸ್ಕೂಲ್ಗೆ ಹೋಗಿಲ್ಲ. ಅವ್ರು ಎಷ್ಟು ಕ್ರಿಯೇಟಿವ್ ಆಗಿದ್ದಾರೆ ಅಂತ ಆಗ ನನಗೆ ಅನಿಸಿದ್ದು. ನಾನು ಈ ಕೊಳಚೆ ನೀರನ್ನ ಇಷ್ಟು ದಿನ ನೋಡ್ತಾ ಇದ್ದೆ, ಬಟ್ ಐ ನೆವರ್ ಥಾಟ್ ದಟ್ ಇಟ್ ಈಸ್ ಯೂಸ್ಫುಲ್. ಇಟ್ ಹ್ಯಾಸ್ ಕೈನೆಟಿಕ್ ಎನರ್ಜಿ. ನನ್ನ ಮನಸ್ಸಲ್ಲಿ ಏನಿತ್ತು, ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಯು ನೀಡ್ ಬಿಗ್ ವಾಟರ್ ಫಾಲ್, ದೊಡ್ಡದಾಗಿರಬೇಕು ಅಂತ. ಬಟ್ ಹಿಯರ್ ಐ ವಿಲ್ ಶೋ ಯು ದ ವಿಡಿಯೋ ಆಫ್ ದಟ್. ಯು ಕ್ಯಾನ್ ಸಿ ಡ್ರೈನೇಜ್ ವಾಟರ್, ಸೀವೇಜ್ ವಾಟರ್ ಇಂದ ಎಲೆಕ್ಟ್ರಿಸಿಟಿ ಬರ್ತಾ ಇದೆ. ಆಗ ನನಗೆ ಅರ್ಥ ಆಯ್ತು, ದೇರ್ ಇಸ್ ನೋ ವೇಸ್ಟ್ ಮೆಟೀರಿಯಲ್ ಇನ್ ದಿಸ್ ವರ್ಲ್ಡ್. ಏನಾದ್ರೂ ವೇಸ್ಟ್ ಅಂತ ನನಗನ್ಸಿದ್ರೆ ನಾನೇ ವೇಸ್ಟ್ ಅನ್ಸ್ಬಿಡ್ತು ಹಂಗಾದ್ರೆ. ಯಾಕೆ ಅಂದ್ರೆ ಗಾಡ್ ಕ್ಯಾನಾಟ್ ಕ್ರಿಯೇಟ್ ವೇಸ್ಟ್ ಮೆಟೀರಿಯಲ್ಸ್ ಅನ್ನೋದು ನಮ್ಮ ನಂಬಿಕೆ ಅಲ್ವಾ? ಎನಿಥಿಂಗ್ ದಟ್ ಈಸ್ ದೇರ್ ಆನ್ ಅರ್ತ್ ಹ್ಯಾಸ್ ಎ ಸ್ಪೆಸಿಫಿಕ್ ಪರ್ಪಸ್. ಈಗ ನನ್ನ ಸ್ಟೂಡೆಂಟ್ಸ್ ಇಲ್ಲಿ ಇತ್ತೀಚೆಗೊಬ್ರು ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಏನು ಗೊತ್ತಾ? ದೇ ಕಲೆಕ್ಟ್ ಪ್ಲಾಸ್ಟಿಕ್, ಮೇಕ್ ಪ್ಲಾಸ್ಟಿಕ್ ಪ್ಲೇಟ್ಸ್, ದೊಡ್ಡ ಪ್ಲಾಸ್ಟಿಕ್ ಪ್ಲೇಟ್ ಮಾಡಿ ಪ್ಲಾಸ್ಟಿಕ್ ಹೌಸ್ ಮಾಡ್ಬೇಕಂತ ಟ್ರೈ ಮಾಡ್ತಿದ್ದಾರೆ. ಇಡೀ ಪ್ಲಾಸ್ಟಿಕ್ ಎಲ್ಲಿ ಬಿದ್ದಿದ್ರು ತಗೊಂಬರೋದು, ಅದನ್ನೆಲ್ಲ ಕೆಮಿಕಲ್ ರಿಯಾಕ್ಷನ್, ಹೀಟಿಂಗ್,
ಇಂಜಿನಿಯರಿಂಗ್ ಪ್ರೋಸೆಸ್ ಇಂದ ಪ್ಲಾಸ್ಟಿಕ್ ಪ್ಲೇಟ್ ರೆಡಿ ಮಾಡಿ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಲೋ ಕಾಸ್ಟ್ ಪ್ಲಾಸ್ಟಿಕ್ ಹೌಸಸ್ ಅಂತ ಟ್ರೈ ಮಾಡ್ತಿದ್ದಾರೆ ಸಿವಿಲ್ ಇಂಜಿನಿಯರ್ಸ್. ಇನ್ ಕೆಲವರು ಹಾಸ್ಪಿಟಲ್ ಇಂದ ವೇಸ್ಟ್ ಸಿಗುತ್ತಲ್ಲ, ಅದು ವೇಸ್ಟ್, ಅದು ಹಾಸ್ಪಿಟಲ್ ವೇಸ್ಟ್ ಫ್ರಮ್ ನರ್ಸಿಂಗ್ ಹೋಮ್, ಫ್ರಮ್ ಮೆಡಿಕಲ್ ಲ್ಯಾಬ್ಸ್, ಅದರಿಂದ ಏನು ಮಾಡ್ಬೋದು ಅಂತ ಸ್ಟಡಿ ಮಾಡ್ತಿದ್ದಾರೆ. ಯಾವುದು ವೇಸ್ಟ್ ಅಲ್ವೇ ಅಲ್ಲ. ನಾವು ಯೋಚನೆ ಮಾಡಿದ್ರೆ ಅದರಲ್ಲಿ ಒಂದು ಸೊಲ್ಯೂಷನ್ ಸಿಗುತ್ತೆ, ಯೋಚನೆ ಮಾಡಲಿಲ್ಲ ಅಂದ್ರೆ ಖಂಡಿತ ವೇಸ್ಟ್ ಅನ್ಸುತ್ತೆ. ನೌ ಐ ವಿಲ್ ಶೋ ಯು ಎ ಶಾರ್ಟ್ ವಿಡಿಯೋ ಹೌ ಡ್ರೈನೇಜ್ ವಾಟರ್ ಕ್ಯಾನ್ ರೊಟೇಟ್ ದ ಟರ್ಬೈನ್. ನಾವೆಲ್ಲರೂ 11th ಸ್ಟ್ಯಾಂಡರ್ಡ್ ಅಲ್ಲಿ ಮಕ್ಕಳಿಗೆ ಕೈನೆಟಿಕ್ ಎನರ್ಜಿ ½ mv², ಅದ್ರ ಬಗ್ಗೆ ಪಾಠ ಮಾಡ್ತೀವಿ. ಪೊಟೆನ್ಷಿಯಲ್ ಎನರ್ಜಿ mgh ಅಂತ. ಈಗ ಯು ಕ್ಯಾನ್ ಸಿ ಹೌ ವಿ ಕ್ಯಾನ್ ಜನರೇಟ್ ಎಲೆಕ್ಟ್ರಿಸಿಟಿ ಥ್ರೂ ಸ್ಲೋ ಮೂವಿಂಗ್ ಡ್ರೈನೇಜ್ ವಾಟರ್. ಓಕೆ, ಆ ವಿಡಿಯೋ ಪ್ಲೇ ಮಾಡ್ತೀನಿ, ಜಸ್ಟ್ ವಾಚ್ ಇಟ್. ಯಾರಿಗಾದ್ರೂ ವಿಡಿಯೋ ಸ್ಕ್ರೀನ್ ಮೇಲೆ ಬರ್ತಿಲ್ಲ ಅಂದ್ರೆ ನನಗೆ ಹೇಳ್ಬೋದು. ಐ ಆಮ್ ಪ್ಲೇಯಿಂಗ್ ದ ವಿಡಿಯೋ ನೌ. ಸರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸರ್ ಟರ್ಬೈನು? ಓಕೆ ಓಕೆ, ನೋಡಿ ಇಲ್ಲಿ ಟರ್ಬೈನ್ ಇದೆ. ಈ ಟರ್ಬೈನ್ ಬೆಂಗಳೂರಲ್ಲಿ KR ಪುರಂ ಅಲ್ಲಿ ಎಲ್ಲಿ ಫಿಕ್ಸ್ ಮಾಡಿದ್ದಾರೆ? ಇಲ್ಲಿ ಡ್ರೈನೇಜ್ ವಾಟರ್ ಟ್ಯಾಂಕ್ ಇದೆ ನೋಡಿ, ಇದು ಲೇಕ್ ಇದೆ, ಈ ಒಂದು ಕೆರೆ, ಇಲ್ಲಿ ಕೊಳಚೆ ನೀರು ಸಂಗ್ರಹ ಆಗುತ್ತೆ. ಈ ಕೊಳಚೆ ನೀರ್ ಹತ್ರ ಅವ್ರು ಕೆಲಸ ಮಾಡಿದ್ದಾರೆ. ಬಾಲಕೃಷ್ಣ ಅನ್ನೋ ಅವರು ನನ್ ಕೇಳಿದ್ರೆ ಅವರು ಮೈಕಲ್ ಫ್ಯಾರಡೆ ಸಮಾನ ಅನ್ಸುತ್ತೆ. ಯಾಕೆಂದ್ರೆ ನಾನು BSc MSc PhD ಆದ್ಮೇಲೂ ನನಗೆ ಈ ಕೊಳಚೆ ನೀರಿಂದ ಯೂಸ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಅವ್ರು ಇಷ್ಟೆಲ್ಲ ಅವ್ರು ಯೋಚನೆ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಎಜುಕೇಶನ್ ಸಿಕ್ಕಿದ್ರೆ ಇನ್ನೆಷ್ಟು ಕಂಡುಹಿಡಿದಬಹುದು ಅವರು ಅಂತ ಅನ್ಸುತ್ತೆ. See, this water is moving slowly. Very slowly water is flowing. ಈ ಕೈನೆಟಿಕ್ ಎನರ್ಜಿ ಇದೆಯಲ್ಲ, this energy will rotate the turbine. ಇಲ್ಲಿ ಒಂದು ಟರ್ಬೈನ್ ಮಾಡಿದ್ದಾರೆ ಅವರೇನೆ. The turbine is rotating. Okay, so he has used some gears, pulleys ಎಲ್ಲ ಯೂಸ್ ಮಾಡಿಕೊಂಡು he has connected the gear system to generator. This is the generator. ಈ ಜನರೇಟರ್ ಅಲ್ಲಿ ಕಾಯಿಲ್ ಮ್ಯಾಗ್ನೆಟ್ ಇದೆ. ದಿಸ್ ಇಸ್ ದ ಜನರೇಟರ್. ನಾವು ಎಷ್ಟು ವೋಲ್ಟೇಜ್ ಬರ್ತಾ ಇರಬಹುದು? ಆಲ್ ಆಫ್ ಯು ಪ್ಲೀಸ್ ಅಬ್ಸರ್ವ್. ವೋಲ್ಟ್ ಮೀಟರ್, ಆಮೀಟರ್ ಕನೆಕ್ಟ್ ಆಗಿದೆ ಇದಕ್ಕೀಗ. there is voltmeter, ammeter connected here. ಬಲ್ಬ್ ಬರೆದುಕೊಂಡಿದೆ ನೋಡಿ. ಟ್ಯೂಬ್ ಸ್ಟ್ರೀಟ್ ಲೈಟ್ಸ್ ಆರ್ ಕನೆಕ್ಟೆಡ್. ನೋಡಿ ನಿಮಗೆ ಇಲ್ಲಿ ವೋಲ್ಟೇಜ್ ಕಾಣಿಸ್ತಾ ಇದೆ, ವೋಲ್ಟ್ ಮೀಟರ್ ಇದೆ, AC ವೋಲ್ಟ್ ಮೀಟರ್. ನೆಕ್ಸ್ಟ್ ಅದ್ರ ಮೇಲೆ AC ಆಮೀಟರ್ ಇದೆ, ಕಾಣಿಸ್ತಾ ಇದೆ ಅಲ್ವಾ? ನಾವು ಇದ್ರ ಪವರ್ ಎಷ್ಟಿರ್ಬೋದು ಈಗ ಹೇಳ್ತೀರಾ ಯಾರಾದ್ರು? ಇದೊಂದು ಸ್ನ್ಯಾಪ್ ಶಾಟ್ ತಗೊಂಡು PPT ಹಾಕ್ತೀನಿ. ಐ ವಿಲ್ ಶೋ ಯು ದ ಪವರ್ ಕ್ಯಾಲ್ಕುಲೇಟರ್. ಹುಡುಗರಿಗೆ ಇದನ್ನ ಈ ಲೆಕ್ಕ ಮಾಡಿಸ್ಬೇಕು ನಾವು. ಸ್ಟೂಡೆಂಟ್ಸ್ ಈ ಲೆಕ್ಕ ಮಾಡಿದ್ರೆ ಅವ್ರಿಗೆ ಒಂದು ಪವರ್ ಜನರೇಟರ್ ಸಿಕ್ಕರೆ ಅದರಿಂದ ನಾವು ಎಲೆಕ್ಟ್ರಿಸಿಟಿ ಎಷ್ಟು ಬರ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಸಣ್ಣ ಲೆಕ್ಕ ಕೊಟ್ರೆ ಅದು ಅವ್ರಿಗೆ CET ಎಕ್ಸಾಮ್ಗೆ ಹೆಲ್ಪ್ ಆಗ್ಬೋದು, ಅಥವಾ ಅವರಲ್ಲಿ ಕ್ರಿಯೇಟಿವಿಟಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅದನ್ನ? ವೆರಿ ಈಸಿ. ವಿ ವಿಲ್ ಜಸ್ಟ್ ನಾವು ಸೆಲೆಕ್ಟ್ ದ ಫೋಟೋ. ಆ ಫೋಟೋನ PPT ಹಾಕಿ ನಿಮಗೆ ಬರೆದು ತೋರಿಸ್ತೀನಿ. ನೋಡಿ ಕರೆಂಟ್ ಎಷ್ಟಿದೆ, ವೋಲ್ಟೇಜ್ ಒಂದು 500 ವೋಲ್ಟ್ ಮೇಲಿದೆ. ಇಲ್ಲಿ ಕರೆಂಟ್ 0 to 10 ನಲ್ಲಿ 2 ಡಿವಿಷನ್ ಕ್ರಾಸ್ ಆಗಿದೆ ಅನ್ಬೋದು. ಓಕೆ, ಸೊ ಅರೌಂಡ್ 2 ಆಂಪ್ಸ್ ಇದೆ ಅಂತ ಅನಿಸ್ತಾ ಇದೆ ನನಗೆ. ಸೊ ಈಗ ಅದನ್ನ ನಾನು ಐ ವಿಲ್ ಟೇಕ್ ದ ವಿಡಿಯೋ. ಆ ಸ್ನ್ಯಾಪ್ ಶಾಟ್ ತಗೊಂಡಿದ್ದೀನಿ.
ಓಕೆ, ಇಲ್ಲಿ ಮೈ ಪಿಕ್ಚರ್ಸ್, ಆ ಪಿಕ್ಚರ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ ಈಗ. ಓಕೆ, we will calculate voltage and current here. ಎಷ್ಟಿರ್ಬೋದು ವೋಲ್ಟೇಜ್ ಕರೆಂಟು? ಅಬ್ಸರ್ವ್ ಮಾಡ್ತಾ ಇದ್ದೀರಾ? ನೋಡಿ, ಈಗ ನಾನು ಇಲ್ಲಿ ಬರಿತಾ ಇದ್ದೀನಿ. ವೋಲ್ಟೇಜ್ ಎಷ್ಟಿದೆ ಸರ್ ಇಲ್ಲಿ? V = 500 ವೋಲ್ಟ್. ಹೇಳಿ ಸರ್. 500 ಮೇಲೆ ಕ್ರಾಸ್ ಆಗಿದೆ, ಕರೆಕ್ಟ್. ಆಂಪಿಯರ್ ನೋಡಿ ಇಲ್ಲಿ ಇದು ಎ. ಆಂಪಿಯರ್ ನನಗೆ ಅನ್ಸೋ ಪ್ರಕಾರ 2 ಡಿವಿಷನ್ಸ್ ಇದೆ, 2 ಆಂಪಿಯರ್. ಸೊ ಪವರ್ ಇಸ್ ಈಕ್ವಲ್ ಟು ವೋಲ್ಟೇಜ್ ಇಂಟು ಕರೆಂಟ್. ಸೊ ಅರೌಂಡ್ 1000 ವ್ಯಾಟ್ ಬರ್ತಾ ಇದೆ. ಓಕೆ, ಇಷ್ಟು ಪವರ್ ಜನರೇಟ್ ಆಗ್ತಾ ಇದೆ. ಈಗ ಎಷ್ಟು ಬಲ್ಬ್ಸ್ ನ ಇದು ಕನೆಕ್ಟ್ ಮಾಡ್ಬೋದು? ಹೌ ಮೆನಿ ಸ್ಟ್ರೀಟ್ ಲೈಟ್ಸ್? ಅವರು ಆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಈಗ ಅವರು 100 ಟ್ಯೂಬ್ ಲೈಟ್ ನ ಕನೆಕ್ಟ್ ಮಾಡಿದ್ದಾರೆ. ಡೈಲಿ ಸ್ಟ್ರೀಟ್ ಲೈಟ್ಸ್ ಎಲ್ಲ ಇದರಿಂದನೇ ಉರಿತಾ ಇರೋದು. ಇವರೇನೇ ಆ ವ್ಯಕ್ತಿ. ಇಲ್ಲಿ ನೈಟ್ ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಎಷ್ಟು ಉರಿತಾ ಇದೆ ನೋಡಿ. ಥ್ರೂಔಟ್ ದ ಡೇ ಇಟ್ ವಿಲ್ ಬಿ ರೊಟೇಟಿಂಗ್. Okay, this tube light, there are so many street lights which are working here. ಒಂದು 100 street lights ಇದೆ. How is he able to make it? ನಾನು ಅವ್ರಿಗೆ ಕೇಳಿದೆ, ಸರ್ ನಿಮಗೆ ಹೆಂಗ್ ಗೊತ್ತಾಯ್ತು? ಹೌ ಡಿಡ್ ಯು ಮೇಕ್ ಇಟ್? ನೀವು ಫ್ಯಾರಡೆ ಬಗ್ಗೆ ನಿಮಗೆ ಗೊತ್ತಿಲ್ಲ, ನನಗೆ ಎಲ್ಲ ಡಿಗ್ರಿ ಇದೆ, ನನಗೆ ಎಂದೂ ಅನ್ನಿಸ್ಲೇ ಇಲ್ಲ ಡ್ರೈನೇಜ್ ವಾಟರ್ ಇಂದ ಎಲೆಕ್ಟ್ರಿಸಿಟಿ ಬರುತ್ತೆ ಅಂತ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, he said, see, I am experiencing the energy present in water, force in water, because I am a sand manufacturer. ಮರಳನ್ನ ಉತ್ಪಾದನೆ ಮಾಡೋ ಉದ್ಯೋಗ ಅವ್ರದ್ದು. ಮರಳನ್ನ ಹೆಂಗ್ ಉತ್ಪಾದನೆ ಮಾಡ್ತಾರೆ ಅಂದ್ರೆ, ಸಮುದ್ರ ದಂಡೆಯಿಂದ, ನದಿ ದಂಡೆಯಿಂದ ಮರಳು ತಗೊಂಡ್ಬಂದು ಅದನ್ನು ವಾಶ್ ಮಾಡ್ತಾರೆ ನೀರಲ್ಲಿ. ಸೊ he has an experience of how much energy is present in running water. So he had to make a turbine. ಆ ತರ ಎಲ್ಲ ಅವ್ರಿಗೆ ಅನುಭವ ಆಗಿ ಅದರಿಂದ ಇದನ್ನ ತೋರಿಸ್ಕೊಟ್ಟಿದ್ದಾರೆ. ಇದರಿಂದ ಅವ್ರಿಗೆ ಪೇಟೆಂಟ್ ಬಂದಿದೆ. He is the first person to have tried like this. ಆದ್ರೆ ನಮ್ಮಂತವ್ರಿಗೆ ಇದು ಎಷ್ಟು ದೊಡ್ಡ ಪಾಠ ಅಂದ್ರೆ, ಕೊಳಚೆ ನೀರಿಂದ ಅದು ಒಂದು ವೇಸ್ಟ್ ಅಂತ ನಾನೇನ್ ಅನ್ಕೊಂಡಿದ್ದೆ. ಈಗ ಈ ಟರ್ಬೈನ್ ನ ನೀವು ಎಲ್ಲಿ ಬೇಕಾದ್ರೂ ಫಿಕ್ಸ್ ಮಾಡ್ಬೋದು. ಚಾನಲ್, ಈ ಮೈಸೂರು ಹತ್ರ ಚಾನಲ್ ಅಲ್ಲಿ ನೀರು ಹರಿತಾ ಇರುತ್ತೆ, ಅಲ್ಲಿ ಫಿಕ್ಸ್ ಮಾಡ್ಬೋದು. ಕೊಳಚೆ ನೀರು, ನದಿ ನೀರು, ಯಾವ ನದಿಗಾದ್ರೂ ಸೇರಿಸಿ ಎಷ್ಟು ಬೇಕಾದ್ರೂ ಫಿಟ್ ಮಾಡ್ಬೋದು. ಆ ತರ ಎಕ್ಸಾಂಪಲ್ಸ್ ಒಂದೇ ಅಲ್ಲ, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ಬೋದು. ಒಂದ್ ನೀರ್ ಆಚೆ ಬಂದ್ಮೇಲೆ ಟರ್ಬೈನ್ ಇಂದ ಮತ್ತೆ ಇನ್ನೊಂದು ಕನೆಕ್ಟ್ ಮಾಡ್ಬೋದು. ಯು ಕ್ಯಾನ್ go on connecting them in series of turbines and you can generate electricity. Okay, is it clear? ಸರ್, ಕೆಲವು ಪಾರ್ಟಿಸಿಪೆಂಟ್ಸ್ ಈಗ ಫೋನ್ ಮಾಡಿದ್ರು, ಅವ್ರಿಗೆ ವಿಡಿಯೋ ಕಾಣಿಸ್ಲಿಲ್ವಂತೆ. ಅಶೋಕ್ ಅವರೆಲ್ಲ ಅದೇ ಕೇಳ್ತಾ ಇದ್ರು. ಅವ್ರು ಪಿನ್ ಮಾಡಿಲ್ಲ ಸರ್. ಅವರು ನಿಮ್ ಕೆಲವ್ರಿಗೆ ಬಂದಿದೆ, ನಮಗ್ ಬಂದಿದೆ ಸರ್. ಆದ್ರೆ ಅನ್ಪಿನ್ ಮಾಡ್ಬೇಕಿತ್ತ ವಿಡಿಯೋ ನೋಡಕ್ ಮುಂಚೆ. ಅವರು ಪಿನ್ ಮಾಡಿದ್ರು. ಪಿನ್ ಮಾಡೋದೇ ಒಳ್ಳೇದು, ಏನ್ ತೊಂದರೆ ಇಲ್ಲ. ನಾನು ನನ್ನ ಸ್ಕ್ರೀನ್ ಮೇಲೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಎಲ್ರಿಗೂ ಪಿನ್ ಮಾಡೋದೇ ಒಳ್ಳೇದು. ಪಿನ್ ಆಗಿದೆ, ಬಟ್ ಅವ್ರಿಗೆ ವಿಡಿಯೋ ಕಾಣಿಸಿಲ್ಲ ಸರ್. ಅವ್ರಿಗೆ ಈಗ ಅದೇ ಅಶೋಕ್ ಫೋನ್ ಮಾಡಿದ್ರು. ಪ್ಲೇ ಮಾಡ್ತೀನಿ ನೋಡಿ. ಸರ್, ಒಂದ್ ನಿಮಿಷ, ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಅಶೋಕ್ ಬಂದಿದಾರ ಅಂತ. ಅವರು ವಿಡಿಯೋ ನೋಡ್ಬೇಕು ಅಂತ ಕಾಣಿಸ್ತಾ ಇದೆ ಸರ್. ಅಶೋಕ್ ಸರ್ ವಿಡಿಯೋ ಕಾಣಿಸ್ತಾ ಇದೆಯಾ ಸರ್? ಅವರು ಲೆಫ್ಟ್ ಆದ್ರು, ಈಗ ಬರ್ತಾರೆ ನೋಡ್ರಿ. ಬೇರೆಯವ್ರಿಗೆಲ್ಲ ಕಾಣಿಸ್ತಾ ಸರ್ ವಿಡಿಯೋ? ಬೇರೆಯವರೆಲ್ಲ ಕಾಣಿಸ್ತಾ ಸರ್ ವಿಡಿಯೋ? ಕಾಣಿಸ್ತಾ ಇದೆ ಸರ್. ನೋಡಿ, ಇದು ಕೆರೆ ನೀರು, ಇದು ಚರಂಡಿ ನೀರು ಒಳಗಡೆ ಟರ್ಬೈನ್ ಒಳಗಡೆ ಹೋಗ್ತಾ ಇದು. ಕೈನೆಟಿಕ್ ಏನಾಗುತ್ತೆ ಗೊತ್ತಾ? ಈ ಟರ್ಬೈನ್ ಡಿಸೈನ್ ಇದೆಯಾ, ಈ ತರ ಟರ್ಬೈನ್ ಎಲ್ಲೂ ಇಲ್ಲ ವರ್ಲ್ಡ್ ಅಲ್ಲಿ ಸರ್.
ಈ ತರ ಟರ್ಬೈನು ಯಾರು ಮಾಡಿಲ್ಲ. ನಮ್ಮ ಹತ್ರ ಇರೋ ಟರ್ಬೈನ್ಗಳೆಲ್ಲ ಇರೋ ಎಂಥದ್ದು ಅಂದ್ರೆ ಜಲಪಾತದಲ್ಲಿ ನೀರ್ ಮೇಲಿಂದ ಕೆಳಗೆ ಬಿದ್ರೆ ತಿರುಗುವಂಥದ್ದು. ಹರಿಯೋ ನೀರು ಈಗ ಒಳಗಡೆ ಹೋದ ತಕ್ಷಣ ತಿರುಗುವಂತ ಟರ್ಬೈನ್ ಯಾರು ಮಾಡಿರ್ಲಿಲ್ಲ. ಇವರೇ ಇನೋವೇಷನ್, ಅವ್ರದ್ದು ಇವ್ರದ್ದು ಇನೋವೇಷನ್. ಅದು ಒಳಗಡೆ ಡಿಸೈನ್ ಇದೆ. ನೀರು ಒಳಗಡೆ ಹೋದ ತಕ್ಷಣ ಒಂದ್ ಕಡೆ ಭಾರ ಜಾಸ್ತಿ ಆಗಿ ಆ ಡ್ರಮ್ ಟಿಲ್ಟ್ ಆಗುತ್ತೆ, ರೊಟೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಅವ್ರದೇ ಇನೋವೇಷನ್. ಹಿ ಹ್ಯಾಸ್ ಮೇಡ್ ಇಟ್. ಹರಿಯೋ ನೀರಲ್ಲಿ ಟರ್ಬೈನ್ ಇಂದ ಅದರಿಂದ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಕಾಸ್ಟ್ ಜಾಸ್ತಿ ಇದೆ. ಸರ್ಕಾರದವ್ರು ಇದನ್ನ ನೋಡಿದ್ರು. ದೇ ಸೆಡ್ ನಮಗೆ ಮೆಗಾವ್ಯಾಟ್ ಅಲ್ಲಿ ಬೇಕು ಪವರ್ ಮನೆಗಳಿಗೆ ಕೊಡೋಕೆ, ಕಾಸ್ಟ್ ಜಾಸ್ತಿ ಬರ್ತಾ ಇದೆ ಅಂತ ಅವ್ರು ಇನ್ನೂ ಏನು ಮಾಡಿಲ್ಲ. ಬಟ್ ಸ್ಟಿಲ್ ಇಟ್ ಈಸ್ ಅ ವಂಡರ್ಫುಲ್ ಲೆಸನ್ ಫಾರ್ ಆಲ್ ಆಫ್ ಅಸ್ ಸ್ಟೂಡೆಂಟ್ಸ್. ಅಂಡ್ ಸಿ ಹೌ ನೇಚರ್ ಹ್ಯಾಸ್ ಗಿವನ್ ಅಸ್. ನೇಚರ್ ನಮ್ಗೆ ಎಲ್ಲಾ ಫೆಸಿಲಿಟೀಸ್ ಕೊಟ್ಟಿದೆ. ಎನರ್ಜಿ ಇದೆ ನೇಚರ್ ಅಲ್ಲಿ. ನಾವು ಅದನ್ನ ಕನ್ವರ್ಟ್ ಮಾಡಿ ಎಲೆಕ್ಟ್ರಿಸಿಟಿಗಾಗಿ ಕನ್ವರ್ಟ್ ಮಾಡೋ ಸ್ವಲ್ಪ ಯೋಚನೆ ಮಾಡ್ತಾ ಇಲ್ಲ. ಸೋಲಾರ್ ಎನರ್ಜಿ ಇದೆ, ಅದಕ್ಕೊಂದು ಫಿಸಿಕ್ಸ್ ಲಾ ಇದೆ. ವಿಂಡ್ ಇದೆ, ಅಲ್ಲಿ ವಿಂಡ್ ಪವರ್, ನ್ಯೂಕ್ಲಿಯರ್ ಪವರ್, ಹೈಡ್ರೋ ಪವರ್, ಥರ್ಮಲ್ ಪವರ್ ಎಲ್ಲಾ ಕಡೆ ಫ್ಯಾರಡೇಸ್ ಲಾನೆ. ಅದ್ ಬಿಟ್ಟು ಸೋಲಾರ್ ಎನರ್ಜಿಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಅದು ಬಿಟ್ಟು ಸ್ಪೇಸ್ ಕ್ರಾಫ್ಟ್ಗಳಲ್ಲಿ ಥರ್ಮೋ ಎಲೆಕ್ಟ್ರಿಸಿಟಿ. ಆ ತರ ಬೇರೆ ಯೋಚನೆ ಮಾಡಿದ್ದಾರೆ ನಾಸಾದವರು. ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಸರ್ ಇನ್ನ ಕಂಟಿನ್ಯೂ ಮಾಡ್ಬೋದಾ ಅಥವಾ ಬ್ರೇಕ್ ಬೇಕಾ? ಹನ್ನೆರಡು ಗಂಟೆವರೆಗೂ ಒಟ್ಟಿಗೆ ಮಾಡಿ ಆಮೇಲೆ ಒಂದು 20 ಮಿನಿಟ್ಸ್ ಬ್ರೇಕ್ ಕೊಡ್ಲಾ? ಎಸ್ ಸರ್. ಓಕೆ ಓಕೆ ಸರ್, ಕಂಟಿನ್ಯೂ ಮಾಡಿ. ಕೊಡಿ ಸರ್, ಕಂಟಿನ್ಯೂ ಮಾಡಿ ಸರ್. ಕರೆಕ್ಟ್. ಓಕೆ, ಸೊ ನಾನೀಗ ನಿಮಗೆ ಸೆಲ್ಫ್ ಇಂಡಕ್ಷನ್, ಮ್ಯೂಚುವಲ್ ಇಂಡಕ್ಷನ್ ಕ್ಲಾಸ್ ರೂಮ್ ಅಲ್ಲಿ ತೋರಿಸೋದು ಹೇಗೆ ಅಂತ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋಣ. ಸೆಲ್ಫ್ ಇಂಡಕ್ಷನ್ ಅಂದ್ರೆ ಫ್ಯಾರಡೇಸ್ ಲಾ ಆಯ್ತಾಗ್ಲೇ. ಅದು ನೋಡಿ, ಈ ಒಂದು ಕಾಯಿಲ್ ತೋರಿಸ್ದೆ. ಈ ಕಾಯಿಲ್ಗೆ ನಾವು ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದೆ, ಮ್ಯಾಗ್ನೆಟ್ ಹತ್ರ ತಗೊಂಡು ಬಂದೆ. EMF is induced in this self induction ಅಲ್ವಾ? ಈಗ ಮ್ಯೂಚುವಲ್ ಇಂಡಕ್ಷನ್ ಅಂದ್ರೆ ಐ ವಿಲ್ ಪಾಸ್ ಕರೆಂಟ್ ಇನ್ ಒನ್ ಕಾಯಿಲ್. we will pass current in one coil. EMF is induced in the other coil, secondary coil. ಅಂದ್ರೆ ಒಂಥರ ಟ್ರಾನ್ಸ್ಫಾರ್ಮರ್ ಸ್ಟ್ರಕ್ಚರ್ ಬೇಕೀಗ. ಸೊ 2 ಕಾಯಿಲ್ಸ್ ಬೇಕು. ಅದಕ್ಕೆ ಏನ್ ಮಾಡ್ತೀನಿ ನೋಡಿ, 2 ಕಾಯಿಲ್ ಇದೆ ನನ್ನ ಹತ್ರ. ಓಕೆ, 2 ಕಾಯಿಲ್ಸ್. ಈ ಕಾಯಿಲ್ ನ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ತೀನಿ. ಇದು ಸೆಕೆಂಡರಿ ಕಾಯಿಲ್ ಅಂತ ತಗೊಳ್ಳಿ. ಇದು ಪ್ರೈಮರಿ ಕಾಯಿಲ್ ಅಂತ ತಗೊಳ್ಳೋಣ. ಇದನ್ನ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಐ ವಿಲ್ ಪಾಸ್ ಕರೆಂಟ್ ಥ್ರೂ ದಿಸ್. ಬ್ಯಾಟ್ರಿಯಿಂದ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಬಿಡ್ತೀನಿ. ಓಕೆ, ಇಟ್ ಬಿಕಮ್ಸ್ ಎ ಮ್ಯಾಗ್ನೆಟ್. ಇದನ್ನ ಇದ್ರ ಹತ್ರ ಪಕ್ಕದಲ್ಲಿ ಹೀಗೆ ಇಡ್ತೀನಿ ಅಷ್ಟೇ. ಫಿಸಿಕಲಿ ದೇ ಆರ್ ಕೆಪ್ಟ್ ಕ್ಲೋಸರ್. ಇವೆರಡರ ಮಧ್ಯೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಇಲ್ಲ. ಬಟ್ ಇಟ್ ಇಸ್ ಎ ಮ್ಯಾಗ್ನೆಟಿಕ್ ಸರ್ಕ್ಯೂಟ್. ಅಂದ್ರೆ ದೇರ್ ಇಸ್ ನೋ ಎಲೆಕ್ಟ್ರಿಕಲ್ ಕನೆಕ್ಷನ್, ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿಸ್ ವಿಲ್ ಅಫೆಕ್ಟ್ ದ ಕರೆಂಟ್ ಇನ್ ದಿಸ್. ಒಂಥರ ಟ್ರಾನ್ಸ್ಫಾರ್ಮರ್ ಸ್ಟ್ರಕ್ಚರ್ ಅನ್ಕೋಬಹುದು. ಈ ಟ್ರಾನ್ಸ್ಫಾರ್ಮರ್ ಅಲ್ಲಿ ಕೂಡ ಪ್ರೈಮರಿ ಮತ್ತೆ ಸೆಕೆಂಡರಿ ಕಾಯಿಲ್ ಮಧ್ಯೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಏನು ಇರಲ್ಲ, ಇನ್ಸುಲೇಟೆಡ್ ಅಲ್ವಾ? ಈಗ ಇದ್ರ ಮೂಲಕ ಬ್ಯಾಟ್ರಿ ಪಾಸ್ ಮಾಡಿ ಇದನ್ನ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ತೀನಿ. ಸೊ ಐಲ್ ಟೇಕ್ ವೋಲ್ಟ್ ಮೀಟರ್. ಎರಡು ಕಾಯಿಲ್ ಅಲ್ಲೂ ಜಾಸ್ತಿ ಟರ್ನ್ಸ್ ಇದೆ. ಆ ಟರ್ನ್ಸ್ ಜಾಸ್ತಿ ಇದ್ದಾಗ ಮಾತ್ರ ಮ್ಯೂಚುವಲ್ ಇಂಡಕ್ಷನ್ ನಾವು ಸರಿಯಾಗಿ ನೋಡ್ಬೋದು. ಇಲ್ಲ ಅಂದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಬರಲ್ಲ. ಸೊ ಕ್ಯಾಮ್ರಾ ಸ್ವಲ್ಪ ಟರ್ನ್ ಮಾಡ್ತೀನಿ ನೋಡಿ. ನನ್ನ ಟೇಬಲ್ ಮೇಲೆ ಐ ಹ್ಯಾವ್ ವೋಲ್ಟ್ ಮೀಟರ್ ಹಿಯರ್. ಓಕೆ, ಓಕೆ, ರೈಟ್. ಈಗ ದಿಸ್ ಇಸ್ 0 ನಾವು. ಇಲ್ಲಿ 0 ತೋರಿಸ್ತಾ ಇದೆ. ಈಗ ನಾನು ಇದಕ್ಕೆ ಕರೆಂಟ್ ಪಾಸ್ ಮಾಡ್ತೀನಿ. ದಿಸ್ ಇಸ್ ಪ್ರೈಮರಿ ಕಾಯಿಲ್ ಅಂತ ತಗೊಳ್ಳಿ. ಕರೆಂಟ್ ಪಾಸ್ ಆಗ್ತಾ ಇದೆ. ಈಗ ಇದನ್ನ ಇದ್ರ ಹತ್ರ ತಗೊಂಡು ಹೋಗ್ತೀನಿ. ಈ ಕಾಯಿಲ್ ಹತ್ರಕ್ಕೆ ಹೀಗೆ ಇಡ್ತೀನಿ. ಇಲ್ಲಿ ನೋಡಿ ಕರೆಂಟ್ ಚೇಂಜ್ ಆಗ್ತಿದೆ. ನನಗೆ ಕಾಣಿಸ್ತಿದೆ, ನಿಮಗೆ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ. ನೋಡಿ ಇಲ್ಲಿ ಇಟ್ಟ ತಕ್ಷಣ 0.3, 0.1 ಈ ತರ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಾ? ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಸ್ಮಾಲ್ ವ್ಯಾಲ್ಯೂ ನೋಡಿ, ಸ್ಮಾಲ್ ಡಿಫ್ಲೆಕ್ಷನ್ ಕಾಣಿಸ್ತಾ ಇದೆ ಇದ್ರ ಹತ್ರ ಇಟ್ಟ ತಕ್ಷಣ. ಇದು ಮ್ಯಾಗ್ನೆಟ್ ಆಗ್ಬಿಟ್ಟಿದೆ. ಸೊ ವೆನ್ ಐ ಕೀಪ್ ಇಟ್ ನಿಯರ್ ಅದರ್ ಕಾಯಿಲ್, EMF is induced in the secondary coil. ಇಲ್ಲಿ ಸಣ್ಣ ಡಿಫ್ಲೆಕ್ಷನ್ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ಲ? ಸೊ ದಿಸ್ ಇಸ್ ಮ್ಯೂಚುವಲ್ ಇಂಡಕ್ಷನ್. ಓಕೆ, ಸೊ ಮ್ಯೂಚುವಲ್ ಇಂಡಕ್ಷನ್ ನ ಕ್ಲಾಸ್ ರೂಮ್ ಅಲ್ಲಿ ತೋರಿಸೋದಕ್ಕೆ ಈಸಿಯರ್ ವೇ ಈಸ್ ಯು ಮಸ್ಟ್ ಹ್ಯಾವ್ 2 ಕಾಯಿಲ್ಸ್ ಅಂಡ್ ಎ ಗುಡ್ ಬ್ಯಾಟ್ರಿ.
pass current through one coil, take it close to secondary coil, which is connected to voltmeter, it will show small EMF induced. Okay. ಸೊ ಅದು ಮ್ಯೂಚುವಲ್ ಇಂಡಕ್ಷನ್ ಆಯ್ತು. ನೆಕ್ಸ್ಟ್ ನಾನೀಗ ನಿಮಗೆ ತೋರಿಸೋದು ಸೋಲಾರ್ ಸೆಲ್ಸ್. ಸೋಲಾರ್ ಸೆಲ್ ಅಲ್ಲಿ ಎಲೆಕ್ಟ್ರಿಸಿಟಿ ಹೆಂಗ್ ಉತ್ಪಾದನೆ ಮಾಡೋದು? ವಾಟ್ ಆರ್ ದ ಅದರ್ ಟೆಕ್ನಿಕ್ಸ್ ಆಫ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ ಅನ್ನೋದು ನಮ್ಮ ಮಕ್ಳಿಗೆ ಗೊತ್ತಾಗಬೇಕು, ಸ್ಟೂಡೆಂಟ್ಸ್ಗೆ. ಇಟ್ ಈಸ್ ನಾಟ್ ಜಸ್ಟ್ ಫ್ಯಾರಡೇಸ್ ಲಾ. ಎಸ್, 99% of the electricity generated in the world is Faraday's law. Now, what is the other way of generating electricity? ನಿಮಗೆ ಫಸ್ಟ್ ನಾನೀಗ ಸೋಲಾರ್ ಸೆಲ್ ತೋರಿಸ್ತೀನಿ. ನನ್ನ ಹತ್ರ ಒಂದು ಸೋಲಾರ್ ಸೆಲ್ ಇದೆ, ಸಣ್ಣ ಸೋಲಾರ್ ಸೆಲ್ ನೋಡಿ. ಇದಕ್ಕೊಂದು ಬಲ್ಬ್ ಕನೆಕ್ಟ್ ಮಾಡಿದೀವಿ. ಇದನ್ನ ಇಫ್ ಐ ಎಕ್ಸ್ಪೋಸ್ ದಿಸ್ ಟು ಸನ್, ನೋಡಿ ಬಲ್ಬಲ್ಲಿ ಎಲೆಕ್ಟ್ರಿಸಿಟಿ ಬರ್ತಾ ಇದೆ, ಇಲ್ಲಿ ಬೆಳಕು ಬೀಳ್ತಾ ಇದೆ. ಐ ಆಮ್ ಎಕ್ಸ್ಪೋಸಿಂಗ್ ಇಟ್. ಮತ್ತೆ ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಆಯ್ತು. ಸೊ ಇದು ಒಂಥರ ಸೆನ್ಸರ್ ತರ ಆಯ್ತು, ಲೈಟ್ ಸೆನ್ಸರ್ ತರ ಯೂಸ್ ಮಾಡ್ಬೋದಲ್ವಾ? ಓಕೆ. ಈ ಸೋಲಾರ್ ಇದರಲ್ಲಿ ಏನಾಗ್ತಾ ಇದೆ? ವಿ ನೋ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ವಾಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್ ದಿಸ್? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಥಿಯರಿ ನಿಮ್ಗೆಲ್ಲ ಗೊತ್ತಿರುವಂಥದ್ದೇ. ಆ 1905 ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಂದ ಈಗ 21st ಸೆಂಚುರಿಲಿ ಸೋಲಾರ್ ಸೆಲ್ ಲೈಟ್ ಸೆನ್ಸರ್ ಈಸ್ ಪಾರ್ಟ್ ಆಫ್ ಎವ್ರಿ ಒನ್ಸ್ ಲೈಫ್. ಆಗ ಐನ್ಸ್ಟೀನ್ ಕ್ವಾಂಟಮ್ ಥಿಯರಿ, ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಯೂಸ್ ಮಾಡಿಕೊಂಡು, ಫೋಟಾನ್ ಥಿಯರಿ ಯೂಸ್ ಮಾಡಿಕೊಂಡು he explained photoelectric effect, and today it has become part of our life. ಇದilla andre electricity illa ಅನ್ಕೋಬಹುದು. ಸೋಲಾರ್ ವಾಟರ್ ಪಂಪ್, ಸೋಲಾರ್ ಹೀಟರ್, ಇನ್ನೊಂದು 5-10 ವರ್ಷದಲ್ಲಿ ಸೋಲಾರ್ ವಾಷಿಂಗ್ ಮೆಷಿನ್, ಸೋಲಾರ್ ಲ್ಯಾಪ್ಟಾಪ್ ಎಲ್ಲ ಬಂದ್ಬಿಡುತ್ತೆ. ನಮ್ಮ ಸ್ಟೂಡೆಂಟ್ಸ್ಗಳೇ ಯಾರಾದ್ರೂ ಒಬ್ರು ಮಾಡ್ಬಿಡ್ತಾರೆ. ಈಗ ಸೋಲಾರ್ ವಾಟರ್ ಪಂಪ್ ಇದೆ, ಸೋಲಾರ್ ಮೊಬೈಲ್ ಚಾರ್ಜರ್ ಇದೆ, ಸೋಲಾರ್ ವಾಷಿಂಗ್ ಮೆಷಿನ್, ಸೋಲಾರ್ ಟಿವಿ, ಸೋಲಾರ್ ಲ್ಯಾಪ್ಟಾಪ್ ಎಲ್ಲ ಸೋಲಾರ್ ಅಲ್ಲಿ ನಡೆಯಂಗಾಗುತ್ತೆ. ಅದನ್ನ ನಾವು ನಮ್ಮ ಹುಡುಗರಿಗೆ ನಾವು ಮಾಡೋ ಕೇಳಬೇಕು. ಇಲ್ಲ ಬೇರೆ ಯಾರಾದ್ರೂ ಮಾಡ್ತಾರೆ, ನಾವು ಪರ್ಚೇಸ್ ಮಾಡ್ಬೇಕು ಅದನ್ನಷ್ಟೇ. ಬೇರೆ ಯಾರು ಮಾಡ್ತಾರೋ ಅಲ್ಲಿ ಇಂಜಿನಿಯರ್ಸ್ ಇರ್ತಾರೆ, ಅಲ್ಲಿ ಜಾಬ್ಸ್ ಕ್ರಿಯೇಟ್ ಆಗುತ್ತೆ, ನಾವು ಸುಮ್ಮನೆ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಸೊ ವಿ ಮಸ್ಟ್ ಮೋಟಿವೇಟ್ ಅವರ್ ಸ್ಟೂಡೆಂಟ್ಸ್ ಟು ಥಿಂಕ್ ಆಫ್ ಸಚ್ ನ್ಯೂ ಟೆಕ್ನಾಲಜಿ ಫಾರ್ ದ ನೆಕ್ಸ್ಟ್ ಜನರೇಷನ್. ನಾವೆಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಪುಸ್ತಕ ಓದೋಕೆ ಹೇಳ್ಬೇಕು. ನಾನು ನಿಮಗೂ ಕೂಡ ಆ ಪುಸ್ತಕನ ಈಗ ಹೇಳ್ತೀನಿ, ಆಮೇಲೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ನನ್ನ ಮೊಬೈಲ್ ನಂಬರ್ ಗೊತ್ತಿದೆ ಅಲ್ವಾ? ನಾನು ವಾಟ್ಸಪ್ ಗ್ರೂಪಲ್ಲಿ ಬೇರೆ ಇದ್ದೀನಿ. ಯಾರ್ಯಾರು ಈ ವರ್ಕ್ಶಾಪ್ಗೆ ರಿಜಿಸ್ಟರ್ ಆದ್ರೂ ಅವ್ರಿಗೆ ನನ್ನ ವಾಟ್ಸಪ್ ನಂಬರ್ ಕೂಡ ಗೊತ್ತಿದೆ, ಬೇರೆಯವ್ರಿಗೂ ಈಗ ಕೊಡ್ತೀನಿ. ನಾನು ಒಂದು ಒಳ್ಳೆ ಪುಸ್ತಕ ನಿಮಗೆ ಶೇರ್ ಮಾಡ್ತೀನಿ ವಾಟ್ಸಪ್ ಅಲ್ಲಿ, ಫಿಸಿಕ್ಸ್ ಆಫ್ ಇಂಪಾಸಿಬಲ್ ಬೈ ಮಿಚಾವ್ ಅಂತ. ಅಬ್ದುಲ್ ಕಲಾಂ ಅವ್ರು ಈ ಬುಕ್ ಎಲ್ಲ ಓದ್ಬೇಕು ಅಂತ ಹೇಳ್ತಾ ಇದ್ರು ಎಲ್ಲರೂ. ಇದರಲ್ಲಿ ನೆಕ್ಸ್ಟ್ 50 years 100 years ಅಲ್ಲಿ ಫಿಸಿಕ್ಸ್ ಯೂಸ್ ಮಾಡ್ಕೊಂಡು ಯಾವ್ಯಾವ್ದು ಹೊಸ ಟೆಕ್ನಾಲಜಿ ಬರುತ್ತೆ. ಫ್ಲೈಯಿಂಗ್ ಬೈಕ್ ಬರುತ್ತೆ ಅಂತ ಹೇಳ್ತಾರೆ ಮಿಚಾವ್ ಅವ್ರು, ನ್ಯೂಕ್ಲಿಯರ್ ಸೈಂಟಿಸ್ಟ್ ಮಿಚಾವ್ ಅವ್ರು. ಏನ್ ಹೇಳ್ತಾರೆ ಅಂದ್ರೆ, ಇನ್ನು 50 ವರ್ಷಕ್ಕೆ ಬೈಕ್ ಫ್ಲೈಯಿಂಗ್ ಬೈಕ್ ಕನ್ವರ್ಟ್ ಆಗುತ್ತಂತೆ, ನೀರ್ ಮೇಲೆ ಹೋಗೋಕೆ ಶುರು ಆಗುತ್ತೆ ಬೈಕು ಕಾರು. 100 yearsಗೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್ ಲ್ಯಾಬ್ ಅಲ್ಲಿ ಇರುತ್ತೆ. ಆಮೇಲೆ 100 yearsಗೆ ಇನ್ನೂ 1 ಏರ್ಕ್ರಾಫ್ಟ್ ಅಲ್ಲ 100 ಏರ್ಕ್ರಾಫ್ಟ್ ಒಟ್ಟಿಗೆ ಹೋಗೋ ತರ ಟೆಕ್ನಾಲಜಿ ಬರುತ್ತೆ. ನ್ಯೂ ಸಿಟೀಸ್ ವಿಲ್ ಬಿ ಕ್ರಿಯೇಟೆಡ್ ಅಂಡರ್ ವಾಟರ್ ಅಂತ ಹೇಳ್ತಾರೆ ಅವ್ರು, ಅಂಡರ್ ಓಷನ್ಸ್. ಇದೆಲ್ಲ ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವ್ರು. ಸುಮ್ಮನೆ ಕಥೆ ಹೇಳ್ತಿರೋದಲ್ಲ. ಈಸ್ ಎ ನ್ಯೂಕ್ಲಿಯರ್ ಸೈಂಟಿಸ್ಟ್, ವರ್ಲ್ಡ್ಸ್ ಫೇಮಸ್ ರಿನೌಂಡ್ ನ್ಯೂಕ್ಲಿಯರ್ ಸೈಂಟಿಸ್ಟ್. ಅವ್ರು ಬರೆದಿರೋ ಪುಸ್ತಕ ನನ್ನ ವಾಟ್ಸಪ್ ಅಲ್ಲಿ ಇದೆ, ಅದನ್ನ ಆಮೇಲೆ ನಿಮ್ ಗ್ರೂಪ್ಗೆ ಹಾಕ್ತೀನಿ, ನಿಮ್ಗೆಲ್ಲ ಶೇರ್ ಮಾಡ್ತೀನಿ. ಆ ಬುಕ್ ಹೆಸರು ಟೈಪ್ ಮಾಡ್ತಾ ಇದ್ದೀನಿ, ಫಿಸಿಕ್ಸ್ ಆಫ್ ಇಂಪಾಸಿಬಲ್. ಹೂ ಇಸ್ ದ ಆಥರ್? ಬೈ ಮಿಚಾವ್. ಈ ಬುಕ್ ಮಾತ್ರ ಮರಿದಂತೆ ನಾವು ಫಿಸಿಕ್ಸ್ ಟೀಚರ್ಸ್ ಓದ್ಬೇಕು ಫಸ್ಟ್. ಅದಾದ್ಮೇಲೆ ನಮ್ಮ ಹುಡುಗರಿಗೆ ಓದಕ್ ಕೊಡ್ಬೇಕು. ಅದ್ರಲ್ಲಿ ಮ್ಯಾಥ್ಸ್ ಇಲ್ಲ, ಬೋರ್ ಆಗೋದಿಲ್ಲ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಯೂಟ್ಯೂಬ್ ಅಲ್ಲಂತೂ ಅವ್ರ ವಿಡಿಯೋಸ್ ನೋಡಿ ಕೋಟಿ ಜನ ನೋಡ್ತಾರೆ ಡೈಲಿ. ಮಿಚಾವ್ ಅಂತ ನ್ಯೂಯಾರ್ಕ್ ಯೂನಿವರ್ಸಿಟಿಲಿ ಫಿಸಿಕ್ಸ್ ಪ್ರೊಫೆಸರ್ ಅವರು, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಫಿಸಿಕ್ಸ್ ಯೂಸ್ ಮಾಡ್ಕೊಂಡು ಈಗ ಟೆಲಿಪೋರ್ಟೇಷನ್ ಸಾಧ್ಯನಾ? ನಾನು ಇದ್ದಕ್ಕಿದ್ದಂಗೆ ಮಾಯ ಆಗ್ಬೋದಾ ಇಲ್ಲಿ ಕೂತ್ಕೊಂಡು? ಆ ತರ ಎಲ್ಲ ಸಾಧ್ಯನಾ ಇಲ್ವಾ? ಆಗತ್ತಾ ಇಲ್ವಾ? ನಾನು ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ಬೇಕು. ಇದು ಟಾಪ್ ಮೋಸ್ಟ್ ಫಿಸಿಸಿಸ್ಟ್ ಹೇಳೋದು, ಆದ್ರೆ ಹಿಮಾಲಯದಲ್ಲಿ ಯೋಗಿಗಳು ಕೆಲವರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕ ಓದಿದ್ರೆ ಇನ್ನೂ ಹೊಸ ಐಡಿಯಾ ಬಂದ್ಬಿಡುತ್ತೆ ನಿಮಗೆ. ಏನ್ ಹೇಳ್ತಾರೆ ಗೊತ್ತಾ? ಕೆಲವು ಹಿಮಾಲಯನ್ ಯೋಗೀಸು, ಫಿಸಿಕ್ಸ್ನವ್ರಿಗೆ ಇನ್ನೂ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಗೊತ್ತಿದೆ, ಟೋಟಲ್ ಇಂಟರ್ನಲ್ ಅಬ್ಸಾರ್ಪ್ಷನ್ ಗೊತ್ತಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ನಾವು ಡಿಸಪಿಯರ್ ಆಗ್ಬೋದು ಅಂತ ಡೆಮಾನ್ಸ್ಟ್ರೇಟ್ ಮಾಡಿರೋ ಯೋಗಿಗಳಿದ್ದಾರೆ ಹಿಮಾಲಯದಲ್ಲಿ. ಅವ್ರ ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ದ ಜರ್ನಿ ಕಂಟಿನ್ಯೂಸ್ ಬೈ ಶ್ರೀ ಎಂ ಅಂತ.
ಶ್ರೀ ಎಂ ಅನ್ನೋ ಒಬ್ರು ಸ್ಪಿರಿಚುವಲ್ ಯೋಗಿ ಇದ್ದಾರೆ, ಅವ್ರ ಪುಸ್ತಕ ಶ್ರೀ ಜರ್ನಿ ಕಂಟಿನ್ಯೂಸ್ ಅಂತ, ಅದನ್ನ ಓದಿದ್ರೆ ಅದ್ರಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಒಬ್ರು ಗುರು. ಹೇಗೆ ಅಂದ್ರೆ ಟೋಟಲ್ ಇಂಟರ್ನಲ್ ಅಬ್ಸಾರ್ಪ್ಷನ್. ಆ ಕಾನ್ಸೆಪ್ಟ್ ಇನ್ನು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಬಂದಿಲ್ಲ. ಏನ್ ಹಂಗಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಗೊತ್ತು ನಮಗೆ. ಟೋಟಲ್ ಇಂಟರ್ನಲ್ ಅಬ್ಸಾರ್ಪ್ಷನ್ ಅಂದ್ರೆ ನನ್ನ ಮೈ ಮೇಲೆ ಬಿದ್ದಿದ್ದ ಬೆಳಕೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋದು. ಅದನ್ನ ಆಮೇಲೆ ನೋಡೋಣ, ಅದ್ರಲ್ಲಿ ಆಪ್ಟಿಕ್ಸಲ್ ಪಾಠ ತೋರಿಸ್ತೀನಿ ನಾನು. ಸೊ ಈ ತರ ನಾವು ಒಳ್ಳೊಳ್ಳೆ ಪುಸ್ತಕಗಳನ್ನ ಓದ್ಲೇಬೇಕು, ನಮ್ಮ ಮಕ್ಳಿಗೆ ಶೇರ್ ಮಾಡಬೇಕು. ಆಗ 100ರಲ್ಲಿ ಒಬ್ಬ ವಿದ್ಯಾರ್ಥಿ ಒಳ್ಳೆ ಪುಸ್ತಕ ಓದ್ತಾನೆ, ಅವನಲ್ಲಿ ಒಂದು ಹೊಸ ಪ್ರಶ್ನೆ ಬರುತ್ತೆ, ಹೊಸ ಡಿಸ್ಕವರಿ ಆಗುತ್ತೆ. ಹೌದಲ್ವಾ? ಸೊ ನಾನೀಗ ನಿಮಗೆ ಸೋಲಾರ್ ಎನರ್ಜಿ, ಸೋಲಾರ್ ಪ್ಯಾನಲ್ ನಿಮ್ಮ ಶಾಲೆಯಲ್ಲಿದ್ರೆ ನೀವು ಮೊಬೈಲ್ ಚಾರ್ಜರ್ ಮಾಡೋದು ಹೇಗೆ ಅಂತ ಒಂದು ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ. ಅದನ್ನ ನಿಮ್ಮ ಕಾಲೇಜಲ್ಲೇ ನೀವೇ ಮಾಡ್ಕೋಬಹುದು, ಏನು ದೊಡ್ಡ ಸಾಹಸ ಅಲ್ಲ, ಅದು ವೆರಿ ಸಿಂಪಲ್. ಆ ಸೋಲಾರ್ ಎನರ್ಜಿ ಆದ್ಮೇಲೆ, ಸೋಲಾರ್ ಮೊಬೈಲ್ ಚಾರ್ಜರ್ ಆದ್ಮೇಲೆ ಸೋಲಾರ್ ಏರ್ ಕೂಲರ್, ಸೋಲಾರ್ ಫ್ಯಾನ್, ಇವೆಲ್ಲ ತುಂಬಾ ಸುಲಭ. ಈ ವಿಡಿಯೋ ನೋಡಿ, ಈಗ ವಿಡಿಯೋ ಪ್ಲೇ ಮಾಡ್ತೀನಿ. ಯಾರಿಗಾದ್ರೂ ವಿಡಿಯೋ ಪ್ಲೇ ಆಗ್ತಿಲ್ಲ ಅಂದ್ರೆ ನನಗೆ ಹೇಳ್ಬೇಕು ದಯವಿಟ್ಟು. ಐ ಆಮ್ ಪ್ಲೇಯಿಂಗ್ ದ ವಿಡಿಯೋ ನೌ. ಸಿಯರ್, ಈ ವಿಡಿಯೋದಲ್ಲಿ ನಮ್ಮ ಟೆರೇಸ್ ಮೇಲೆ ನಾವು ಒಂದು ಸೋಲಾರ್ ಪ್ಯಾನಲ್ ಇಟ್ಟಿದ್ದೀವಿ. ಇನ್ನು ಸ್ಟಾರ್ಟ್ ಆಗಿಲ್ಲ ವಿಡಿಯೋ, ಈಗ ಸ್ಟಾರ್ಟ್ ಆಗ್ತಾ ಇದೆ. ಬರ್ತಾ ಇದೆ ಸರ್ ವಿಡಿಯೋ, ಎಲ್ಲರಿಗೂ ಕಾಣಿಸ್ತಾ ಇದೆಯಾ ಸರ್? ಕಾಣಿಸ್ತಾ ಇದೆ ಸರ್. ಓಕೆ, ನೋಡಿ ಇಲ್ಲಿ ಒಂದು ಸೋಲಾರ್ ಪ್ಯಾನಲ್ ಇದೆ. 1 ಅಡಿ ಉದ್ದ, 1 ಅಡಿ ಅಗಲ ಇದೆ, 1 ಫೀಟ್ ಬೈ 1 ಫೀಟ್. ಈ ಸೋಲಾರ್ ಪ್ಯಾನಲ್ ನ ಟೆರೇಸ್ ಮೇಲೆ ಇಟ್ಟಿದ್ದೀವಿ. ಇದಕ್ಕೆ 2 ವೈರ್ ಕನೆಕ್ಟ್ ಮಾಡ್ಬೇಕು ನೀವೀಗ. ಹೌದಲ್ವಾ? ನೋಡಿ, ಅದನ್ನ ನಾವೇ ಕನೆಕ್ಟ್ ಮಾಡಬಹುದು, ಇದಕ್ಕೆ ಯಾವ ಎಲೆಕ್ಟ್ರಿಷಿಯನ್ ಬೇಡ. ನೋಡಿ, ಅದನ್ನ ನಮ್ಮ ಕಾಲೇಜು, ನಮ್ಮ ಫಿಸಿಕ್ಸ್ ಲ್ಯಾಬ್ ಒಳಗಡೆ ತಗೊಂಡ್ಬಂದು ಅಲ್ಲಿ ಬ್ಯಾಟ್ರಿ ಇಟ್ಟಿದ್ದೀವಿ. ನೋಡಿ, ಇಲ್ಲಿ ಒಂದು ಬ್ಯಾಟ್ರಿ ತಗೊಂಡ್ ಬಂದ್ವಿ. ಇಲ್ಲಿ SP ರೋಡ್ಗೆ ಹೋಗ್ಬಿಟ್ಟು ಅದಕ್ಕೆ ಬ್ಯಾಟ್ರಿ 1,500. ಚಾರ್ಜ್ ಕಂಟ್ರೋಲರ್ ಅಂತ ಇದು. ಚಾರ್ಜಿಂಗ್ ಬ್ಯಾಟ್ರಿ ಚಾರ್ಜ್ ಆಗ್ಬೇಕಾದ್ರೆ ಯೂನಿಫಾರ್ಮ್ ಆಗಿ ಕಂಟ್ರೋಲ್ ಮಾಡುತ್ತೆ. ಇದಕ್ಕೆ 1,000. ಆಮೇಲೆ ಈ ಬ್ಯಾಟ್ರಿ 1,000, 1.5 ಅನ್ಸುತ್ತೆ, 7 ಆಂಪಿಯರ್ ಅವರ್ ಬ್ಯಾಟ್ರಿ. ಈ ಬ್ಯಾಟ್ರಿಯಿಂದ ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ಪವರ್ ಕೊಡ್ತೀವಿ, ಸ್ಪೀಕರ್ ಕೊಡ್ತೀವಿ, ಸೋಲಾರ್ ಸ್ಪೀಕರ್ ಆಗುತ್ತೆ. ನೋಡಿ, ಇಲ್ಲಿ ಒಂದು ಸ್ಪೀಕರ್ ಇದೆ. ನೀವೇನಾದ್ರೂ ನಿಮ್ಮ ಕಾಲೇಜಲ್ಲಿ ಸೈರನ್ ಬೇಕು ಅಂದ್ರೆ ಈ ಸೋಲಾರ್ ಸ್ಪೀಕರ್ ಬಳಸ್ಬೋದು. ಸೋಲಾರ್ ವಾಟರ್ ಪಂಪ್ ಇದೆ ನೋಡಿ ಇಲ್ಲಿ ನನ್ನ ಕೈಯಲ್ಲಿ. ಇದಕ್ಕೆ SP ರೋಡಲ್ಲಿ 100 ರೂಪಾಯಿ ಈ ಮೋಟ್ರಿಗೆ. ಇದನ್ನ ವಾಟರ್ ಪಂಪ್ ಇದು, ನೀರಲ್ಲಿ ಇಡ್ತೀನಿ. ಈಗ ನೀರಲ್ಲಿಟ್ಟು ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ. ಅವಾಗ ಆ ಬ್ಯಾಟ್ರಿಯಿಂದ ಬರೋ ಪವರ್ ಇಂದ ಪಂಪ್ ಒಂದು 2 ಫೀಟ್ ನೀರು ಪಂಪ್ ಆಗುತ್ತೆ. ನೋಡಿ, ಅಬ್ಸರ್ವ್ ಮಾಡಿ. ಸೋಲಾರ್ ವಾಟರ್ ಪಂಪ್ ಕಾಣಿಸ್ತಾ ಇದೆಯಾ ಸರ್ ಎಲ್ಲರಿಗೂ? ಸೋಲಾರ್ ವಾಟರ್ ಪಂಪ್. ಆಮೇಲೆ ಸೋಲಾರ್ ಮಿಕ್ಸರ್ ಗ್ರೈಂಡರ್. ಈಗ ಮನೆಯಲ್ಲಿ ಕರೆಂಟ್ ಇಲ್ಲ, ಅಡಿಗೆ ಮಾಡೋದು ಹೇಗೆ? ಸೋಲಾರ್ ಮಿಕ್ಸರ್ ಗ್ರೈಂಡರ್ ಇದ್ರೆ ಸುಲಭ ಅಲ್ವಾ? ಅದೇ ತರ ಸೋಲಾರ್ ಏರ್ ಕೂಲರ್. ನೋಡಿ, ಹಳೆ ಕಂಪ್ಯೂಟರ್ಗಳಿರುವಂತಹ ಫ್ಯಾನ್ಗಳನ್ನ ತಗೊಳ್ಬೇಕು. ಟೇಕ್ ಫ್ಯಾನ್ಸ್ ಫ್ರಮ್ ಓಲ್ಡ್ ಜಂಕ್ ಕಂಪ್ಯೂಟರ್ಸ್. ಗುಜರಿ ಅಂಗಡಿಲಿ ಸಿಗುತ್ತೆ, ಜಂಕ್ ಯಾರ್ಡ್ ಅಲ್ಲಿ ಸಿಗುತ್ತೆ. ನೋಡಿ, ಈ ಫ್ಯಾನ್ಗಳನ್ನೆಲ್ಲ ತಗೊಂಡು ಕನೆಕ್ಟ್ ಮಾಡಿ ಒಂದು ಸೋಲಾರ್ ಏರ್ ಕೂಲರ್ ತರ ಮಾಡಿದೀವಿ. ಕೆಮಿಸ್ಟ್ರಿ ಲ್ಯಾಬಲ್ಲಿ ಬೇಕಾದ್ರೆ ಇದನ್ನ ಏರ್ ಡ್ರೈಯರ್ ಆಗಿ ಯೂಸ್ ಮಾಡ್ಬೋದು ನೀವು. ಸೋಲಾರ್ ಏರ್ ಕೂಲರ್. ಸೋಲಾರ್ ಮೊಬೈಲ್ ಚಾರ್ಜರ್ ಮಾಡೋದು ಕೂಡ ಸುಲಭ. ನೋಡಿ, ಆ ವಿಡಿಯೋ ಹಾಕ್ತೀನಿ ಈಗ. ನೋಡಿ, ಸೋಲಾರ್ ಮೊಬೈಲ್ ಚಾರ್ಜರ್ ಬೇಕಂದ್ರೆ ಈ ತರದ್ದು ಒಂದನ್ನ ಅಂಗಡಿನಲ್ಲಿ ತಗೊಂಡ್ ಬರಬೇಕು. ಚಾರ್ಜರ್, ಬ್ಯಾಟ್ರಿ ಕನೆಕ್ಟ್ ಮಾಡೋ ಚಾರ್ಜರ್. ಇದಕ್ಕೆ 150 ರೂಪೀಸ್ ಬೆಂಗಳೂರಲ್ಲಿ. ಇದನ್ನ ಬ್ಯಾಟ್ರಿಗೆ ಡೈರೆಕ್ಟ್ ಆಗಿ ಕೊಟ್ಟಿದೀವಿ. ಈಗ ನೋಡಿ, ಬ್ಯಾಟ್ರಿಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಮಾಡ್ತೀನಿ. ವಿ ಕನೆಕ್ಟ್ ದಿಸ್ ಟು ಬ್ಯಾಟ್ರಿ. ಈಗ ಮೊಬೈಲ್ ಕನೆಕ್ಟ್ ಮಾಡ್ತೀನಿ ನೋಡಿ, ಮೊಬೈಲ್ ಚಾರ್ಜ್ ಆಗುತ್ತಾ ಅಂತ ಅಬ್ಸರ್ವ್ ಮಾಡಿ.
ಕಾಣಿಸ್ತಾ ಇದೆ ಅಲ್ವಾ? ಸೊ ಸೋಲಾರ್ ಎನರ್ಜಿಗೆ ಫಿಸಿಕ್ಸ್ಗೆ ಎಷ್ಟು ಸಂಬಂಧ ಇದೆ ಅಂತ ಗೊತ್ತಾಯ್ತು. ಫಿಸಿಕ್ಸ್ ಅಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಫಿಸಿಕ್ಸ್ ಇಂದ ಏನು ಉಪಯೋಗ, ಯಾಕೆ ಓದ್ಬೇಕು ಫಿಸಿಕ್ಸು ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು. ಅದು ಒಳ್ಳೇದು. ಆ ಥರ ಪ್ರಶ್ನೆ ಮಾಡಿದ್ರೆ ನಾವು ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮ್ಯಾಥ್ಸ್ ಯಾಕೆ ಓದಬೇಕು, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಯಾಕೆ ಓದಬೇಕು, ಗ್ರೂಪ್ಸ್ ಜಾಮೆಟ್ರಿ ಇದೆಲ್ಲ ಯಾಕೆ ಓದಬೇಕು, ಒಳ್ಳೆ ಪ್ರಶ್ನೆನೇ. ಫಿಸಿಕ್ಸ್ ಅಲ್ಲಿ ನಾವು ಮುಖ್ಯವಾಗಿ ಮಾಡೋದು ಏನು ಗೊತ್ತಾ? ವಿ ಸ್ಟಡಿ ಅಬೌಟ್ ಫೋರ್ಸಸ್, ವಿ ಸ್ಟಡಿ ಅಬೌಟ್ ಎನರ್ಜಿ. ನ್ಯೂಕ್ಲಿಯರ್ ಎನರ್ಜಿ ಇರಲಿ, ಎಲೆಕ್ಟ್ರಿಕಲ್ ಎನರ್ಜಿ ಇರಲಿ, ಅದೆಲ್ಲ ಬಂದಿದ್ದು ಫಿಸಿಕ್ಸ್ ಲ್ಯಾಬಿಂದ. ಇನ್ ಫಿಸಿಕ್ಸ್ ವಾಟ್ ವಿ ಸ್ಟಡಿ ಈಸ್ ಫೋರ್ಸ್ ಬಿಟ್ವೀನ್ ಡಿಫರೆಂಟ್ ಆಬ್ಜೆಕ್ಟ್ಸ್. ಫಿಸಿಕ್ಸ್ ಅಲ್ಲಿ ನ್ಯೂಟನ್ ಫೋರ್ಸ್ ಬಿಟ್ವೀನ್ ಸನ್ ಅಂಡ್ ಅರ್ತ್ ಕಂಡಿಡಿದ್ದಕ್ಕೆ, ಗ್ರಾವಿಟೇಷನ್ ಇದ್ದಿದ್ದಕ್ಕೆ ಇವತ್ತು ಸೆಟಲೈಟ್ಸ್ ಬಂದಿರೋದು, ರಾಕೆಟ್ಸ್ ಬಂದಿರೋದು. ಸೊ ಫಿಸಿಸಿಸ್ಟ್ ಆರ್ ದ ಪೀಪಲ್ ಹೂ ಸ್ಟಡಿ ಫೋರ್ಸಸ್, ಹೂ ಸ್ಟಡಿ ಎನರ್ಜಿ. ಶ್ರೀನಿವಾಸ ಸರ್ ಮ್ಯೂಟ್ ಮಾಡ್ತೀರಾ? ಶ್ರೀನಿವಾಸ್ ಭಟ್ರು ಮ್ಯೂಟ್ ಮಾಡಬೇಕು, ಇಲ್ಲಾಂದ್ರೆ ನಾನೇ ಮ್ಯೂಟ್ ಮಾಡ್ತೀನಿ. ಓಕೆ, ರೈಟ್. ಸೊ ನಾವು ಫೋರ್ಸಸ್ ಅಧ್ಯಯನ ಮಾಡಿದ್ಮೇಲೆ ನ್ಯೂಕ್ಲಿಯರ್ ಫೋರ್ಸ್ ಬಂದಿದ್ದು ಅಲ್ವಾ? ಹಾಗೆ ಎನರ್ಜಿ ಅಧ್ಯಯನ ಮಾಡ್ತೀವಿ. ನಮ್ಮ ಕೆಲಸ ಏನಂದ್ರೆ ಸುತ್ತಮುತ್ತಲು ಏನ್ ನಡೀತಿದೆ ಅಂತ ಹಾಗೆ ಅಬ್ಸರ್ವ್ ಮಾಡೋದು, ಅದಕ್ಕೊಂದು ಫಾರ್ಮುಲಾ ಕೊಡೋದು, ಮ್ಯಾಥ್ಸ್ನ ಬಳಸ್ಕೊಂಡು ಅದಕ್ಕೊಂದು ಫಾರ್ಮುಲಾ ಕೊಡೋದು. ಅವರ್ ಲ್ಯಾಂಗ್ವೇಜ್ ಇಸ್ ಮ್ಯಾಥಮೆಟಿಕ್ಸ್. ನಾವು ಡಿಫ್ರೆನ್ಷಿಯಲ್ ಈಕ್ವೇಷನ್ ಇಲ್ಲಾಂದ್ರೆ ವರ್ಕೆ ಮಾಡೋಕ್ಕಾಗಲ್ಲ. ಸಿಂಪಲ್ ಹಾರ್ಮೋನಿಕ್ ಮೋಷನ್ ಇದ್ರೆ ಅದಕ್ಕೊಂದು ಡಿಫ್ರೆನ್ಷಿಯಲ್ ಈಕ್ವೇಷನ್, ಡಿ ಸ್ಕ್ವೇರ್ ವೈ ಬೈ ಡಿ ಟಿ ಸ್ಕ್ವೇರ್ ಪ್ಲಸ್ ಒಮೆಗಾ ಸ್ಕ್ವೇರ್ ವೈ ಈಕ್ವಲ್ ಟು 0. Schrodinger equation, electron wave, dou square xi by dou x square plus 8 pi square m by h square into e minus v into psi equal to 0. ನಾವು ಏನೇ ಮಾತಾಡಿದ್ರು ಮ್ಯಾಥ್ಸ್ ಬೇಕು. ನ್ಯೂಟನ್ ಮ್ಯಾಥ್ಸ್ ಟೀಚರ್, ಕೆಪ್ಲರ್ ಮ್ಯಾಥ್ಸ್ ಟೀಚರ್, ಗೆಲಿಲಿಯೋ ಮ್ಯಾಥ್ಸ್ ಟೀಚರ್, ಐನ್ಸ್ಟೀನ್ ಮ್ಯಾಥ್ಸ್ ಟೀಚರ್, ಮ್ಯಾಕ್ಸ್ವೆಲ್ ಮ್ಯಾಥ್ಸ್ ಟೀಚರ್ಸ್. ಅವರೆಲ್ಲ ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿದ್ದಕ್ಕೆ ಫಿಸಿಕ್ಸ್ ಚೆನ್ನಾಗಿ ಕಂಡಿಡಿದ್ರು. ಸೊ ಮ್ಯಾಥ್ಸ್ ಇಸ್ ಎ ಲ್ಯಾಂಗ್ವೇಜ್, ಇಟ್ ಇಸ್ ಎ ಟೂಲ್ ಫಾರ್ ಅಸ್. ನಾವು ಏನೇ ಅಬ್ಸರ್ವ್ ಮಾಡಿದ್ರು ಅದನ್ನ ಎಲ್ರಿಗೂ ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಈಕ್ವೇಷನ್ ಬರೀಬೇಕು, ಇಲ್ಲ ಅಂದ್ರೆ ಎಲ್ರಿಗೂ ಅರ್ಥ ಆಗಲ್ಲ ಲ್ಯಾಂಗ್ವೇಜ್. ಸೊ ಫ್ಯಾರಡೆ ವಾಸ್ ನಾಟ್ ಎ ಮ್ಯಾಥಮೆಟಿಷಿಯನ್, ಬಟ್ ಹಿ ವಾಸ್ ಥಿಂಕಿಂಗ್ ವೆರಿ ಲಾಜಿಕಲಿ. ಡೈನಮೋ ಕಂಡಿಡಿದ್ರು, ಮೋಟಾರ್ ಕಂಡಿಡಿದ್ರು, ಇಡೀ ಜಗತ್ತೇ ಬದಲಾಗೋಯ್ತು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಿಗ್ಯಾನ್. ಸೊ ಹಾಗಾಗಿ ಮೈಕಲ್ ಫ್ಯಾರಡೆ ಒಬ್ಬ ಸ್ಕೂಲ್ ಡ್ರಾಪ್ ಔಟ್, 9ನೇ ಕ್ಲಾಸ್ ಆದ್ಮೇಲೆ ಸ್ಕೂಲ್ಗೆ ಹೋಗ್ಲಿಲ್ಲ. ಹಿ ಬಿಕೇಮ್ ಡೈರೆಕ್ಟರ್ ಆಫ್ ರಾಯಲ್ ಸೊಸೈಟಿ. ದಟ್ ವಾಸ್ ಎ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಲ್ವಾ? ಸೊ ಅದನ್ನ ನಾವೆಲ್ಲ ನೋಡಿದ್ವಿ. ಈಗ ನಾನು ಸೋಲಾರ್ ಎನರ್ಜಿ ತೋರಿಸಿದೆ ನಿಮಗೆ. ನೆಕ್ಸ್ಟ್ ಎನರ್ಜಿ ಹೆಂಗೆ ಉತ್ಪಾದನೆ ಮಾಡ್ಬೋದು? ನನ್ನ ಸ್ಟೂಡೆಂಟ್ಸ್ ನನಗೆ ತೋರಿಸಿದ್ದು ಪೀಸೋ ಎಲೆಕ್ಟ್ರಿಸಿಟಿ. ಏನ್ ಹಾಗಂದ್ರೆ ಪೀಸೋ ಕ್ರಿಸ್ಟಲ್ ತಗೊಳ್ಬೇಕು. ದೇರ್ ಆರ್ ಸಮ್ ಮೆಟೀರಿಯಲ್ಸ್ ವಿಚ್ ಈಸಿಲಿ ಅಂಡರ್ಗೋ ಪೋಲರೈಸೇಷನ್. ನೀವೆಲ್ಲ 12th ಸ್ಟ್ಯಾಂಡರ್ಡ್ ಅಲ್ಲಿ ಡೈಎಲೆಕ್ಟ್ರಿಕ್ಸ್, ಪೋಲರೈಸೇಷನ್ ಬಗ್ಗೆ ಮಾತಾಡ್ತೀವಿ. ಬಿಟ್ವೀನ್ ದ 2 plates of the capacitor, between the 2 plates of the capacitor there is a dielectric ಅಂತ ಮಾತಾಡ್ತೀವಿ. Polarization, when a dielectric material is kept in electric field it undergoes polarization ಅಂತ ತೋರಿಸ್ತೀವಿ. ಅದೆಲ್ಲ ಹುಡುಗರು ಏನ್ ಅರ್ಥ ಆಗುತ್ತೆ? ನನಗಂತೂ ಅವ್ರಿಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ನಮಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಪೋಲರೈಸೇಷನ್ ಅನ್ನೋದನ್ನ ಎಲ್ಲೆಲ್ಲಿ ನೋಡ್ಬೋದು? ನನ್ನ ಉದಾಹರಣೆ ಏನ್ ಗೊತ್ತಾ? ನಮ್ಮ ಹಾರ್ಟ್ ಅಲ್ಲಿ ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದು ಹೇಗೆ ಅಂತ ನಮ್ಗೆ ಅರ್ಥ ಆಗಿದೆಯಾ? How is our heart producing electricity? Heart is a generator, right? Chikprasad sir, mute ಮಾಡಬೇಕು. Okay. Heart is producing electricity ಅಲ್ವಾ? How is heart producing electricity? ಇನ್ನೊಂದು ಫಿಶ್ ಇದೆ. ಯಾವ್ದದು? there is a one fish. ಆ ಫಿಶ್ 500 ವೋಲ್ಟ್ ವೋಲ್ಟೇಜ್ ಪ್ರೊಡ್ಯೂಸ್ ಮಾಡುತ್ತೆ, ಶಾಕ್ ಕೊಡುತ್ತೆ ಬೇರೆಯವ್ರಿಗೆ. ಸರ್ ಕೆಲವರು ನಾನು ಮ್ಯೂಟ್ ಮಾಡ್ಬಿಡ್ಲಾ ಸರ್? ಎಲ್ರಿಗೂ ಮ್ಯೂಟ್ ಮಾಡ್ಬಿಟ್ಟಿದ್ದೀನಿ ಸರ್. ಎಲ್ಲರೂ ಕ್ವಶನ್ ಕೇಳಬೇಕು ಅಂದ್ರೆ ಆನ್ ಮಾಡ್ತೀನಿ ಹೇಳಿ, ಇಲ್ಲಾಂದ್ರೆ ನೀವು ಕ್ವಶನ್ ಟೈಪ್ ಮಾಡ್ಬೋದು, ಇಲ್ಲಾಂದ್ರೆ ಡಿಸ್ಟರ್ಬ್ ಆಗುತ್ತೆ. ಓಕೆ, ನೌ we will see what is piezoelectricity. How is electricity generated? By polarization. Heart is a dipole. ನಮ್ಮ ಹಾರ್ಟ್ ಅಲ್ಲಿ ಪೋಲರೈಸೇಷನ್ ಆಗಿ ವೋಲ್ಟೇಜ್ ಬರ್ತಾ ಇರೋದು. Example is, see, this is a piezoelectric crystal. Okay, ಇದಕ್ಕೆ ಬೆಂಗಳೂರಿನಲ್ಲಿ SP ರೋಡ್ ಅಲ್ಲಿ 5 rupees. ಈ piezoelectric crystal ಏನು ಗೊತ್ತಾ? ಹೀಗೆ ಟ್ಯಾಪ್ ಮಾಡಿದ್ರೆ, if you apply pressure like this, it develops voltage, it undergoes polarization. Piezoelectricity, ferroelectricity,
ನಾವು ಫೆರ್ರೋ ಮ್ಯಾಗ್ನೆಟಿಸಮ್ ಅಂತ ಮಾತಾಡ್ತೀವಲ್ಲ, ಆ ತರ ಫೆರ್ರೋ ಎಲೆಕ್ಟ್ರಿಸಿಟಿ, ಪೀಸೋ ಎಲೆಕ್ಟ್ರಿಸಿಟಿ. ಈಗ ಇದನ್ನ ಒಂದು ಬಲ್ಬ್ ಕನೆಕ್ಟ್ ಮಾಡ್ತೀನಿ, ಲೈಟ್ ಬರುತ್ತಾ ಅಬ್ಸರ್ವ್ ಮಾಡೋಣ. ಓಕೆ, ಹಿಯರ್ ಐ ವಿಲ್ ಟೇಕ್ LED ಬಲ್ಬ್. ಓಕೆ, ಈ LED ಬಲ್ಬ್ನ ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ಜಸ್ಟ್ ಹೀಗೆ ಟಚ್ ಮಾಡೋದು ನೋಡಿ. ಒಂದ್ ಸೈಡ್ ಪಿ ಟರ್ಮಿನಲ್, ಇನ್ನೊಂದು ಸೈಡ್ ಎನ್ ಟರ್ಮಿನಲ್. LED ನಲ್ಲಿ ಲಾಂಗ್ ಟರ್ಮಿನಲ್ ಇಸ್ ಪಿ ಟೈಪ್ ಸೆಮಿ ಕಂಡಕ್ಟರ್, ಶಾರ್ಟ್ ಟರ್ಮಿನಲ್ ಇಸ್ ಎನ್ ಟೈಪ್ ಸೆಮಿ ಕಂಡಕ್ಟರ್. ಜಸ್ಟ್ ಕನೆಕ್ಟ್ ಮಾಡಿ. ಕನೆಕ್ಟ್ ಮಾಡಿದ್ದೀನಿ. ಜೋರಾಗಿ ಪ್ರೆಸ್ ಮಾಡ್ತೀನಿ, ಬಲ್ಬ್ ಹತ್ಕೊಳ್ಳುತ್ತೆ, 1.5 ವೋಲ್ಟ್ ಬರುತ್ತೆ. ನಿಮ್ಮ ಅಡಿಗೆ ಮನೆಯಲ್ಲಿ ಗ್ಯಾಸ್ ಲೈಟರ್ ಪ್ರೆಸ್ ಮಾಡ್ತಿರಲ್ಲ ನೀವು, ಅದ್ರಲ್ಲಿ 100 ವೋಲ್ಟ್ ಬರುತ್ತೆ. ಅದರಿಂದನೇ ಎಲೆಕ್ಟ್ರಿಕ್ ಸ್ಪಾರ್ಕ್ ಬರೋದು. ಈಗ ನೋಡಿ ಲೈಟ್ ಬರ್ತಾ ಇದೆಯಾ, ಅಬ್ಸರ್ವ್ ಮಾಡಿ. ಟ್ಯಾಪ್ ಮಾಡ್ತೀನಿ ಜೋರಾಗಿ. ಲೈಟ್ ಬರ್ತಾ ಇದೆಯಾ? ಯಾರಾದ್ರೂ ಒಬ್ರು ಎಸ್ ಅಂತ ಹಾಕ್ಬೋದಾ? ಮೆಸೇಜು ಬರ್ತಾ ಇದ್ರೆ, ಕಾಣಿಸ್ತಾ ಇದೆಯಾ? ಓಕೆ, ಇದನ್ನ ಹಿಂಗೆ ಟ್ಯಾಪ್ ಮಾಡಿದ್ರು ಬರುತ್ತೆ ಬೇಕಾದ್ರೆ ಎಲೆಕ್ಟ್ರಿಸಿಟಿ. ಸೊ ದಿಸ್ ಇಸ್ ಪೀಸೋ ಎಲೆಕ್ಟ್ರಿಸಿಟಿ. ಈಗ ನನ್ನ ಸ್ಟೂಡೆಂಟ್ಸ್ ನಮ್ಮ CMRIT ಕಾಲೇಜಲ್ಲಿ ಏನು ಟ್ರೈ ಮಾಡಿದ್ರು ಅಂದ್ರೆ, they connected 20 pieces like this, 20 pieces. Okay, connected capacitors. ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಮಾಡಿದ್ರು, ಚಪ್ಪಲಿ ಕೆಳಗಡೆಗೆ ಫಿಕ್ಸ್ ಮಾಡಿದ್ರು. They fixed it below the chappal and they started walking, jumping, pressing continuously like this. There was voltage generated sufficient to charge mobile. ಇನ್ ಮುಂದೆ ಆ ತರ ಆಟೋಮೆಟಿಕ್ ಚಾರ್ಜರ್ ಶೂಸ್ ಬರ್ಬೋದು, ಅದು ಆಗ್ಬೋದು, ಹೇಳಕ್ಕಾಗಲ್ಲ. ಯಾರಾದ್ರೂ ಒಬ್ರು ಕಂಡುಹಿಡಿತಾರೆ, ಡೆವಲಪ್ ಮಾಡ್ತಾರೆ, ರೈಟ್? ಸೊ ವಿತ್ ದಿಸ್ ಪೀಸೋ ಎಲೆಕ್ಟ್ರಿಕ್ ಕ್ರಿಸ್ಟಲ್, ಎಲೆಕ್ಟ್ರಿಸಿಟಿ ಕ್ಯಾನ್ ಬಿ ಜನರೇಟೆಡ್. ಕರೆಕ್ಟ್? ಇದನ್ನ ಪೋಲರೈಸೇಷನ್ ಇಂದ ನಾವು ಅರ್ಥ ಮಾಡ್ಕೋಬಹುದು. ಆದ್ರೆ ನಮ್ಮ ಹಾರ್ಟ್ ಅಲ್ಲಿ ಪೋಲರೈಸೇಷನ್ ಹೇಗಾಗ್ತಾ ಇದೆ, ಅದು ನಿಜನಾ? ಹೌ ಇಸ್ ಹಾರ್ಟ್ ಜನರೇಟಿಂಗ್ ಎಲೆಕ್ಟ್ರಿಸಿಟಿ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ, ಅದಕ್ಕೆ ಐ ವಿಲ್ ಟೆಲ್ ಯು ಎ ಗುಡ್ ಬುಕ್. ಪ್ಲೀಸ್ ರೀಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಬೈ ಜಾನ್ ಡಿ ಕ್ರಾಸ್. ಅದನ್ನು ಓದಿದ್ರೆ ಅದರಲ್ಲಿ ಹಾರ್ಟ್ ಇಸ್ ಎ ಡೈಪೋಲ್ ಅಂತ ಪ್ರೂವ್ ಮಾಡ್ತಾರೆ, ತೋರಿಸ್ತಾರೆ. ಹಾರ್ಟ್ ಡೈಪೋಲ್. ವಾಟ್ ಈಸ್ ಎ ಡೈಪೋಲ್? Two equal and opposite charges separated by a small distance. Heart is behaving like a dipole. ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋದ್ರೆ ಅವ್ರು ಕೆಲವ್ರಿಗೆ ಹಾರ್ಟ್ ಡಿಫೆಕ್ಟ್ ಇರೋರಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಒಳಗಡೆ ಅಂತ ಹೇಳ್ತಾರೆ. ಹಾರ್ಟ್ ಒಳಗಡೆ ನರ್ವ್ಸ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಇನ್ನು ಕೆಲವರಿಗೆ ಹಾರ್ಟ್ ವೀಕ್ ಇರುತ್ತಲ್ಲ, ವೋಲ್ಟೇಜ್ ಕಡಿಮೆ ಜನರೇಟ್ ಆಗ್ತಾ ಇರುತ್ತೆ, ಬೇರೆ ಈ ತರದ್ದು ಒಂದು ಬ್ಯಾಟ್ರಿನ ಇಲ್ಲಿ ಫಿಕ್ಸ್ ಮಾಡ್ತಾರೆ, ಪೇಸ್ ಮೇಕರ್ ಅಂತ. ಇಲ್ಲಿಂದ 2 ವೈರ್ ತಗೊಂಡು ಹಾರ್ಟ್ ಕನೆಕ್ಟ್ ಮಾಡ್ತಾರೆ. ಆಮೇಲೆ ಈ ಬ್ಯಾಟ್ರಿನ ಒನ್ಸ್ ಇನ್ 2 years 5 years ರೀಪ್ಲೇಸ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಸೊ ಡೈಎಲೆಕ್ಟ್ರಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟುಡೇ. ದೇ ಆರ್ ಇನ್ಸುಲೇಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, ಬಟ್ ದೇ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಕಂಡಕ್ಟರ್ಸ್ ಅಂತ ನನಗನ್ಸುತ್ತೆ. ನಿಮ್ಗೆ ಹಾಗನ್ಸುತ್ತಾ? ಡೈಎಲೆಕ್ಟ್ರಿಕ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಕಂಡಕ್ಟರ್ಸ್ ಅಂತ ನನಗನ್ಸುತ್ತೆ. ಯಾಕೆ ಅಂದ್ರೆ ಏರ್ ಈಸ್ ಎ ಡೈಎಲೆಕ್ಟ್ರಿಕ್. Electromagnetic waves are able to pass through air, pass through dielectrics. That is why mobile phone, radio, TV services exist. If air becomes a conductor, ನಾಳೆ ಬೆಳಿಗ್ಗೆ ಈ ಗಾಳಿ ಇದೆಯಲ್ಲ ಏರು, if it becomes a conductor, our mobile phone, radio, TV must stop. Satellite communication will stop. Because electromagnetic waves undergo damping in a conductor. ನೀವೆಲ್ಲ ಓದಿದಿರಲ್ಲ ಸ್ಕಿನ್ ಎಫೆಕ್ಟ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂಡರ್ಗೋ ಡ್ಯಾಂಪಿಂಗ್ ಇನ್ ಎ ಕಂಡಕ್ಟರ್. ಅದಕ್ಕೇನೆ ಕಮ್ಯುನಿಕೇಶನ್ ಅಲ್ಲಿ ಯಾರು ಲ್ಯಾಂಡ್ ಲೈನ್ಸ್ ಕಾಪರ್ ಕೇಬಲ್ ಯೂಸ್ ಮಾಡಲ್ಲ, ಆಪ್ಟಿಕಲ್ ಫೈಬರ್ ಕೇಬಲ್. ಆಪ್ಟಿಕಲ್ ಫೈಬರ್ ಯೂಸಸ್ ಗ್ಲಾಸ್. ಗ್ಲಾಸ್ ಇಸ್ ಎ ಡೈಎಲೆಕ್ಟ್ರಿಕ್. ಅದನ್ನ ಆಪ್ಟಿಕ್ಸ್ ಅಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ತೋರಿಸ್ತೀನಿ ನಾನು. ಸೊ piezoelectricity use. Now I will show you thermoelectricity.
What is thermoelectricity? This is a plate. Nodi illi. All of you please see. Idu thermoelectric plate. ಇದಕ್ಕೆ 150 ರೂಪಾಯಿ ಬೆಂಗಳೂರಲ್ಲಿ. ಥರ್ಮೋ ಎಲೆಕ್ಟ್ರಿಕ್ ಪ್ಲೇಟ್. ಏನಿದು? ಥರ್ಮೋಕಪಲ್. One surface is called cold junction. One surface is called cold junction. Another surface is called hot junction. ಇದನ್ನ ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬಹುದು. One surface, ಈ cold junction hot junction ಇದೆಯಲ್ಲ, if the temperature difference between the cold junction and hot junction is large, an EMF is developed due to the drift of electrons under the influence of thermal energy causing current. This is thermoelectricity, Seebeck effect. ಈಗ ನಾನು ಕ್ಯಾಂಡಲ್ ಹಚ್ಕೊಂಡು ಇದನ್ನ ಹೀಟ್ ಮಾಡ್ತೀನಿ, ವೋಲ್ಟೇಜ್ ಎಷ್ಟು ಬರುತ್ತೆ ನೋಡೋಣ. ಓಕೆ, ಐ ವಿಲ್ ಟೇಕ್ ಕ್ಯಾಂಡಲ್. ಈ ಎಕ್ಸ್ಪೆರಿಮೆಂಟ್ ತುಂಬಾ ಸುಲಭ, ನೀವು ಶಾಲೆನಲ್ಲಿ ಮಾಡ್ಬೋದು. Okay. Now, this hot junction, I will put it here. I will connect a multimeter to this. Multimeter ಅಂತೂ ನಮಗೆ ತುಂಬಾ ಉಪಯೋಗ. ಪ್ರತಿಯೊಬ್ಬ ಹುಡುಗನು ಮಲ್ಟಿಮೀಟರ್ ಇಟ್ಕೊಂಡಿದ್ರೆ ಯಾವಾಗಲೂ ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಸೊ ಐ ವಿಲ್ ಕನೆಕ್ಟ್ ದಿಸ್ ಟು ವೋಲ್ಟ್ ಮೀಟರ್. ಸ್ಯಾಟಲೈಟ್ ಸ್ಪೇಸ್ ಕ್ರಾಫ್ಟ್ಸ್ ಅಲ್ಲಿ ಮಂಗಳ ಗ್ರಹದ ಮೇಲೆ ನಾಸಾದವ್ರು ಮಂಗಳ ಗ್ರಹಕ್ಕೆ ಹೋಗಿದೆಯಲ್ಲ, ಪರ್ಸಿವರೆನ್ಸ್ ಅಂತ ಸ್ಪೇಸ್ ಕ್ರಾಫ್ಟ್, ಅಲ್ಲಿ ಸೋಲಾರ್ ಎನರ್ಜಿ ಕಡಿಮೆ. ಯಾಕೆಂದ್ರೆ ಸೂರ್ಯನ ಬೆಳಕು ಅಷ್ಟು ದೂರದಲ್ಲಿ ಇಂಟೆನ್ಸಿಟಿ ಕಡಿಮೆ. ಈ ಥರ್ಮೋ ಎಲೆಕ್ಟ್ರಿಸಿಟಿಯಿಂದನೇ ಜಾಸ್ತಿ ಬರ್ತಾ ಇರೋದು ಸ್ಪೇಸ್ ಕ್ರಾಫ್ಟ್ ಅಲ್ಲಿ, ಅದರಿಂದನೇ ಜಾಸ್ತಿ ಬರೋದು. ಈಗ ಅದನ್ನ ವೋಲ್ಟೇಜ್ ನೋಡೋಣ. ಓಕೆ, ಈಗ ಇದನ್ನ ಇಲ್ಲಿ ಹಾಟ್ ಜಂಕ್ಷನ್ ನ ಇಲ್ಲಿಡ್ತೀನಿ. ಇದ್ರ ಮೇಲೆ ನೀವು ಐಸ್ ಇಡಬೇಕು, ವಾಟರ್ ಹಾಕ್ಬೇಕು. ಓಕೆ, ಜಸ್ಟ್ ಹಿಯರ್ ಐ ವಿಲ್ ಪುಟ್ ಇಟ್ ಹಿಯರ್. ವೋಲ್ಟೇಜ್ ಎಷ್ಟು ಬರುತ್ತೆ ಅಬ್ಸರ್ವ್ ಮಾಡಿ. ಈಗ ಎಷ್ಟಿದೆ ವೋಲ್ಟೇಜು? ಮಿಲಿ ವೋಲ್ಟ್ ಅಲ್ಲಿ ಇದೆ. 0.4 ಮಿಲಿ ವೋಲ್ಟ್ ಅಲ್ಲಿ ಇದೆ ನೋಡಿ. ಕಾಣಿಸ್ತಾ ಇದೆಯಲ್ಲ ಸರ್? ಈಗ ನೋಡಿ, ಅಬ್ಸರ್ವ್ ಮಾಡಿ. ನನ್ನ ಟೇಬಲ್ ಮೇಲೆ ಕ್ಯಾಂಡಲ್ ಹಚ್ಚಿದ್ದೀನಿ. ಓಕೆ, ನೋಡಿ ಇಲ್ಲಿ ಕ್ಯಾಂಡಲ್ ಇದೆ. ವಿ ವಿಲ್ ನೌ ಅಬ್ಸರ್ವ್ ಇಟ್. ಅಬ್ಸರ್ವ್ ಮಾಡಿ ವೋಲ್ಟೇಜ್ ಚೇಂಜ್ ಆಗುತ್ತಾ ಅಂತ. ಈಗ ನೋಡಿ, ಇದು ವೋಲ್ಟೇಜ್, ಇದು ಇನಿಷಿಯಲ್ ವೋಲ್ಟೇಜು 5 ಮಿಲಿ ವೋಲ್ಟ್ಸ್. ಇಲ್ಲಿ ನೋಡಿ, ಇಲ್ಲಿಗ ಇದನ್ನ ಹತ್ರ ತಗೊಂಡು ಹೋಗ್ತೀನಿ. ಈಗ ಹೀಟಿಂಗ್ ಶುರುವಾಯಿತು. ವೋಲ್ಟೇಜ್ ಇನ್ಕ್ರೀಸ್ ಆಗ್ತಿದ್ಯಾ? ನೋಡ್ತಾ ಇದ್ದೀರಾ? ವೋಲ್ಟೇಜ್ ಇಸ್ ಇನ್ಕ್ರೀಸಿಂಗ್ ಹಿಯರ್. ಅಬ್ಸರ್ವ್, 15-20 ಮಿಲಿ ವೋಲ್ಟ್ಸ್ ಆಯ್ತು. ಓಕೆ, ಕಂಟಿನ್ಯೂಸ್ ಹೀಟ್ ಮಾಡ್ತಾ ಇದ್ದೀನಿ. Voltage is increasing. Are you seeing it? ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಥರ್ಮೋ ಎಲೆಕ್ಟ್ರಿಸಿಟಿ. ಈ ಥರ್ಮೋಕಪಲ್ ಏನಿದೆ, ಇದನ್ನ ಒನ್ ಸೈಡ್ ಐ ಹ್ಯಾವ್ ಟು ಹೀಟ್ ಇಟ್. ಟಾಪ್ ಸರ್ಫೇಸ್ ಮೇಲೆ ವಾಟರ್ ಹಾಕಿದ್ರೆ ಇನ್ನೂ ವೋಲ್ಟೇಜ್ ಜಾಸ್ತಿ ಬರುತ್ತೆ. ಸೊ ಈಗ ವಿಡಿಯೋ ತೋರಿಸ್ತೀನಿ. ಇನ್ನೂ ಜಾಸ್ತಿ ಹೀಟ್ ಮಾಡಿದ್ರೆ ಏನಾಗುತ್ತೆ? ಹಾಫ್ ಅನ್ ಅವರ್, 1 ಅವರ್, ಯು ಕ್ಯಾನ್ ಪ್ರೊಡ್ಯೂಸ್ 1.5 ವೋಲ್ಟ್. ಈಗ ವೋಲ್ಟೇಜ್ ಬಂದಿದ್ದು ಎಷ್ಟು ಗೊತ್ತಾ? 100 ಮಿಲಿ ವೋಲ್ಟ್ಸ್ ಅಷ್ಟೇ, ಕಡಿಮೆ ಇತ್ತು. ನೌ ವಾಟ್ ಐ ವಿಲ್ ಡೂ, ಐ ವಿಲ್ ನೌ ಹೀಟ್ ಇಟ್ ಫಾರ್ ಮೋರ್ ಟೈಮ್. ಆ ವಿಡಿಯೋ ತೋರಿಸ್ತೀನಿ ನಿಮ್ಗೆ. ಈಗ ನಾನು ದಯವಿಟ್ಟು ಈಗ ಸೇರ್ಕೊಳ್ತಾ ಇರೋ ಎಲ್ಲ ಟೀಚರ್ಸ್ಗೆ ರಿಕ್ವೆಸ್ಟು, ನಿಮ್ಮ ಕಾಲೇಜ್ ಹೆಸರು, ನಿಮ್ಮ ನೇಮ್ ಮತ್ತೆ ಕಾಲೇಜ್ ಹೆಸರು ಹಾಕಿದ್ರೆ ನಾವು ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಇನ್ನಷ್ಟು ಮಾಹಿತಿಗಳು ಕಳಿಸ್ಬೋದು. ನಿಮ್ಮ ಫೋನ್ ನಂಬರ್ ಹಾಕಿದ್ರು ಒಳ್ಳೇದೆ. ವಿ ವಿಲ್ ಕಾನೆಕ್ಟ್ ಯು. ಅಂಡ್ ಈ ವಿಡಿಯೋಸ್ ಎಲ್ಲ ಆಮೇಲೆ ಶೇರ್ ಮಾಡ್ತೀನಿ. ರೆಕಾರ್ಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇದೆಲ್ಲ ನಾನು ಇವತ್ತು ಗೂಗಲ್ ಮೀಟಲ್ಲಿ. ಯಾರು ಲೇಟಾಗಿ ಜಾಯ್ನ್ ಆಗಿದ್ದಾರೆ ಅವ್ರಿಗೆಲ್ಲ ವಾಟ್ಸಪ್ಪಲ್ಲಿ ಆಮೇಲೆ ಶೇರ್ ಮಾಡ್ಬೋದು. ಸೊ ನಿಮ್ಮ ಕಾಲೇಜ್ ನೇಮು, ನಿಮ್ಮ ನೇಮು ಮತ್ತೆ ಮೊಬೈಲ್ ನಂಬರ್ ಹಾಕಿದ್ರೆ ಖಂಡಿತವಾಗ್ಲೂ ನಾನು ಎಲ್ಲ ಶೇರ್ ಮಾಡ್ತೀನಿ. ಆದರೆ ಇದು ಕಡ್ಡಾಯ ಅಲ್ಲ. ಯಾರಿಗೆ ಆಪ್ಷನ್ ಇದೆಯಾ ಅವ್ರು ಹಾಕ್ಬೋದು. ಅವ್ರಿಗೆ ಬೇರೆಯವರು ನಾಟ್ ಇಂಟ್ರೆಸ್ಟೆಡ್, ನೋ ಪ್ರಾಬ್ಲಮ್, ದೇ ಕ್ಯಾನ್ ಜಸ್ಟ್ ವಾಚ್ ಇಟ್. ಓಕೆ.
Now I will play the video. ಈ ತರ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಮಾಡ್ಬೇಕಂದ್ರೆ ಜಾಸ್ತಿ ಎನರ್ಜಿ ಬೇಕಲ್ಲ. ಒಂದು ಸಣ್ಣ ಬಲ್ಬ್ ಹಚ್ಚೋದು ಎಷ್ಟು ಕಷ್ಟ, 1.5 ವೋಲ್ಟ್ ಜನರೇಟ್ ಮಾಡೋದು ಹೇಗೆ ತೋರಿಸ್ತೀನಿ ನೋಡಿ. ಮಂಗಳ ಗ್ರಹದ ಈ ಒಂದು ವಿಡಿಯೋ ನೋಡಿ. ಓಕೆ ನೋಡಿ, ಇಲ್ಲಿ ಈ ವಿಡಿಯೋ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ. ಈ ಥರ್ಮೋಕಪಲ್ನ ಈಗ ನಾನು ಕ್ಯಾಂಡಲ್ ಹತ್ರ ಫಿಕ್ಸ್ ಮಾಡ್ತೀನಿ ನೋಡಿ. ವೋಲ್ಟೇಜ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ ಅಬ್ಸರ್ವ್ ಮಾಡಿ. ಓಕೆ ನೋಡಿ, ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಇದೆ. ವೋಲ್ಟ್ ಮೀಟರ್ ಕಂಟಿನ್ಯೂಸ್ಲಿ ಐ ಆಮ್ ಹೀಟಿಂಗ್, ಐ ಆಮ್ ಪುಟಿಂಗ್ ವಾಟರ್ ಆನ್ ದ ಟಾಪ್ ಸರ್ಫೇಸ್. ಕಾಣಿಸ್ತಾ ಇದೆ ಅಲ್ವಾ? ವೋಲ್ಟೇಜ್ 140 ಇದೆ. ಇನ್ನೊಂದು 5 ನಿಮಿಷ ನೋಡ್ತಾ ಇರಿ. ಹಾಗೆ ಹೀಟ್ ಮಾಡಿದ್ರೆ ಒಂದು LED ಬಲ್ಬ್ ಗ್ಲೋ ಆಗ್ಬೇಕಂದ್ರೆ 1.8 ವೋಲ್ಟ್ಸ್ ಬೇಕು. ಅಲ್ವಾ? ಈಗ ನೋಡಿ, LED 1.6 ವೋಲ್ಟ್ ಬಂತು. ಈಗ LED ಗ್ಲೋ ಆಗುತ್ತೆ. ಇನ್ನೇನು ನೋಡ್ತಾ ಇರಿ. LED ಬಲ್ಬ್ ಕಾಣ್ತಾ ಇದೆಯಾ ಸರ್? ಗ್ಲೋ ಆಗ್ತಾ ಇದೆ. 2 ವೋಲ್ಟ್ ಪ್ರೊಡ್ಯೂಸ್ ಆಯ್ತು ನೋಡಿ. ಕಾಣ್ತಾ ಇದೆ ಅಲ್ವಾ? LED ಬಲ್ಬ್ ಗ್ಲೋ ಆಗ್ತಿದೆ ನೋಡಿ. 1.8 ವೋಲ್ಟ್ ಬರ್ತಾ ಇದೆ. ಮತ್ತೊಂದ್ಸತಿ ನೋಡಿ, 1.7 1.8 ಬರ್ತಾ ಇದೆ. ಬಲ್ಬ್ ಗ್ಲೋ ಆಗ್ತಿದೆ ನೋಡಿ. ಎಷ್ಟೋ ಜನ ಈಗ ಸೇರ್ಕೊಳ್ತಾ ಇದ್ದಾರೆ. ಯಾರ್ಯಾರು ಈಗ ಸೇರ್ಕೊಂಡಿದ್ದೀರಾ ದಯವಿಟ್ಟು ನೋಡಿ. ಈ ಚಾಟ್ ವಿಂಡೋದಲ್ಲಿ ಒಂದು ಲಿಂಕ್ ಕೊಡ್ತಾ ಇದ್ದೀನಿ ನಾನು. ಆ ಲಿಂಕ್ನ ನೀವು ದಯವಿಟ್ಟು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಹೆಸರು ಟೈಪ್ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ, ನಮ್ಗೆ ಹೆಲ್ಪ್ ಆಗುತ್ತೆ. ವಿ ಕ್ಯಾನ್ ಅಟ್ಲೀಸ್ಟ್ ಕಮ್ಯುನಿಕೇಟ್ ಟು ದೆಮ್. ಎನಿ ನ್ಯೂ ಎಕ್ಸ್ಪೆರಿಮೆಂಟ್ ನಾವು ಮಾಡಿದ್ದೆಲ್ಲ ನಿಮ್ಗೆ ಶೇರ್ ಮಾಡ್ಬೋದು. ಇಲ್ಲಿ ಒಂದು ಗೂಗಲ್ ಫಾರ್ಮ್ ಲಿಂಕ್ ಆಗ್ತಾ ಇದೆ ನೋಡಿ. ಎಲ್ಲ ಟೀಚರ್ಸು ಯಾರ್ಯಾರು ಮೊದಲೇನೆ ಒಂದು 25 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ರು ಅವ್ರೇನು ಎಂಟ್ರಿ ಮಾಡಬೇಕಾಗಿಲ್ಲ. ಬೇರೆ ಟೀಚರ್ಸ್ ಯಾರು ಈ ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಇದ್ದೀರಾ ವಿತೌಟ್ ರಿಜಿಸ್ಟ್ರಿಂಗ್, ಇಫ್ ಯು ಎಂಟರ್ ಯುವರ್ ಡೀಟೇಲ್ಸ್, ನಾವು ಈ ಲಿಂಕ್ ವಿಡಿಯೋ, ರೆಕಾರ್ಡೆಡ್ ವಿಡಿಯೋ ಮತ್ತೆ ಬೇರೆ ಬೇರೆ ವಿಡಿಯೋಸ್ನ ಮಾಡ್ತಾ ಇರ್ತೀವಲ್ಲ, ಅದನ್ನೆಲ್ಲ ನಿಮಗೆ ನಾವು ಕಳಿಸ್ಬೋದು. ದಯವಿಟ್ಟು ಇಟ್ ವಿಲ್ ಹೆಲ್ಪ್ ಯು ಟು ಬಿ ಇನ್ ಟಚ್ ವಿತ್ ಅಸ್. ಈ ಗೂಗಲ್ ಫಾರ್ಮಲ್ಲಿ ನಿಮ್ಮ ಹೆಸರು, ಕಾಲೇಜ್ ನೇಮ್ ಟೈಪ್ ಮಾಡಿದ್ರೆ ನಾವು ನಮ್ಮ ರೆಕಾರ್ಡ್ಸಲ್ಲಿ ನಾವು ಇಟ್ಕೊಂಡಿರ್ತೀವಿ. ಆಮೇಲೆ ಈ ಥರ ವರ್ಕ್ಶಾಪ್ನ ನಿಮ್ಮ ಕಾಲೇಜಿಗೆ ಬಂದು ಮಾಡಬೇಕು ಅನ್ನೋದಾದರೆ ಫೋನ್ ಮಾಡಿ ನಾವು ಕೇಳ್ತೀವಿ ಟೈಮ್ ಇದ್ದಾಗ. ಸೊ ನೀವು ನಿಮ್ಮ ಡೇಟಾನ ಈ ಗೂಗಲ್ ಫಾರ್ಮಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ನೋಡಿ. ಯಾರು ರಿಜಿಸ್ಟರ್ ಆಗಿರಲಿಲ್ಲ ಅವ್ರು ಕೊಟ್ಟರೆ ಇಟ್ ವಿಲ್ ರಿಯಲಿ ಹೆಲ್ಪ್ ಅಸ್. ಓಕೆ, ಸರಿ. ನಾವು ಐ ವಿಲ್ ಕಂಟಿನ್ಯೂ. ಥರ್ಮೋ ಎಲೆಕ್ಟ್ರಿಸಿಟಿ ಆಯಿತು. ಸೊ ಟುಡೇ ಕಳೆದ 1.5 ಗಂಟೆ 2 ಗಂಟೆಯಲ್ಲಿ we learned how to produce electricity through Faraday's law, solar cell, piezoelectricity, thermoelectricity. ಅದೇ ತರ ಮೋಟರ್ ಮಾಡೋದು ಹೇಗೆ, ಹೌ ಡಸ್ ಮೋಟರ್ ವರ್ಕ್, ಹೌ ಟು ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ ಅಂತ ಅಬ್ಸರ್ವ್ ಮಾಡಿದ್ವಿ. ಈಗ ವೆರಿ ಇಂಪಾರ್ಟೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ನಾವು. ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ರಿಗೂ ನಾವು ಹೇಳ್ತೀವಿ ಫ್ಲೋ ಆಫ್ ಕರೆಂಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಅದು ಹೇಗೆ ಸಾಧ್ಯ? ಹೌ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್? ವೈ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ವೆನ್ ಕರೆಂಟ್ ಫ್ಲೋಸ್ ಅನ್ನೋದು ಎಷ್ಟೋ ಸಾರಿ ಮತ್ತೆ ಮಕ್ಕಳಿಗೆ ನಮಗೂ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಈಸಿ ಆನ್ಸರ್ ಎಲ್ಲೂ ಇಲ್ಲ. ಹೌ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ವೆನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್? ಅದಕ್ಕೆ ಸ್ವಲ್ಪ ಮ್ಯಾಕ್ಸ್ವೆಲ್ಸ್ ಈಕ್ವೇಶನ್ಸ್ ಓದಬೇಕು. ಮ್ಯಾಕ್ಸ್ವೆಲ್ಸ್ ಲಾಸ್ 4 ಈಕ್ವೇಶನ್ ಇದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು. ನಾನೀಗ ನಿಮಗೆ ಕೆನ್ ವಿ ಸಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹುಡುಗರು ಕೇಳಿದ್ರೆ ಏನು ಹೇಳಬೇಕು? ನಾವೀಗ ಒಂದು ಕ್ಲಾಸ್ ರೂಮ್ ಎಕ್ಸ್ಪೆರಿಮೆಂಟ್ ತೋರಿಸ್ತೀನಿ. ವಿ ವಿಲ್ ಜನರೇಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟ್ರನ್ಸ್. ಸ್ಟ್ರೈಟ್ ಕಂಡಕ್ಟರ್ ತಗೊಳ್ತೀನಿ, ಸೊಲಿನಾಯ್ಡ್ ತಗೊಳ್ತೀನಿ, ಸರ್ಕ್ಯುಲರ್ ಕಾಯಿಲ್ ತಗೊಳ್ತೀನಿ, ಅದ್ರ ಮೂಲಕ ಕರೆಂಟ್ ಪಾಸ್ ಮಾಡಿ
ಅದ್ರ ಸುತ್ತಲೂ ಐರನ್ ಪೌಡರ್ ಸ್ಪ್ರಿಂಕಲ್ ಮಾಡಿ, we will see how magnetic field is produced by flow of current ಅಂತ ನೋಡೋಣ. ಡಿಫರೆಂಟ್ ಕರೆಂಟ್ ಕಾನ್ಫಿಗರೇಷನ್ ತಗೊಳ್ತೀನಿ. ಸ್ಟ್ರೈಟ್ ಕಂಡಕ್ಟರ್ ನೋಡಿ, ಅದು ಈ ತರ ಇರುತ್ತೆ. ಸಿಯರ್, ಇದು ಸ್ಟ್ರೈಟ್ ಕಂಡಕ್ಟರ್. ಇಲ್ಲಿ ಕಾಪರ್ ವೈರ್ ಕಾಣಿಸ್ತಾ ಇದೆಯಲ್ಲ ಸರ್ ಎಲ್ಲರಿಗೂ? ಮೈಕ್ರೋಫೋನ್ ಆನ್ ಮಾಡಿ ಮಾತಾಡ್ಬೋದು, ಬಟ್ ಡಿಸ್ಟರ್ಬ್ ಆಗಬಾರ್ದಷ್ಟೇ. ನೋಡಿ, ಇಲ್ಲಿ ಕಾಪರ್ ವೈರ್ ಕಾಣಿಸ್ತಾ ಇದೆ ನಿಮಗೆ. ಇದು 20 ಗೇಜ್ ಕಾಪರ್ ವೈರ್. ಓಕೆ, ಈ ಸ್ಟ್ರೈಟ್ ಕಂಡಕ್ಟರ್ ಇದೆಯಲ್ಲ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಕಾರ್ಡ್ಬೋರ್ಡ್ ಫಿಕ್ಸ್ ಮಾಡಿದೀವಿ. ಇದ್ರ ಮೇಲೆ ಐರನ್ ಪೌಡರ್ ಹಾಕ್ತೀವಿ. ಐ ವಿಲ್ ಪಾಸ್ ಕರೆಂಟ್ ಥ್ರೂ ದ 2 ವೈರ್ಸ್. ಎಷ್ಟು? 25 ವೋಲ್ಟ್ 30.3 ಆಂಪಿಯರ್. ಓಕೆ, 25 ವೋಲ್ಟ್ 0.3 ಆಂಪಿಯರ್ ಪಾಸ್ ಮಾಡ್ತೀನಿ. ಇಲ್ಲಿ ಐರನ್ ಪೌಡರ್ ಹಾಕ್ತೀನಲ್ಲ, ಯಾವ ಶೇಪ್ ಬರುತ್ತೆ? ನೀವೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದಿರಲ್ಲ, ರೈಟ್ ಹ್ಯಾಂಡ್ ಥಂಬ್ ರೋಲ್, ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ಡೈರೆಕ್ಷನ್ ಆಫ್ ಕರೆಂಟ್. ಇದೆಲ್ಲ ಹುಡುಗರು ಬಾಯ್ಪಾಠ ಮಾಡ್ತಾರೆ, ಆದ್ರೆ ನಿಜವಾಗ್ಲೂ ನೋಡ್ಬೋದಾ? ಈಗ ಎಕ್ಸ್ಪೆರಿಮೆಂಟ್ ಮಾಡೋಣ. ನಮ್ಮ ಲ್ಯಾಬ್ ಒಳಗಡೆ ಹೋಗ್ತೀನಿ. ನಮ್ಮ ಲ್ಯಾಬ್ ಒಳಗಡೆ ಇನ್ನೊಂದು ಲ್ಯಾಪ್ಟಾಪ್ ಆನ್ ಆಗಿದೆ. ಅಲ್ಲಿಂದ ನಾನು ಸ್ಕ್ರೀನ್ ಪ್ರೆಸೆಂಟ್ ಮಾಡ್ತೀನಿ. ಇದನ್ನ ನೀವೇ ಕಣ್ಣಲ್ಲಿ ನೋಡ್ಬೋದು. ಸೊಲಿನಾಯ್ಡ್ ನೋಡಿ, ಸೊಲಿನಾಯ್ಡ್ ಇದೆ ನಮ್ಮ ಹತ್ರ. ಸರ್ಕ್ಯುಲರ್ ಕಾಯಿಲ್ ಇದೆ. ಓಕೆ, ಈ ಕಾಯಿಲ್ ಮೂಲಕ ಕರೆಂಟ್ ಪಾಸ್ ಮಾಡೋಣ. ಸೊಲಿನಾಯ್ಡ್ ಕೂಡ ಇದೆ, ಅದರಿಂದನೂ ನೋಡೋಣ. ಓಕೆ, we will now watch magnetic field due to straight conductor, solenoid and circular coil. So idilli stop. I will stop presenting from this. I will start another laptop there. It's already ready. Alli lab ಒಳಗಡೆ ಐರನ್ ಪೌಡರ್ ಸ್ಪ್ರಿಂಕಲ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು. ಓಕೆ, ಸೊ ಜಸ್ಟ್ 1 minute ಹೀಗೆ ವಾಚ್ ಮಾಡ್ತಾ ಇರಿ. ಸರ್, ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಸರ್? ಎಲ್ರಿಗೂ ಸ್ಕ್ರೀನ್ ಕಾಣ್ತಾ ಇದೆಯಾ? ಎಸ್ ಸರ್, ಬರ್ತಾ ಇದೆ. ಈ ಸ್ಕ್ರೀನ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇದು ಎಸ್ ಸರ್, ಬರ್ತಾ ಇದೆ ಸರ್. ಸರ್, ಸ್ಟ್ರೇಟ್ ಕರೆಂಟ್ ಕಂಡಕ್ಟರ್ ಕಾಣಿಸ್ತಾ ಇದೆ. ಇದನ್ನ ನೋಡಿ, ಇಲ್ಲಿ ಒಂದು ಫ್ರೇಮ್ ಇದೆ, ಅದಕ್ಕೆ ಫಿಕ್ಸ್ ಮಾಡ್ತೀನಿ. ನೋಡಿ, ಇಲ್ಲಿ ಒಂದು ರಿಟಾರ್ಡ್ ಸ್ಟ್ಯಾಂಡ್ ಇದೆ, ಅದಕ್ಕೆ ಈ ತರ ಫಿಕ್ಸ್ ಮಾಡ್ತೀನಿ. ಇಟ್ಸ್ ಅ ವೆರಿ ಈಸಿ ಎಕ್ಸ್ಪೆರಿಮೆಂಟ್. ನೀವೇ ಕಾಯಿಲ್ ಸುಲಭವಾಗಿ ಮಾಡ್ಕೋಬಹುದು, ಇದೇನು ದೊಡ್ಡದಲ್ಲ. ಓಕೆ, ಸೊ ಕಾಯಿಲ್ ಫಿಕ್ಸ್ ಮಾಡಿದೆ. ಈಗ ಐರನ್ ಪೌಡರ್ನ ಸ್ಪ್ರಿಂಕಲ್ ಮಾಡಬೇಕು. ನೋಡಿ, ಸ್ಟ್ರೈಟ್ ಇದೆ. ಓಕೆ, ಐರನ್ ಪೌಡರ್ ತಗೊಳ್ತೀನಿ. ಓಕೆ, ನೋಡಿ, ಐರನ್ ಪೌಡರ್ ಇದೆಯಲ್ಲ, ಇದನ್ನ ಡೆಲಿಕೇಟ್ ಆಗಿ ಯೂನಿಫಾರ್ಮ್ ಆಗಿ ಸ್ಪ್ರೇ ಮಾಡಬೇಕು. Just slowly I will tap it.
I'm just scattering it. Okay. ಈಗ ಸ್ಪ್ರಿಂಕಲ್ ಮಾಡಿದ್ದೀನಿ, ರ್ಯಾಂಡಮ್ ಆಗಿದೆ. ಈಗ ಇಲ್ಲಿ ಒಂದು ಪವರ್ ಸಪ್ಲೈ ಇದೆ. ವಿ ನೀಡ್ 25 ವೋಲ್ಟ್ 0.5 ಆಂಪಿಯರ್ ಆರ್ 0.3 ಆಂಪಿಯರ್. So 2 ends of this. We will connect it now. ಈಗ ಕನೆಕ್ಷನ್ ವೋಲ್ಟೇಜ್ 0 ಇದೆ. Voltage is 0 here. ಈಗ before starting the experiment you see the magnetic field pattern. ಹತ್ರ ತಗೊಂಡು ಹೋಗ್ತೀನಿ ಕ್ಯಾಮ್ರಾ ನೋಡಿ. ಸರ್ ಕಾಣಿಸ್ತಾ ಇದೆಯಾ ಇದು ಐರನ್ ಪೌಡರು? Yes, sir. ರ್ಯಾಂಡಮ್ ಆಗಿದೆ. ಓಕೆ, ಈಗ ಕರೆಂಟ್ ಪಾಸ್ ಮಾಡ್ತೀನಿ. ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಇದೆ. ಅರೌಂಡ್ 25 ವೋಲ್ಟ್ ಇಡ್ತೀನಿ. ಓಕೆ, ಇದು 25 ವೋಲ್ಟ್ ಇದೆ. ಇಲ್ಲಿ ಕರೆಂಟ್ ಎಷ್ಟಿದೆ ಗೊತ್ತಾ? 0.28 ಆಂಪಿಯರ್. 0.28 ಆಂಪಿಯರ್. ವೋಲ್ಟೇಜ್ 28 ವೋಲ್ಟ್, ಕರೆಂಟ್ 0.28 ಅಂದ್ರೆ ಪವರ್ ಎಷ್ಟಾಯ್ತು? 28 into 0.28 ಅರೌಂಡ್ 6 ವ್ಯಾಟ್ ಆಯ್ತು ಅಲ್ವಾ? ಈಗ ನೋಡಿ, ಇಲ್ಲಿ ಜೆಂಟಲ್ ಆಗಿ ಟ್ಯಾಪ್ ಮಾಡ್ತೀನಿ. ಜೆಂಟಲ್ ಆಗಿ ಜಸ್ಟ್ ಹಿಯರ್ ಐ ಆಮ್ ಟ್ಯಾಪಿಂಗ್ ಇಟ್ ಹಿಯರ್. ಅಬ್ಸರ್ವ್ ಮಾಡಿ, ಐ ಆಮ್ ಜಸ್ಟ್ ಟ್ಯಾಪಿಂಗ್ ಇಟ್ ಹಿಯರ್. ಈ ತರ ಈಗ ಸರ್ಕ್ಯುಲರ್ ಪ್ಯಾಟರ್ನ್ ಕಾಣಿಸ್ತಾ ಇದೆ ಇಲ್ಲಿ. ಅದನ್ನ ನೋಡೋದು ಹೇಗೆ? ನೀವು ಲ್ಯಾಪ್ಟಾಪ್ ತಗೊಂಡ್ಬರ್ತೀನಿ ಹತ್ರಕ್ಕೆ ನೋಡಿ. ಯು ಸಿ ಸರ್ಕ್ಯುಲರ್ ಪ್ಯಾಟರ್ನ್ ನೌ. ಸರ್ಕ್ಯುಲರ್ ಪ್ಯಾಟರ್ನ್ ಕಾಣಿಸ್ತಾ ಇದೆಯಾ ಸರ್? ಕಾಣಿಸ್ತಾ ಇದೆ ಸರ್. Perpendicular to the plane you have the magnetic field lines. Okay, ಈಗ ಸರ್ಕ್ಯುಲರ್ ಕಾಯಿಲ್ ತಗೊಳ್ಳೋಣ. We will take circular coil. ಕರೆಂಟ್ ನ ಮಿನಿಮಮ್ ಮಾಡೋಣ. ಓಕೆ, okay, I'll take circular coil now. This is the circular coil nodi. Okay, this is the circular coil. ಎಷ್ಟು ಟರ್ನ್ಸ್ ಇದೆ ಅಂದ್ರೆ 400 ಟರ್ನ್ಸ್ 22 ಗೇಜ್ ವೈರ್. ಸರ್ಕ್ಯುಲರ್ ಕಾಯಿಲ್ ಕಾಣಿಸ್ತಾ ಇದೆ ಅಲ್ವಾ? I will pass current through it. I will put cardboard here. ನೋಡಿ, ಒಂದು ಕಾರ್ಡ್ಬೋರ್ಡ್ ತಗೊಳ್ತೀನಿ, ಅದನ್ನ ಈ ಸರ್ಕ್ಯುಲರ್ ಕಾಯಿಲ್ ಹತ್ರ ಇಡೋಣ ಈ ತರ. ಓಕೆ, ಐ ವಿಲ್ ಪುಟ್ iron powder now. Uniformly scatter the iron powder. Okay, ನೋಡಿ ಐರನ್ ಪೌಡರ್ ಈ ತರ ಇದೆ.
ಆರ್ ಏಬಲ್ ಟು ಸಿ ಇಟ್? ರ್ಯಾಂಡಮ್ ಆಗಿದೆ, ಕಾಣಿಸ್ತಾ ಇದೆಯಾ ರ್ಯಾಂಡಮ್ ಆಗಿ? ಓಕೆ, ಐ ಪುಟ್ ಇಟ್ ಹಿಯರ್. ರೈಟ್, ಈಗ ಕರೆಂಟ್ ಮತ್ತೆ ಪಾಸ್ ಮಾಡೋಣ. ಕರೆಂಟ್ so connected to this bulb. You need small wires for this. Okay. The two ends are connected to this. Now I'll pass current through this. Right? ಈಗ I'll increase the voltage. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಏನು ಬರುತ್ತೆ ನೋಡೋಣ. Again, voltage required is around 25 volt. ಓಕೆ, 25 ವೋಲ್ಟ್. ಈಗ ಏನ್ ಮಾಡ್ತೀನಿ ನಾನು ಇಲ್ಲಿಂದ್ರೆ ಜೆಂಟಲ್ ಆಗಿ ಟ್ಯಾಪ್ ಮಾಡ್ತೀನಿ. ಜಸ್ಟ್ ಸಿ ದಿಸ್, ಐ ಆಮ್ ಜಸ್ಟ್ ಟ್ಯಾಪಿಂಗ್ ಇಟ್ ಜೆಂಟಲ್ ಆಗಿ. ಪ್ಯಾಟರ್ನ್ ಬಂದಿದೆ ಆಗ್ಲೇ. ನೌ ಯು ಕ್ಯಾನ್ ಸಿ ದ ಪ್ಯಾಟರ್ನ್. ನೋಡಿ ಇಲ್ಲಿ ಲ್ಯಾಪ್ಟಾಪ್ ಹತ್ರ ತಗೊಂಡು ಬರ್ತೀನಿ. ದ ಫೀಲ್ಡ್ ಲೈನ್ಸ್ ಡ್ಯೂ ಟು ದಿಸ್ ಸರ್ಕ್ಯುಲರ್ ಕಾಯಿಲ್ ಕರೆಂಟ್ ಆರ್ ಗೋಯಿಂಗ್ ಇನ್ ಟು ದ plane of this coil. The field lines are going into it. They are forming closed loops like this. So see that now. Atra ತಗೊಂಡು ಹೋಗ್ತೀನಿ ಲ್ಯಾಪ್ಟಾಪ್. Are you able to see the pattern here? Yes, sir. Yes, sir. ಕಾಣಿಸ್ತಾ ಇದೆಯಲ್ಲ? Yes, sir. Yes, sir. ಈಗ solenoid. Now I'll take out this. Solenoid ಅಲ್ಲಿ ಯಾವ ತರ ಇರುತ್ತೆ ಫೀಲ್ಡ್ ಪ್ಯಾಟರ್ನ್? solenoid ಅಲ್ಲಿ ಹೇಗಿರುತ್ತೆ ನೋಡಿ. I have a solenoid here. Long wire, long coil of wire. Correct? ಎಷ್ಟಿದೆ? 2000 ಟರ್ನ್ಸ್ ಇದೆ ಲಾಂಗ್ ವೈರ್. ಒಂದು ಪ್ಲಾಸ್ಟಿಕ್ PVC ಟ್ಯೂಬ್ಗೆ ವೈರ್ ಸುತ್ತಬಿಟ್ಟಿದೆ. ಇದು ಎಷ್ಟು ಗೇಜ್ ಗೊತ್ತಾ? ಇದು 20 ಗೇಜ್ ವೈರ್. ಓಕೆ, ಆ 2 ಟರ್ಮಿನಲ್ಸ್ ಇದೆಯಲ್ಲ ಅದನ್ನ ಪವರ್ ಸಪ್ಲೈ ಕೊಡ್ತೀನಿ. ಇಲ್ಲಿ ಅಲಾಂಗ್ ದ ಆಕ್ಸಿಸ್ ಐ ವಿಲ್ ಪ್ಲೇಸ್ ಮ್ಯಾಗ್ನೆಟಿಕ್ ಪೌಡರ್. ಇದ್ರ ಮೇಲೆ ಐರನ್ ಪೌಡರ್ ಹಾಕಿ ಇಲ್ಲಿ ಈಗ ಇಡಬೇಕು. ಓಕೆ, ಪಾಸ್ ಕರೆಂಟ್. ಯು ವಿಲ್ ಸಿ the field of Right solenoid like this along the axis. The magnetic field around the solenoid resembles bar magnet. Right? Ad hege nodona. Mute. Somebody should mute it. Who is it? Jeevan Kumar sir, can you please mute? Okay. See here, I'll take this. So, ಜಾಸ್ತಿ ಹೊತ್ತು ಕರೆಂಟ್ ಪಾಸ್ ಮಾಡಬಾರ್ದು, ಬಿಸಿ ಆಗಿಬಿಡುತ್ತೆ, ಹೀಟಿಂಗ್ ಎಫೆಕ್ಟ್. ಸೊ ಯು ಶುಡ್ ಬಿ ಕೇರ್ಫುಲ್. I'll switch on the heater. Okay, now take this. I'll pour this, spray this iron powder gently.
We will now see the magnetic field lines due to a solenoid carrying current. We say that it resembles bar magnet. Okay. Right? So now, see the field iron powder. It is random. I'll put it now inside the solenoid. Notice? Along the axis. Right? Now we will pass current and see the field lines. Right? So I have to gently tap it. Voltage increase ಮಾಡಬೇಕು. Around 25 volt is required. ನಿಮಗೆ ನೀವು ಸ್ಕೂಲ್ ಅಲ್ಲಿ ಮಾಡಬೇಕು ನಿಮ್ಮ ಕಾಲೇಜ್ ಅಲ್ಲಿ ಅಂದ್ರೆ ಇದು 0 to 30 volt 0 to 3 ampere power supply. 0 to 30 volt 0 to 3 amp power supply. ಆ ತರ ಬೇಕು. ಇದಕ್ಕೆ ಸುಮಾರು 4,500 ಆಗುತ್ತೆ. ಸೊ ಈಗ ವೋಲ್ಟೇಜ್ ಕೊಟ್ಟಿದ್ದೀನಿ. ಓಕೆ, ಸೊ ಜೆಂಟಲ್ ಆಗಿ ಟ್ಯಾಪ್ ಮಾಡ್ತೀನಿ ನೋಡಿ. ಯಾ ಲೈನ್ಸ್ ಫಾರ್ಮೇಶನ್ ಕಾಣಿಸ್ತಾ ಇದೆ. ಅದನ್ನ ಈಗ ಕ್ಯಾಮ್ರಾ ಹತ್ರ ತಗೊಂಡು ಹೋಗ್ತೀನಿ ನೋಡಿ. ಅಬ್ಸರ್ವ್ ಇಟ್ ಹಿಯರ್. ಇಲ್ಲಿ ನೋಡಿ, the lines are going into it like this. Along the axis of the solenoid, you see the lines. I can take this cardboard outside. ನಿಧಾನಕ್ಕೆ ಹಿಂದೆ ತಗೊಳ್ತೀನಿ ತಡ್ರಿ ನೋಡಿ. Can you see the lines here? Observe ಮಾಡಿ. Along the axis. Along the axis lines ಕಾಣಿಸ್ತಾ ಇದೆಯಾ ಇಲ್ಲಿ? ಯಾರಿಗಾದ್ರೂ ಕಾಣಿಸ್ತಾ ಇದೆಯಾ ಇಲ್ವಾ? Sir, please admit them, sir. We can't able to see that one. ಹೌದಾ? One second. ಓಕೆ, ಅಬ್ಸರ್ವ್ ಮಾಡಿ ಈಗ. ಕೇಳಿಸ್ತಾ? So, see here, inside the solenoid, these lines were seen. ಕಾಣಿಸ್ತಾ ಸರ್ ಎಲ್ಲರಿಗೂ? Yes, sir. Okay. Now, before we go for break, I'll show you one more experiment here. Now, 12th standard we teach students about how
resistance of a metal increases with temperature. Thermal coefficient. Is it true that resistance of a metal increases with temperature? ಅದನ್ನ ನೀವು ಸುಲಭವಾಗಿ ಮಕ್ಕಳು ತೋರಿಸ್ಬೋದು. ವೆರಿ ಈಸಿ ಎಕ್ಸ್ಪೆರಿಮೆಂಟ್. ಇಲ್ಲಿ ನನ್ನ ಹತ್ರ ಒಂದು ಕಾಯಿಲ್ ಇದೆ ನೋಡಿ. I have a copper wire coil. Okay, copper wire coil, and resistance of this coil okay ನೋಡಿ, ಈ ಕಾಪರ್ ವೈರ್ ಕಾಯಿಲ್ ಇದೆಯಲ್ಲ ಅದು ರೆಸಿಸ್ಟೆನ್ಸ್ 6.2 ಓಮ್ ತೋರಿಸ್ತಾ ಇದೆ. ಇದು ನಾರ್ಮಲ್ ಟೆಂಪರೇಚರ್ ಅಲ್ಲಿ. ಈಗ ನನ್ನ ಹತ್ರ ಒಂದು ಹೀಟರ್ ಇದೆ. ಈ ಹೀಟರ್ ಅಲ್ಲಿ ನೀರು ಬಾಯ್ಲ್ ಆಗಿದೆ ಆಗ್ಲೇ. ಅದರೊಳಗಡೆ ಇದನ್ನ ಹಾಕಿದ ತಕ್ಷಣ ಇದರ ಟೆಂಪರೇಚರ್ ರೆಸಿಸ್ಟೆನ್ಸ್ ಚೇಂಜ್ ಆಗ್ತದೆ. ದಿಸ್ ಕಾಯಿಲ್ ಆಫ್ ವೈರ್, ಇದನ್ನ ನಾವು ಫರ್ಮಿ ಎನರ್ಜಿ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಇಂಜಿನಿಯರಿಂಗ್ ಹುಡುಗರಿಗೆ. ಅದರಲ್ಲಿ ಅವರು ದೇ ಪ್ಲಾಟ್ ಗ್ರಾಫ್ ಆಫ್ ರೆಸಿಸ್ಟೆನ್ಸ್ ವರ್ಸಸ್ ಟೆಂಪರೇಚರ್. Now I will put this into water, hot water, and you will see resistance increasing to 7.5. ಈಗ ಎಷ್ಟಿದೆ? Around 6.2 ಇದೆ. Okay, 6.2. Now I will put this in heater. ನೋಡಿ ಹೀಟರ್ ಇದೆ. ಹೀಟರ್ ಒಳಗಡೆ ಇದನ್ನ ಹಾಕ್ತೀನಿ. ಓಕೆ, ಇಲ್ಲಿ ಬಾಯ್ಲಿಂಗ್ ವಾಟರ್ ಇದೆ. ಇಟ್ ಈಸ್ ಶೋಯಿಂಗ್ ನೌ 7.5 and the water cools down, resistance also reduces, and students have plot a graph of resistance versus temperature of water. They get a straight line graph. So from this students can understand resistance of a metal increases with temperature. Increasing temperature brings in increasing resistance due to atomic vibrations, more collisions that occur due to thermal agitation. Correct? Okay. So, ಇದು ಒಂದು experiment. Next, I have to show you, before I conclude this session, first session on electricity magnetism, last ಎರಡು simple activities ಇದೆ. Cells in series, cells in parallel ಹುಡುಗರು ತೋರಿಸೋದು ಹೇಗೆ? Can we really demonstrate it? Even cells in series, E1 plus E2 plus E3 ಅದು ನೋಡ್ಬೋದಾ ಹೇಗೆ ಅಂತ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನನ್ನ ಮಾಮೂಲಿ ಒರಿಜಿನಲ್ ಕಂಪ್ಯೂಟರ್ಗೆ ಹೋಗಿ ಅಲ್ಲಿ ಸ್ಕ್ರೀನ್ ಪ್ರೆಸೆಂಟ್ ಮಾಡ್ತೀನಿ. Now I will stop presenting here. ಓಕೆ ಸರ್, ಕಾಣಿಸ್ತಾ ಇದೆಯಾ ಸರ್? ಈ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣ್ತಾ ಇದೆ ಸರ್. ಓಕೆ, ಈಗ ನಾನು ಫಸ್ಟ್ ಸೆಷನ್ ಬೆಳಿಗ್ಗೆಯಿಂದ ನಡೀತಾ ಇದೆ 10 ಗಂಟೆಯಿಂದ. ನೀವೆಲ್ಲರೂ ಟೀ ಬ್ರೇಕ್ ಹೋಗ್ಬೇಕು ಅನ್ಸುತ್ತೆ ಅಥವಾ ಊಟಕ್ಕೆ. ಬಿಫೋರ್ ದಟ್ ಐ ವಾಂಟ್ ಟು ಶೋ ಯು ದ ಲಾಸ್ಟ್ 2 ಎಕ್ಸ್ಪೆರಿಮೆಂಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಮ್ಯಾಗ್ನೆಟಿಸಮ್ ಚಾಪ್ಟರ್. ವೆರಿ ಸಿಂಪಲ್. ಈಗ ಮಕ್ಕಳಿಗೆ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್ ಹೇಗೆ ಅರ್ಥ ಮಾಡಿಸೋದು? ಈಗ ಇದು ಒಂದು ಸಣ್ಣ ಸೆಲ್ ಇದೆ ನೋಡಿ, ಇಲ್ಲಿ ಬಟನ್ ಸೆಲ್. ಓಕೆ, ಈ ಸೆಲ್ ಇದು 1.5 to 2 ವೋಲ್ಟ್ಸ್ ಇದೆ. ನನಗೆ ಈ ತರ ವೇಸ್ಟ್ ಸೆಲ್ ಸಿಕ್ತು, ಅದನ್ನೆಲ್ಲ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದೀನಿ ನೋಡಿ. ಇದರಲ್ಲಿ ಅರೌಂಡ್ 1.1, 1.2 ಆ ತರ ಎಲ್ಲ ವೋಲ್ಟೇಜ್ ಕಡಿಮೆ ಆಗಿರೋ ಸೆಲ್ಸ್ ತಗೊಂಡಿದ್ದೀನಿ. ಆ ತರ 13 ಸೆಲ್ಸ್ ಇದೆ. ಒಂದರಲ್ಲಿ 1.1, 1.2 ಇದೆ. ಈಗ 13 ಸೆಲ್ಸ್ನು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ಬಿಟ್ಟು, ಕನೆಕ್ಟ್ ಅಂದ್ರೆ ಸುಮ್ಮನೆ ಒಂದ್ರ ಪಕ್ಕ ಒಂದು ಇಟ್ಟಿದ್ದೀನಿ ಅಷ್ಟೇ, ಟೇಪ್ ಹಾಕ್ಬಿಟ್ಟಿದ್ದೀನಿ. ಈಗ ಮಲ್ಟಿಮೀಟರ್ನ ಇಲ್ಲಿಂದ ಇಲ್ಲಿಗೆ ಫಿಕ್ಸ್ ಮಾಡ್ತೀನಿ. ವೋಲ್ಟೇಜ್ ಎಷ್ಟು ಬರುತ್ತೆ ನೋಡೋಣ. ನೋಡಿ,
ಈ ಮಲ್ಟಿಮೀಟರು DC ಮೋಡಲ್ಲಿ ಇಟ್ಟಿದ್ದೀನಿ. ಈಗ ಒಂದ್ ಸೆಲ್ ತಗೊಳ್ತೀನಿ, ಅದ್ರದ್ದು ಬ್ಯಾಟ್ರಿ ವೋಲ್ಟೇಜ್ ಎಷ್ಟು ಅಂತ ನೋಡ್ತೀನಿ. ನೋಡಿ, ಒಂದು ಸೆಲ್ದು 1.4 ಇದೆ. ಓಕೆ, 1.4 ವೋಲ್ಟ್ ಇದೆ ಇದರಲ್ಲಿ. Now I'll take this. One terminal here, another terminal here. ನೋಡಿ, I am able to see 13 volts ಇಲ್ಲಿ. ನೀವು ಕರೆಕ್ಟಾಗಿ ಕನೆಕ್ಷನ್ ಮಾಡಿದ್ರೆ ಅಪ್ ಟು 13 ವೋಲ್ಟ್ ಹೋಗ್ತಾ ಇದೆ ಇದು. ಸೊ ಈ ತರ ವೇಸ್ಟ್ ಸೆಲ್ ಸಿಕ್ಕಿದ್ರೆ ನೀವು ಸೀರೀಸ್ ಕನೆಕ್ಷನ್ ಮಾಡಿ ತೋರಿಸೋದು ಸುಲಭ. ಪ್ಯಾರಲಲ್ ಮಾಡ್ಬೇಕಂದ್ರೆ ಈ ತರ 2 ಸೆಲ್ ತಗೋಬೇಕಾಗುತ್ತೆ. ವೋಲ್ಟೇಜ್ ಕಡಿಮೆ ಆಗಿರೋ ಸೆಲ್ಸು ಇಲ್ಲಿಂದ ಇಲ್ಲಿ ಕನೆಕ್ಟ್ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಮಾಡೋದು. ಅದರಿಂದ ಪ್ಯಾರಲಲ್ ಕನೆಕ್ಷನ್ ಕೂಡ ಮಕ್ಳಿಗೆ ತೋರಿಸಿ ಇಂಡಿವಿಜುವಲ್ ವೋಲ್ಟೇಜ್ ಎಷ್ಟಿದೆ, ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಎಷ್ಟಾಗುತ್ತೆ, ವಾಟ್ ಈಸ್ ದ ಡಿಫರೆನ್ಸ್ ಅಂತ ನೋಡಿಸ್ಬೋದು. ಸೊ in electricity magnetism, there are several experiments that can be done. In today's session, in the first session, I have shown you Faraday's law, mutual induction, solar cells, capacitor, inductor ತೋರಿಸ್ಲಿಲ್ಲ. ನೀವೆಲ್ಲ ಕೆಪಾಸಿಟರ್ ಬಗ್ಗೆ ಮಕ್ಕಳು ಪಾಠ ಮಾಡ್ತೀರಾ. ಒಂದು ಕೆಪಾಸಿಟರ್ ತೋರಿಸ್ತೀನಿ. ಇದು ಪೇಪರ್ ಕೆಪಾಸಿಟರ್. ಅದೇ ತರ ಎಲೆಕ್ಟ್ರಾಲಿಟಿಕ್ ಕೆಪಾಸಿಟರ್ ಒಳಗಡೆ ಏನಿರುತ್ತೆ ಅಂದ್ರೆ ನೋಡಿ, ಇಲ್ಲಿ ಇದು ಎಲೆಕ್ಟ್ರಾಲಿಟಿಕ್ ಕೆಪಾಸಿಟರ್. ಇಲ್ಲಿ ಪ್ಯಾರಲಲ್ ಮೆಟಲ್ ಪ್ಲೇಟ್ ಎಲ್ಲಿದೆ, ಡೈಎಲೆಕ್ಟ್ರಿಕ್ ಎಲ್ಲಿದೆ ಅಂದ್ರೆ ನೋಡಿ, ಅದನ್ನ ಓಪನ್ ಮಾಡ್ತೀನಿ. ಒಂದು ಎಲೆಕ್ಟ್ರಾಲಿಟಿಕ್ ಕೆಪಾಸಿಟರ್ ಒಳಗಡೆ ಓಪನ್ ಮಾಡ್ತೀನಿ. ಇಲ್ಲಿ ಮೆಟಲ್ ಪ್ಲೇಟ್ ಯಾವುದು, ಡೈಎಲೆಕ್ಟ್ರಿಕ್ ಯಾವುದು ಅಂತ ನೀವೇ ನೋಡ್ಬೇಕು. ಇದು ಪೇಪರ್ ಡೈಎಲೆಕ್ಟ್ರಿಕ್, ಇದ್ರೊಳಗಡೆ ಮೆಟಲ್ ಪ್ಲೇಟ್ ಇದೆ ನೋಡಿ. ಓಕೆ, ಈ ತರ ಒಂದು ಸಿಸ್ಟಮ್ ಇರುತ್ತೆ ಕೆಪಾಸಿಟರ್ ಅಲ್ಲಿ. 2 ಪ್ಯಾರಲಲ್ ಪ್ಲೇಟ್ ಸೆಪರೇಟೆಡ್ ಬೈ ಎ ಡೈಎಲೆಕ್ಟ್ರಿಕ್ ಅಂತ ನಾವು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಬಗ್ಗೆ ಓದ್ತೀವಲ್ವಾ. See this here, you have the dielectric and metal plate. So this system is rolled into a electrolytic capacitor ಈ ತರ. ಸೊ ಇದು ಅಂಗಡಿನಲ್ಲಿ ಸೇಲ್ ಆಗುತ್ತೆ. So this is electrolytic capacitor. Next is inductor. ನೀವು ಅಂಗಡಿನಲ್ಲಿ ಹೋಗಿ ಇಂಡಕ್ಟರ್ ಕೊಡಿ ಅಂದ್ರೆ ಒಂದು ಕಾಯಿಲ್ ಆಫ್ ವೈರ್ ಕೊಡ್ತಾರೆ. ಇದು ಇಂಡಕ್ಟರ್. ಇದರಲ್ಲಿ ಕಾಯಿಲ್ ಎಲ್ಲಿದೆ ನೋಡಿ, ಅದು ಕಾಯಿಲ್ ಈಚೆ ತೆಗೆದಿದ್ದೀವಿ ನಾವು. ಎನ್ ಇಂಡಕ್ಟರ್ ವಿಲ್ ಹ್ಯಾವ್ ಕಾಯಿಲ್ ಆಫ್ ವೈರ್ 100 ಹೆನ್ರಿ, 60 ಮಿಲಿ ಹೆನ್ರಿ, ಈ ತರ, ರೈಟ್? So I showed you that thermo EMF is shown, magnetic field pattern, variation of resistance is shown, motors, simple harmonic motion ಅಲ್ಲಿ resonance ತೋರಿಸಿದೆ, ಡೈನಮೋ, ಸೋಲಾರ್ ಎನರ್ಜಿ. ಓಕೆ, ನಾನು ಲಿಸ್ಟ್ ಅಲ್ಲಿ ಇದ್ದಿದ್ದೆಲ್ಲ ಎಲೆಕ್ಟ್ರಿಸಿಟಿ ಮ್ಯಾಗ್ನೆಟಿಸಮ್ ತೋರಿಸಿದೆ. ಈಗ ನೆಕ್ಸ್ಟ್ ಸೆಷನ್ ಅಲ್ಲಿ ಆಪ್ಟಿಕ್ಸ್ ಬಗ್ಗೆ, ಮೆಕ್ಯಾನಿಕ್ಸ್ ಬಗ್ಗೆ ಒಂದಷ್ಟು ಎಕ್ಸ್ಪೆರಿಮೆಂಟ್ ತೋರಿಸಬೇಕು. ಬಿಫೋರ್ ದಟ್, ಇಫ್ ದೇರ್ ಆರ್ ಕ್ವೆಶನ್ಸ್ ವಿ ವಿಲ್ ಹ್ಯಾವ್ ಎ ಡಿಸ್ಕಷನ್ ನಾವು. ಜೊತೆಗೆ ನ್ಯೂ ಟೀಚರ್ಸ್ ಎಲ್ಲ ಇತ್ತೀಚೆಗೆ ಬಂದಿದ್ದಾರೆ ಕೆಲವರು. ಮೋಸ್ಟ್ ಆಫ್ ದಮ್ ಹ್ಯಾವ್ ಜಾಯಿನ್ ನೌ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ, ಈಗ ನೀವೇನೋ ಬ್ರೇಕ್ ಬೇಡ ಅಂದ್ರೆ ನಿಮಗೋಸ್ಕರ ನಾನು ಹಿಂದಿಂದ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪೆರಿಮೆಂಟ್ ತೋರಿಸ್ಬೋದು. ಮ್ಯಾಗ್ನೆಟಿಕ್ ಫೀಲ್ಡ್ಗಿನ್ನ ಹಿಂದೆಂದು ಬೇರೆಯವರು ಬೇಕಾದ್ರೆ ಬ್ರೇಕ್ ಹೋಗಿ ಬರ್ಬೋದು. ಬಟ್ ಎಲ್ರಿಗೂ ನನ್ನ ರಿಕ್ವೆಸ್ಟ್, ಐ ಹ್ಯಾವ್ ಶೇರ್ಡ್ ಎ ಗೂಗಲ್ ಫಾರ್ಮ್ ಹಿಯರ್. ಆ ಗೂಗಲ್ ಫಾರ್ಮ್ನ ಫಿಲಪ್ ಮಾಡಿದ್ರೆ ನಿಮ್ಮ ಡೇಟಾ ಇಲ್ಲಿ ಕ್ಯಾಪ್ಚರ್ ಆಗುತ್ತೆ. ಆ ಡೇಟಾ ಇಂದ ನಾನು ನಿಮಗೆ ಈ ವಿಡಿಯೋಸ್ ಎಲ್ಲ ಶೇರ್ ಮಾಡ್ಬೋದು. ಆ ಬುಕ್ ಹೇಳಿದ್ನಲ್ಲ ನಾನು, ಇದು ಗೂಗಲ್ ಫಾರ್ಮ್ ಮತ್ತೆ ಶೇರ್ ಮಾಡ್ತಾ ಇದ್ದೀನಿ. ಫಿಸಿಕ್ಸ್ ಆಫ್ ಇಂಪಾಸಿಬಲ್ ಆ ಬುಕ್ನ ಶೇರ್ ಮಾಡ್ತೀನಿ. ಪ್ಲಸ್ ಐ ವಿಲ್ ಶೇರ್ ದ ವಿಡಿಯೋಸ್ ವಿಚ್ ಐ ಆಮ್ ಶೇರಿಂಗ್ ಟುಡೇ. ಅಂಡ್ ಮತ್ತೆ ಈ ವಿಡಿಯೋ ಫುಲ್ ರೆಕಾರ್ಡ್ ಆಗ್ತಾ ಇದೆ, ಅದನ್ನು ಕೂಡ ನಾವು ಗೂಗಲ್ ಡ್ರೈವ್ಗೆ ಹಾಕ್ಬಿಟ್ಟು ನಿಮಗೆ ಶೇರ್ ಮಾಡ್ಬೋದು. ಸೊ ಇಫ್ ಯು ಎಂಟರ್ ಯುವರ್ ಡೀಟೇಲ್ಸ್ ಇನ್ ಗೂಗಲ್ ಫಾರ್ಮ್, ಇಟ್ ವುಡ್ ರಿಯಲಿ ಹೆಲ್ಪ್ ಬೋತ್ ಆಫ್ ಅಸ್. ಓಕೆ, ಅದು ಒಂದು. ಈಗ ನಾವು ಕ್ವೆಶನ್ ಅಂಡ್ ಆನ್ಸರ್ ಸೆಷನ್. If you have questions, definitely please feel free to ask. We can discuss.
ಕ್ವಶನ್ಸ್ ಇದೆಯಾ ಸರ್? ಅಜಯ್ ಕುಮಾರ್ ಸರ್, ಅಕ್ಷತಾ ಭಟ್, ಆನಂದ್ ಕುಮಾರ್, ಅನೀಶ್, ಅರ್ಜುನ್. ಕ್ವಶನ್ಸ್ ಇಲ್ಲ ಅಂದ್ರೆ ನಿಜವಾಗ್ಲೂ ಕಷ್ಟ. ಕ್ವಶನ್ಸ್ ನಾವು ಕೇಳ್ದಲೇ ಇದ್ರೆ ಸ್ಟೂಡೆಂಟ್ಸು ಕೇಳಲ್ಲ. ನಾನು ಮುಖ್ಯವಾಗಿ ನಾವು ಪ್ರಶ್ನೆ ಏನ್ ಕೇಳ್ಬೇಕಂದ್ರೆ, ವಾಟ್ ಈಸ್ ರಿಯಲಿ ಎಲೆಕ್ಟ್ರಿಕ್ ಕರೆಂಟ್? ಎಸ್ ಸರ್, ಹೇಳಿ ಸರ್, ಪ್ಲೀಸ್. ಈಗ ನಾವು ಮಕ್ಕಳಿಗೆ EMF ಮತ್ತೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೇಗೆ ಹೇಳೋದು? EMF ಮತ್ತೆ ಪೊಟೆನ್ಷಿಯಲ್ಗೆ. ಓಕೆ, ಈಗ ಈ ಒಂದು ಬ್ಯಾಟ್ರಿ, ಇದು ಓಪನ್ ಸರ್ಕ್ಯೂಟ್. ಮಲ್ಟಿಮೀಟರ್ ಕನೆಕ್ಟ್ ಮಾಡಿದ್ರೆ ಒಂದು 9 ವೋಲ್ಟ್ಸ್ ಏನೋ ತೋರಿಸುತ್ತೆ. ಬಟ್ ನಾವು ಇಫ್ ಯು ಕನೆಕ್ಟೆಡ್ ಟು ಎನ್ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಥ್ರೂ ಎ ಸ್ಮಾಲ್ ರೆಸಿಸ್ಟೆನ್ಸ್, ಒಂದು ರೆಸಿಸ್ಟರ್ ತಗೊಳ್ಳಿ, ಆ ಓಪನ್ ಸರ್ಕ್ಯೂಟ್ ಇನ್ನೊಂದು ಕ್ಲೋಸ್ ಸರ್ಕ್ಯೂಟ್ ಮಾಡಬೇಕು. ಒಂದು ಯಾವ್ದೋ ರೆಸಿಸ್ಟರ್ ತಗೊಂಡು ಒಂದು 100 ಓಮ್ ರೆಸಿಸ್ಟರ್ ತಗೊಳ್ಳಿ. ಆ ಸರ್ಕ್ಯೂಟ್ ಅಲ್ಲಿ ಅಗೇನ್ ಮೆಜರ್ ದ ವೋಲ್ಟೇಜ್ ಥ್ರೂ ವೋಲ್ಟ್ ಮೀಟರ್ ಮೆಜರ್ ಮಾಡ್ಬೋದು, ಅಥವಾ ವೋಲ್ಟೇಜ್ ಅಂಡ್ ಕರೆಂಟ್ ಮೆಜರ್ ಮಾಡಿ. ಯು ವಿಲ್ ಸಿ ದ ವೋಲ್ಟೇಜ್ ಡ್ರಾಪ್ will be equal to sum of the voltage across this plus resistor. So now textbook ಅಲ್ಲಿ ನಾರ್ಮಲ್ ಡೆಫಿನೇಷನ್ಸ್ ಹೇಳ್ತೀವಲ್ಲ, EMF is when there is open circuit, EMF is maximum, potential difference will come into picture when there is a closed circuit, when you have a small internal resistance. ಆ ತರ ಬಹುಶಃ ಹುಡುಗರಿಗೆ ಇದು ವೋಲ್ಟೇಜ್ ಮೆಜರ್ಮೆಂಟ್ ನಾವು ಮಲ್ಟಿಮೀಟರ್ ಮೂಲಕ ಮಾಡೋದು ಫಸ್ಟ್ ಕಲಿಸ್ಬೇಕು. ಜಸ್ಟ್ ಓಪನ್ ಸರಿ ಒಂದು ಸೆಲ್ ಕೊಟ್ಬಿಟ್ಟು ಅದನ್ನು ವೋಲ್ಟೇಜ್ ಮೆಜರ್ ಮಾಡೋದು. ನೆಕ್ಸ್ಟ್, ಮೇಕ್ ಸ್ಟೂಡೆಂಟ್ಸ್ ಕನ್ಸ್ಟ್ರಕ್ಟ್ ಎ ಸ್ಮಾಲ್ ಸರ್ಕ್ಯೂಟ್, ಟೇಕ್ 100 ಓಮ್ ರೆಸಿಸ್ಟರ್ ಅಂಡ್ ಕನೆಕ್ಟ್ ಇಟ್ ಟು ದಿಸ್ ಅಂಡ್ ಸಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ರೆಸಿಸ್ಟರ್ ಬೈ ಮೆಜರಿಂಗ್ ವೋಲ್ಟೇಜ್ ಅಂಡ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಅವ್ರು ಒಂದು ಸಿಂಪಲ್ ಆ ಥರ ಸರ್ಕ್ಯೂಟ್ ಮಾಡಿ ಹೋಮ್ಸ್ ಲಾ V = IR ಅದನ್ನೆಲ್ಲ ವೆರಿಫೈ ಮಾಡಿದ್ರೆ ಸ್ವಲ್ಪ ವೋಲ್ಟೇಜ್ ಅಂದ್ರೆ ಐಡಿಯಾ ಸಿಗುತ್ತೆ. ಪೂರ್ತಿ ಅಂತ ನಾನು ಗ್ಯಾರಂಟಿ ಕೊಡಲ್ಲ. ನನಗೇನೆ ವೋಲ್ಟೇಜ್ ಅಂದ್ರೆ ಏನು, ಕರೆಂಟ್ ಅಂದ್ರೆ ಏನು ಅಂತ ಅರ್ಥ ಆಗಿದ್ದು 25 ವರ್ಷ ಆದ್ಮೇಲೆ. ವೆನ್ ಯು ಆರ್ ಮೆಜರಿಂಗ್ ಕರೆಂಟ್, ವಾಟ್ ಯು ಆರ್ ಮೆಜರಿಂಗ್ ಆಕ್ಚುಲಿ, ವೆನ್ ಯು ಆರ್ ಮೆಜರಿಂಗ್ ವೋಲ್ಟೇಜ್, ವಾಟ್ ವಿ ಆರ್ ಮೆಜರಿಂಗ್ ಅಂತ ನಮಗೆ ಗೊತ್ತಾಗಬೇಕು. ವೋಲ್ಟೇಜ್ ಮೆಜರ್ ಮಾಡಬೇಕಾದ್ರೆ ಯಾಕೆ ನಾವು ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ ಮಲ್ಟಿಮೀಟರ್ನ? ಕರೆಂಟ್ ಮೆಜರ್ ಮಾಡಬೇಕಾದ್ರೆ ಸೇಮ್ ಡಿವೈಸ್ನ ಸೀರೀಸ್ ಅಲ್ಲಿ ಮೆಜರ್ ಮಾಡ್ತೀವಿ. ವಿ ಆರ್ ಮೆಜರಿಂಗ್ ಸಮಥಿಂಗ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಾನ್ಸ್. ಸೊ ನನಗೆ ಅರ್ಥ ಆಗಿದ್ದು ಏನಂದ್ರೆ, ಕರೆಂಟ್ ಮೆಜರ್ಮೆಂಟ್ ಅಲ್ಲಿ ಯು ಆರ್ ಟ್ರೈಂಗ್ ಟು ಮೆಜರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪಾಸಿಂಗ್ ಥ್ರೂ ಯೂನಿಟ್ ಏರಿಯಾ ಪರ್ ಸೆಕೆಂಡ್. ಈಗ 1 ಆಂಪಿಯರ್ ಅಂದ್ರೆ ಇಟ್ ವಿಲ್ ಕಮ್ ಡೌನ್ ಟು ಸಮ್ ನಂಬರ್ ಆಫ್ ಅಮೌಂಟ್ ಆಫ್ ಚಾರ್ಜ್ ಫ್ಲೋಯಿಂಗ್ ಪರ್ ಸೆಕೆಂಡ್, dQ/dt. ಆದ್ರೆ ವೋಲ್ಟೇಜ್ ಮೆಜರ್ ಮಾಡಬೇಕಾದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮೆಜರ್ ಮಾಡಲ್ಲ, ಡಿಫರೆನ್ಸ್ ಆಫ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್. ವೋಲ್ಟೇಜ್ ಮೆಜರ್ ಮಾಡಬೇಕಾದ್ರೆ if the electrons are coming like this, before the resistor point A, after the resistor point B, now measure their energy at point A, measure their energy at point B. What is the difference in energy? That is difference of potential across a resistor. ಸೊ ಪೊಟೆನ್ಷಿಯಲ್ ಅನ್ನೋದು ತುಂಬಾ ಜನರಲ್ ವರ್ಡ್. ನಾವು ಕ್ಲಾಸ್ ರೂಮ್ ಅಲ್ಲಿ ಮಾತಾಡ್ಬೇಕಾದ್ರೆ ಪೊಟೆನ್ಷಿಯಲ್ EMF ಎಲ್ಲ ಸೇಮ್ ಅಂತ ತರನೇ ಮಾತಾಡ್ತೀವಿ. ಬಟ್ EMF ಅಂದ್ರೆ ನನಗೆ ಅರ್ಥ ಆಗಿರೋದು, ಯು ಟೇಕ್ ಎ ನ್ಯೂ ಬ್ಯಾಟ್ರಿ, ವಾಟ್ ಇಸ್ ಇಟ್ಸ್ ವೋಲ್ಟೇಜ್ ಅಕ್ರಾಸ್ ದಿಸ್, ಐ ವಿಲ್ ಕಾಲ್ ಇಟ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಒಂದು ಸರ್ಕ್ಯೂಟ್ ಅಲ್ಲಿ ಒಂದು ರೆಸಿಸ್ಟರ್ ತಗೊಳ್ಳಿ, ವಾಟ್ ಈಸ್ ದ ವೋಲ್ಟೇಜ್ ಅಕ್ರಾಸ್ ಇಟ್ ಮೆಜರ್ ಮಾಡಿ. ದಟ್ ಈಸ್ ಡಿಫರೆನ್ಸ್ ಆಫ್ ಪೊಟೆನ್ಷಿಯಲ್ ಬಿಟ್ವೀನ್ ದ 2 ಎಂಡ್ಸ್ ಆಫ್ ದ ರೆಸಿಸ್ಟರ್ ಇನ್ ಎ ಸರ್ಕ್ಯೂಟ್. ಈ ತರ ಒಂದ್ ಸ್ವಲ್ಪ ಅರ್ಥ ಆಗಿದೆ ನನಗೆ. ಇನ್ನು ಇದರಲ್ಲಿ ತುಂಬಾ ಯೋಚಿಸ್ತಾ ಇದ್ರೆ ಹೊಸದು ಇನ್ನೂ ಬರ್ತಾನೆ ಇರುತ್ತೆ. ಮೊನ್ನೆ ಒಂದು ಯೂಟ್ಯೂಬ್ ಅಲ್ಲಿ ನಾನು ವಿಡಿಯೋ ನೋಡಿದೆ, ಏನಂದ್ರೆ ಕರೆಂಟ್ ಈಸ್ ನಾಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟಿಂಗ್ ವೈರ್. ಅವ್ರು ಎಷ್ಟು ನೀಟಾಗಿ, ವೆನ್ ಎ ಬ್ಯಾಟ್ರಿ ಇಸ್ ಕನೆಕ್ಟೆಡ್ ಟು ಎ ಬಲ್ಬ್, ದ ಬಲ್ಬ್ ಗ್ಲೋಸ್ ನಾಟ್ ಬಿಕಾಸ್ ಆಫ್ ಎನರ್ಜಿ ಫ್ಲೋಯಿಂಗ್ ಥ್ರೂ ದ ವೈರ್, ಬಟ್ ಬಿಕಾಸ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ around the wire. From the battery to the bulb, the energy is not flowing inside the conductor but around the wire as an electromagnetic field ಅಂತ ಅವರು ಎಕ್ಸ್ಪ್ಲನೇಷನ್ ಕೊಟ್ಟರು. ತುಂಬಾ ಚೆನ್ನಾಗಿದೆ ವಿಡಿಯೋ, ನೀವು ಒಂದ್ಸತಿ ಓದ್ಬೇಕು, ನೋಡ್ಬೇಕು. ಅದು ಲಾಜಿಕಲ್ ಆಗೂ ಇದೆ,
ಹೌದೇ ಅನ್ಸುತ್ತೆ. ಮತ್ತೆ ಒಳಗಡೆ ಏನಾಗ್ತಾ ಇದೆ? ವೈರ್ ಒಳಗಡೆ ಎಲೆಕ್ಟ್ರಾನ್ಸ್ ಆರ್ ಫ್ಲೋಯಿಂಗ್ ಅಂತ ಹೇಳ್ತೀವಲ್ಲ, ಇಸ್ ಇಟ್ ಟ್ರೂ? Electrons are moving with a speed of 1 micrometer per second inside the wire, undergoing large number of collisions. How many? 10 power 9 collisions per second. Net drift velocity of electrons is few micrometers, millimeters per second. ಹಾಗಾದ್ರೆ ಇಲ್ಲಿ ಬ್ಯಾಟ್ರಿ ಇಟ್ಟು ಬಲ್ಪ್ 1 ಕಿಲೋಮೀಟರ್ ದೂರದಲ್ಲಿ ಇಟ್ಟು ಆನ್ ಮಾಡಿದ್ರೆ ತಕ್ಷಣ ಹೆಂಗ್ ಬಲ್ಪ್ ಆನ್ ಆಗ್ಬಿಡುತ್ತೆ? 1 ಕಿಲೋಮೀಟರ್ ದೂರಕ್ಕೆ ಎಲೆಕ್ಟ್ರಾನ್ಸ್ ಫ್ಲೋ ಆಯ್ತಾ? ನೋ. Electrons move through a small distance, but energy communication happens outside the wire in the form of electromagnetic field ಅಂತ ಕೆಲವು ಬುಕ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಕೆಲವು ವಿಡಿಯೋಸ್ ನೋಡಿದೀನಿ. ಇಟ್ ಈಸ್ ಇಂಟ್ರೆಸ್ಟಿಂಗ್ ಮತ್ತೆ ಲಾಜಿಕಲ್ ಅಂತ ಅನಿಸುತ್ತೆ. Others, please ask questions. Teachers who joined now, you have missed almost 1.5 hours of discussion. Jeevan sir, ಹೇಳಿ ಸರ್. One point, sir. ನೀವು ಕೊನೆಯಲ್ಲಿ ಪಾಯಿಂಟ್ ಏನ್ ಹೇಳಿದ್ರು, ಐ ಆಮ್ ವೆರಿ ಮಚ್ ಕನ್ವಿನ್ಸ್ಡ್ ಅಬೌಟ್ ದಟ್ ಪಾಯಿಂಟ್. Inside the wire, electrons move just a few millimeters distance in a second. Velocity, drift velocity ತುಂಬಾ ಕಡಿಮೆ ಇದೆ ಅನ್ನೋ ತರ. What flows is actually the electromagnetic field. The electromagnetic field is established all through the wire. And additional ಆಗಿ ನಾನು ಅರ್ಥ ಮಾಡ್ಕೊಂಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಾನು. So field ಅನ್ನೋದು right from the battery's first end to the second end, and then of course in the middle somewhere we have the filament bulb or bulb, whatever it is, which glows. Field is established all across the wire ಅನ್ನೋದು ತುಂಬಾ ಇಷ್ಟ ಆಯ್ತು ಆ ಪಾಯಿಂಟ್ ನ ಹೇಳಿದ್ದು ನನಗೆ. ಜೊತೆಗೆ the electrons which are moving, even though the electrons are the electron which begins from the positive terminal of the battery does not move to the negative terminal of the battery within a given amount of time. But the electrons which are queued in the entire wire, one next to the other, one next to the other, one next to the other, every electron is under the action of that electric field. Which you said. ಆ ಪಾಯಿಂಟ್ ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಖುಷಿ ಆಯ್ತು. ಕ್ಲಾಸ್ ಅಟೆಂಡ್ ಮಾಡಿದ್ದಕ್ಕೆ ನಾನು ಎಲ್ಲ ಕ್ಲಾಸಸ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಿಂದೆನೆ ಕ್ಲಾಸ್ಗೆ ಬಂದೆ ನಾನು ಈ ಪರ್ಟಿಕ್ಯುಲರ್ ಸೆಮಿನಾರ್ಗೆ. ತುಂಬಾ ಸಂತೋಷ ಆಯ್ತು ನನಗೆ ಈ ಪಾಯಿಂಟ್ಸ್ ನೆಲ್ಲ ಕೇಳಿ. ಯಾರೋ ಒಬ್ರು ಒಂಥರ ಇಷ್ಟೊಂದು ಚೆನ್ನಾಗಿ ಯೋಚನೆ ಮಾಡ್ತಿರ್ಬೇಕಂತ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಸಂತೋಷ ಆಯ್ತು ನನಗೆ. ಬೇರೆ ಕ್ವಶನ್ಸ್ ಇದೆಯಾ ಸರ್? ಈಗ ಲೇಟ್ ಆಗಿ ಬಂದವರು ಇನಿಷಿಯಲ್ ಎಕ್ಸ್ಪೆರಿಮೆಂಟ್ಸ್ ಕೆಲವು ಮಿಸ್ ಮಾಡ್ಕೊಂಡ್ರೆ ಅನ್ಸುತ್ತೆ. ಈ ಜನರೇಟರ್ ಬೇಕಾದ್ರೆ ನಿಮ್ಗೆ ಒಂದು 10 ನಿಮಿಷ ಅದು ತೋರಿಸಬಹುದು. ನಾನು ಕೊಟ್ರೇಶ್ ಹೇಳಿ ಸರ್. ಡಾಕ್ಟರ್ ಕೊಟ್ರೇಶ್ ಸರ್ ಹೇಳಿ ಸರ್. ಸರ್ ಗುಡ್ ಆಫ್ಟರ್ನೂನ್ ಸರ್. ನಮಸ್ತೆ ಸರ್. Sir, I have one doubt, sir. So, for Fermi energy, why we are using water instead of silicon oil? 1 second. What is the difference between silicon oil and water? Why we are using? Okay, 1 second. We are using water just to increase the temperature, because we are we are measuring resistance with respect to temperature. So that's why we are using water. I got it. But in some experiments we are using silicon oil. So why here? You are using instead of silicon oil water in the Fermi energy, I'm asking. Okay, you shown that experiment. So for copper wire, so we are measuring resistivity with respect to temperature. Sir, your question is why we can't using silicon oil instead of water? Sir, okay. ನನ್ನ ಉತ್ತರ ಏನಂದ್ರೆ, you can use silicon oil if it is available at lower cost like water. ನೀವು ಸಿಲಿಕಾನ್ ಆಯಿಲ್ ಆದ್ರೂ ಯೂಸ್ ಮಾಡಿ, ಇದು ಪೆಟ್ರೋಲಿಯಂ ರಿಫೈನರಿ ಇಂದ ಬರೋ ಆಯಿಲ್ ಆದ್ರೂ ಯೂಸ್ ಮಾಡಿ. ಟೆಂಪರೇಚರ್ ಆಫ್ ದ ಕಾಯಿಲ್ ಆಫ್ ವೈರ್, ಇಫ್ ಇಟ್ ಈಸ್ ಮೋರ್, ಇಫ್ ಇಟ್ ಈಸ್ ಹೀಟೆಡ್, ಇಟ್ ವಿಲ್ ಶೋ ಮೋರ್ ರೆಸಿಸ್ಟೆನ್ಸ್ ಅಂತ ನಾವು ತೋರಿಸ್ತಾ ಇರೋದು. ನೀವು ಡೈರೆಕ್ಟ್ ಆಗಿ ಬರ್ನರ್ ಮೇಲಾದ್ರೂ ಇಡ್ಬೋದು. ಬರ್ನರ್ ಮೇಲೆ ಇಡಿ, ಸಿಲಿಕಾನ್ ಆಯಿಲ್ ಆದ್ರೂ ಇಡಿ, ಟ್ರಾನ್ಸ್ಫಾರ್ಮರ್ ಒಳಗಡೆ ಒಂದು ಆಯಿಲ್ ಇರುತ್ತೆ ಪೆಟ್ರೋಲಿಯಂ ಆಯಿಲ್, ಅದನ್ನ ಆದ್ರೂ ಇಡಿ. ಮೈ ಪಾಯಿಂಟ್ ವಾಸ್ ಯೂಸ್ ಸಮ್ ಹೀಟಿಂಗ್ ಮೆಕ್ಯಾನಿಸಮ್. ದ ಹೀಟಿಂಗ್ ಕ್ಯಾನ್ ಬಿ ಎಕ್ಸ್ಪೋಸ್ ಇಟ್ ಟು ಸನ್ಲೈಟ್, ಎಕ್ಸ್ಪೋಸ್ ಇಟ್ ಟು ಫೈರ್, ಎಕ್ಸ್ಪೋಸ್ ಇಟ್ ಟು ಎನಿಥಿಂಗ್. ಸೊ ಸಿಲಿಕಾನ್ ಆಯಿಲ್ ಯೂಸ್ ಮಾಡಿದಾಗ್ಲೂ ಸೇಮ್ ರಿಸಲ್ಟ್ ಬರುತ್ತೆ ಅಂತ ನನಗನ್ಸುತ್ತೆ ಸರ್.
Sir, silicon ion basically ಕಂಡಕ್ಟಿವಿಟಿ ಇದೆನಾ ಅಂತ ನಾನು ಜಸ್ಟ್ ಓಕೆ, ನನಗೆ ಓಕೆ, ಈಗ ಪ್ಯೂರ್ ವಾಟರ್ ಇಸ್ ಎ ಡಿಸ್ಟಿಲ್ ವಾಟರ್, ಪ್ಯೂರ್ ವಾಟರ್ ಇಸ್ ಇನ್ಸುಲೇಟರ್, ಸಿಲಿಕಾನ್ ಇಸ್ ಎ ಸೆಮಿ ಕಂಡಕ್ಟರ್. ನಾನು ಸಿಲಿಕಾನ್ ಆಯಿಲ್ ಬಗ್ಗೆ ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಬಟ್ ಸಿಲಿಕಾನ್ ಇಸ್ ಎ ಸೆಮಿ ಕಂಡಕ್ಟರ್. ಹಂಗಾಗಿ ಸಿಲಿಕಾನ್ ಆಯಿಲ್ ಕೂಡ ಇಟ್ ಶುಡ್ ಬಿ ಇನ್ಸುಲೇಟರ್ ಅಟ್ ನಾರ್ಮಲ್ ಟೆಂಪರೇಚರ್. ಸಪೋಸ್ ನಿಮ್ ಪ್ರಶ್ನೆ ಬೇರೆ ತರ ಇದೆ ಅನ್ಸುತ್ತೆ. ನಿಮ್ ಪ್ರಶ್ನೆ ಏನಂದ್ರೆ ವೈ at high temperature silicon is a good conductor. Correct. Semiconductors show greater conductivity at higher temperature. Semiconductors show zero conductivity at low temperature. Idu bere question. Idukku matte aa resistor gu sambandha illa. Okay, idukku aa resistor gu sambandha illa. Now I have to tell you why in a silicon, if you heat silicon, whether it is silicon solid or liquid, in a semiconductor, you have valence band, conduction band. When energy is supplied to electrons, you will see electrons going to conduction band and that thus constituting current. So, ಯಾವುದೇ semiconductor ತಗೊಳ್ಳಿ, if you heat it, ಮೆಟಲ್ ಅಲ್ಲಿ ಆಗೋದು ಆಪೋಸಿಟ್ ಇಲ್ಲಿ ನಡೆಯುತ್ತೆ. ಮೆಟಲ್ ಅಲ್ಲಿ ಹೀಟ್ ಮಾಡಿದ್ರೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ, ಕೊಲೈಡ್ ಆಗಿ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೆಮಿಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇಸ್ ಲೆಸ್. ಹೌ ಮಚ್? ಮೆಟಲ್ಸ್ ಅಲ್ಲಿ 10^28 per meter cube. ಸಿಲಿಕಾನ್ ಜರ್ಮೇನಿಯಂ ಅಲ್ಲಿ 10^16 electrons per meter cube. So electron density is less in semiconductors. So conductivity is less under normal conditions. But when you heat it, more electrons get energy. They get excited to from valence band to conduction band, which constitutes current. Hagagi silicon athwa any semiconductor acts like a conductor at higher temperatures. Not only because of that, doping also helps. Sir, at high temperature means ಯಾವ ಟೆಂಪರೇಚರ್ ಅನ್ಕೋಬಹುದು ಸರ್? ಯಾಕಂದ್ರೆ ನಾವು ನೀವು 30 ಈಗ ನಾರ್ಮಲ್ ಟೆಂಪರೇಚರ್ 35. ಓಕೆ, ನಾರ್ಮಲ್ ಟೆಂಪರೇಚರ್ 35 ಮೇಲೆ ಹೋದಂಗೆ ಅದ್ರದ್ದು ಕಂಡಕ್ಟಿವಿಟಿ ಸ್ಲೋ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. 50 ಡಿಗ್ರಿ 100 ಡಿಗ್ರಿ ಜಾಸ್ತಿ ಆಗಿರುತ್ತೆ. ದೇರ್ ಇಸ್ ಎ ಗ್ರಾಫ್ ಆಫ್ ಕಂಡಕ್ಟಿವಿಟಿ ವರ್ಸಸ್ ಟೆಂಪರೇಚರ್ ಫಾರ್ ಎ ಸೆಮಿಕಂಡಕ್ಟರ್. ಆ ಗ್ರಾಫ್ ಇದೆ. ಗ್ರಾಫ್ ನೀವು ಲ್ಯಾಬ್ ಅಲ್ಲಿ ಮೆಜರ್ ಮಾಡಬಹುದು. ಅದಕ್ಕೆ 4 ಪ್ರೋಬ್ ಎಕ್ಸ್ಪೆರಿಮೆಂಟ್ ಅಂತ ಡಿಗ್ರಿನಲ್ಲಿ ಇದೆ, BSc ಲಿ. ನಮ್ಮ ಕಾಲೇಜ್ ಲ್ಯಾಬ್ ಅಲ್ಲಿ ನಮ್ಮಲ್ಲೇ ಇದೆ. ನೀವು ಇಲ್ಲಿ ಬಂದಾಗ ಒಂದ್ಸತಿ ಖಂಡಿತ ಎಕ್ಸ್ಪೆರಿಮೆಂಟ್ ಮಾಡಬಹುದು. 4 ಪ್ರೋಬ್ ಎಕ್ಸ್ಪೆರಿಮೆಂಟ್ ಅಲ್ಲಿ ವಿ ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ದ ಸೆಮಿಕಂಡಕ್ಟರ್ ಸ್ಯಾಂಪಲ್. ಅಂಗಡಿಯಿಂದ ಸೆಮಿಕಂಡಕ್ಟರ್ ಸ್ಯಾಂಪಲ್ 5,000 ಕೊಟ್ಟು ತಂದಿದ್ದೀವಿ ಸಿಲಿಕಾನು. ಅದನ್ನ ಹೀಟ್ ಮಾಡ್ತೀವಿ. ಎಷ್ಟು ಅಂದ್ರೆ ಲ್ಯಾಬ್ ಟೆಂಪರೇಚರ್ 35 ಇಂದ 100 ಡಿಗ್ರಿ ವರೆಗೂ ಇನ್ಕ್ರೀಸ್ ಮಾಡ್ತೀವಿ. 273 ಕೆಲ್ವಿನ್ ಇಂದ 373 ವರೆಗೂ. ಅದ್ರದ್ದು ರೆಸಿಸ್ಟೆನ್ಸ್ ಎಷ್ಟು ಅಂತ ನೋಡಿ ಕಂಡಕ್ಟಿವಿಟಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಟ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್. Okay, sir. Thank you, sir. Thanks. I got a good information regarding the experiment. ಓಕೆ ಸರ್, ಈಗ ಈ ಕ್ವಶನ್ಸ್ ಇಲ್ಲ ಅಂದ್ರೆ ಎಷ್ಟು ನಿಮಿಷ ಬ್ರೇಕ್ ಬೇಕು? ನಾನು ಆಪ್ಟಿಕ್ಸ್ ಮತ್ತೆ ಮೆಕ್ಯಾನಿಕ್ಸ್ ಎಕ್ಸ್ಪೆರಿಮೆಂಟ್ ತೋರಿಸಬೇಕು. ಎಲ್ರಿಗೂ ಬ್ರೇಕ್ ಬೇಕಾ? ಅಥವಾ ಕೆಲವರು ಬ್ರೇಕ್ ತಗೊಂಡು ಹೋಗ್ತೀನಿ ಅಂದ್ರೆ ಹೋಗ್ಬೋದು. ಯಾರು ಲೇಟ್ ಆಗಿ ಬಂದ್ರು ಅವ್ರಿಗೆ ಬೇಕಾದ್ರೆ 1-2 ಎಕ್ಸ್ಪೆರಿಮೆಂಟ್ ತೋರಿಸಿ ಅವ್ರಿಗೂ ಬ್ರೇಕ್ ಕೊಡ್ಬೋದು. ಈಗ ಬ್ರೇಕ್ ಎಷ್ಟೊತ್ತು ಬೇಕು ಸರ್? ಸರ್, ಅನದರ್ ಒಂದು ಡೌಟ್ ಇದೆ ಸರ್, ನಾ ಕೇಳ್ಬೋದಾ? ಹೇಳಿ ಹೇಳ್ತಾ ಹೋಗಿ, ನೋ ಪ್ರಾಬ್ಲಮ್, ಐ ಆಮ್ ಫ್ರೀ. ಓಕೆ ಸರ್. ಸರ್, 4 probe ಮೆಥಡ್ ನಾವೇನು ಯೂಸ್ ಮಾಡ್ತೀವಲ್ಲ, ಅದೇ to determine the resistivity of the semiconductor. So by 4 probe technique, nothing but the 4 probe method. So why sir, I am audible? Yes sir, you are audible. Tell me, ನಾನು ಇಲ್ಲಿ ಕೇಳಿಸ್ಕೊತಾ ಇದೀನಿ, ಹೇಳಿ. ಓಕೆ ಸರ್, ಅದೇ 4 probe ಟೆಕ್ನಿಕ್ ಅನ್ನ ಯಾಕೆ ನಾವು ಯೂಸ್ ಮಾಡಬೇಕು ಇನ್ಸ್ಟೆಡ್ ಆಫ್ 2 probe? Earlier days we are using a 2 probe. So now we are using a 4 probe. So what is the difference between 2 probe and 4 probe? On 4 probe ಅಲ್ಲಿ all 4 probes are in equal space around in I think in millimeter or micrometer. ಆ 4 probe terminals ಏನ್ ನಾವು ಪ್ಲೇಸ್ ಮಾಡ್ತೀವಲ್ಲ ಸರ್ ಸ್ಯಾಂಪಲ್ ಮೇಲೆ, so what we are placing all 4 probes are in equal space. ಯಾಕೆ ಈಕ್ವಲ್? ನೀವು ಅದನ್ನ ಇನ್ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಕೂಡ ನಾವು ಅದನ್ನ ಪ್ಲೇಸ್ ಮಾಡಕ್ ಆಗಲ್ವಾ? ಮಾಡಿದ್ರೆ ಏನ್ ಡಿಫ್ರೆನ್ಸ್ ಆಗುತ್ತೆ? ಯಾಕೆ ರಿಸಲ್ಟ್ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ? ಹಾಗೆ ನಾವು ಅದನ್ನ 4 ಟರ್ಮಿನಲ್ಸ್ ನ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಯಾಕೆ ಅದನ್ನ ಸ್ಯಾಂಪಲ್ ಮೇಲೆ ಪ್ಲೇಸ್ ಮಾಡಬೇಕು? ಓಕೆ, ಸೊ ಇದಕ್ಕೆ ಒಂದು ನೀವು ದೊಡ್ಡ ಒಂದು ಮ್ಯಾನ್ಯುಯಲ್ ಓದಬೇಕು. ಮ್ಯಾನ್ಯುಯಲ್ ಕೊಟ್ಟಿರೋದು 4 ಪ್ರೋಬ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಅವರೇ ಒಂದು ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ ನಮಗೆ. ಆ ಮ್ಯಾನ್ಯುಯಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ
Okay, sir. 2 probe ಅಲ್ಲಿ ಏನು ಡಿಸ್ಅಡ್ವಾಂಟೇಜ್ ಇತ್ತು, Okay, sir. 4 probe ಅವ್ರಿಗೆ ಟ್ರಾನ್ಸಿಷನ್ ಯಾಕೆ ಮಾಡಿದ್ರು, 2 probe ಇದ್ದಾಗ ತುಂಬಾ ಕಂಪ್ಲೇಂಟ್ಸ್ ಏನ್ ಬರ್ತಾ ಇತ್ತು, ಪದೇ ಪದೇ ಫಾಲ್ಟ್ ಏನಾಗ್ತಾ ಇತ್ತು, 4 probe ಅಲ್ಲಿ ಆ ಮೇಜರ್ ಕಂಪ್ಲೇಂಟ್ಸ್ ಎಲ್ಲ ಸ್ಟಾಪ್ ಆಗಿದೆ. ದಿಸ್ ಇಸ್ ಈಸಿಯರ್ ಅಂಡ್ ಚೀಪರ್ ಅಂಡ್ ಆಲ್ಸೋ ಗಿವ್ಸ್ ಕರೆಕ್ಟ್ ವ್ಯಾಲ್ಯೂಸ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನನಗೆ ಅರ್ಥ ಆಗಿದ್ದು ಏನಂದ್ರೆ 2 probe ಅಲ್ಲಿ ಅದರದ್ದು ಆ ಎಕ್ಸ್ಪೆರಿಮೆಂಟಲ್ ಬರೋ ವ್ಯಾಲ್ಯೂಸು ಆರ್ ದೇ ಟ್ರಸ್ಟ್ ವರ್ತಿ ಅಥವಾ ಅದರಲ್ಲಿ ಎಷ್ಟು ನಂಬಿಕೆ ಇಡ್ಬೋದು ಆ ಡೇಟಾ ಮೇಲೆ ಅನ್ನೋದು ಅವರು ಹೇಳ್ತಾ ಇರೋದು. ಬಟ್ 4 probe ವ್ಯಾಲ್ಯೂಸ್ ಆರ್ ವೆರಿ ಅಥೆಂಟಿಕ್ ಅಂತ ಅವ್ರು ಹೇಳ್ತಾರೆ, ಅಕ್ಯುರೇಸಿ ಇನ್ಕ್ರೀಸ್ ಆಗಿದೆ ಅಂತ. ಇನ್ನು ಆ 4 probe ಈ ತರ ಇರುತ್ತೆ, ಅದನ್ನ ಸೆಮಿ ಕಂಡಕ್ಟರ್ ಮೇಲೆ ಇಟ್ಟಾಗ ನೀವು ಆ ಕನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ನೋಡಿದ್ರೆ ದೇ ವಿಲ್ ಎಕ್ಸ್ಪ್ಲೈನ್ ದ ಜಾಮೆಟ್ರಿ ಆಫ್ ದೀಸ್ 4 probes. Okay, ನೋಡಿದ್ದೇನೆ. ಆ 4 probe ಮ್ಯಾನ್ಯುಯಲ್ ನೀವು ಓದಿದ್ರೆ ಸ್ವಲ್ಪ ಗೊತ್ತಾಗ್ಬೋದು. ನಾನು ಇತ್ತೀಚೆಗೆ ಅದನ್ನ ಮ್ಯಾನ್ಯುಯಲ್ ಓದಿಲ್ಲ, ನೀವು ಓದಿದ್ರೆ ಐಡಿಯಾ ಸಿಗ್ಬೋದು ಅನ್ಸುತ್ತೆ. ಸರ್ ಒಂದ್ ಡೌಟ್ ಸರ್. ಓಕೆ, ಇಕ್ವಲ್ ಡಿಸ್ಟೆನ್ಸ್ ಯಾಕೆ ಇರ್ಬೇಕಂತ ಕೇಳ್ತೀನಿ ಸರ್. ಯಾಕಂದ್ರೆ ಅದಕ್ಕೆ ವಾಟ್ ಇಸ್ ದ ಪ್ರಾಬ್ಲಮ್, ಇಕ್ವಲ್ ಡಿಸ್ಟೆನ್ಸ್ ಬಿಟ್ಟು ಇನ್ಇಕ್ವಲ್ ಡಿಸ್ಟೆನ್ಸ್ ಏನಾದ್ರು 4 probes ನಾವು ಸ್ಯಾಂಪಲ್ ಮೇಲೆ ಪ್ಲೇಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 4 probes ಆರ್ ಡಿಫರೆನ್ಸ್. ದಟ್ ಮೀನ್ಸ್ ಒಂದು ಯಾವ್ದೋ ಒಂದು 0.3 ಮಿಲಿಮೀಟರ್, ಇನ್ನೊಂದಲ್ಲಿ 0.4 ಮಿಲಿಮೀಟರ್, ಇನ್ನೊಂದು ಎಲೆಕ್ಟ್ರೋಡ್ ಒಂದು 0.6 ಮಿಲಿಮೀಟರ್. ಈ ರೀತಿ ನಾವು ಈ ರೀತಿ ಡಿಸ್ಟೆನ್ಸ್ ಅಲ್ಲಿ ನಾವು 4 probe ನ ಎಲ್ಲ ಟರ್ಮಿನಲ್ಸ್ ಸ್ಯಾಂಪಲ್ ಮೇಲೆ ಪ್ಲೇಸ್ ಮಾಡಿದಾಗ ಏನಾದ್ರು ರಿಸಲ್ಟ್ ಏನಾದ್ರು ಇಂಪ್ಯಾಕ್ಟ್ ಆಗುತ್ತಾ? ಆಗುತ್ತೆ ಅಂತ ನನಗನ್ಸುತ್ತೆ. ನೋಡಿ, 4 probe ಅಲ್ಲಿ ಈ ತರ 4 ಟರ್ಮಿನಲ್ ಹಿಂಗಿರುತ್ತೆ, 4 ಈಕ್ವಲ್ ಆಗಿರುತ್ತೆ. ಅದನ್ನ ಸೆಮಿ ಕಂಡಕ್ಟರ್ ಸ್ಯಾಂಪಲ್ ಮೇಲೆ ಈ ತರ ಇಡ್ತಾರೆ. ಈ 4 ಔಟ್ಪುಟ್ ತಗೊಳ್ತಾರೆ. ಇಲ್ಲಿ ವಾಟ್ ಆರ್ ದೀಸ್ probes ಆರ್ ಡೂಯಿಂಗ್ ಅಂದ್ರೆ ದೇ ಆರ್ ಮೆಜರಿಂಗ್ ಕರೆಂಟ್ ಡೆನ್ಸಿಟಿ ಇನ್ ದೀಸ್ ಪ್ಲೇನ್ಸ್. ಓಕೆ ಸರ್. ಕರೆಂಟ್ ಪರ್ ಯೂನಿಟ್ ಏರಿಯಾ ಜೆ, ಕರೆಂಟ್ ಡೆನ್ಸಿಟಿ ಇದನ್ನ ಇಲ್ಲಿ ಮೆಜರ್ ಮಾಡ್ತಾ ಇದೆ ಅದು. ಸೊ ನನಗೆ ಕಾಮನ್ ಸೆನ್ಸ್ ಹೇಳೋದು ದೇ ಮಸ್ಟ್ ಬಿ ಈಕ್ವಲ್ ಡಿಸ್ಟೆನ್ಸ್. ಈಕ್ವಲ್ ಡಿಸ್ಟೆನ್ಸ್ ಇಲ್ಲ ಅಂದ್ರೆ ರಾಂಗ್ ವ್ಯಾಲ್ಯೂ ಬರ್ಬೋದು ಅಂತ ನನಗೆ ಅನ್ಸುತ್ತೆ. ಬಟ್ ಇಫ್ ಯು ರೀಡ್ ದ ಮ್ಯಾನ್ಯುಯಲ್ ಮೇ ಬಿ ಇದ್ರ ಬಗ್ಗೆ ಕರೆಕ್ಟ್ ಪಿಕ್ಚರ್ ಸಿಗ್ಬೋದೇನಪ್ಪ. ನಾನು ತುಂಬಾ ಓದಿ ತುಂಬಾ ದಿನ ಆಯ್ತು, ನನಗೇನು ಜ್ಞಾಪಕ ಇಲ್ಲ ಸರ್, ಇದು ಗೊತ್ತಾಗ್ತಾ ಇಲ್ಲ. ಬಟ್ ದೇ ಮೆಜರ್ ಕರೆಂಟ್ ಪರ್ ಯೂನಿಟ್ ಏರಿಯಾ ಅನ್ನೋದು ಜ್ಞಾಪಕ ಇದೆ. ನೀವು ಗೂಗಲ್ ಅಲ್ಲಿ 4 probe ಎಕ್ಸ್ಪೆರಿಮೆಂಟ್ ಥಿಯರಿ ಒಂದು ನೋಡಿದ್ರೆ ಗೊತ್ತಾಗುತ್ತೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿ 4 probe ಎಕ್ಸ್ಪೆರಿಮೆಂಟ್ ಥಿಯರಿ. ಎರಡನೇದು, ದೇರ್ ಇಸ್ ಒನ್ ಗುಡ್ ಬುಕ್, ಪ್ರಾಕ್ಟಿಕಲ್ ಫಿಸಿಕ್ಸ್ ಬೈ ಚಟ್ಟೋಪಾಧ್ಯಾಯ. ಪ್ರಾಕ್ಟಿಕಲ್ ಫಿಸಿಕ್ಸ್, ಇದನ್ನ ಬೇಕಾದ್ರೆ ಎಂಟ್ರಿ ಮಾಡ್ತಾ ಇದೀನಿ ಇಲ್ಲಿ. ಪ್ರಾಕ್ಟಿಕಲ್ ಫಿಸಿಕ್ಸ್, ಗೂಗಲ್ ಫಾರ್ಮ್ ಫಿಲ್ ಅಪ್ ಮಾಡಿದ್ರೆ ಪ್ಲೀಸ್ ಶೇರ್ ಚಟ್ಟೋಪಾಧ್ಯಾಯ. ಗೂಗಲ್ ಅಲ್ಲಿ ನೀವು ಗೂಗಲ್ ಸರ್ಚ್ ಮಾಡಿದ್ರೆ, ಗೂಗಲ್ ಸರ್ಚ್ ಅಲ್ಲಿ 4 probe ಎಕ್ಸ್ಪೆರಿಮೆಂಟ್ ಬಗ್ಗೆ ಇನ್ ಡೆಪ್ತ್ ಪೇಪರ್ಸ್ ಪಬ್ಲಿಷ್ ಆಗಿದೆ, ಆ ಪೇಪರ್ಸ್ ನೋಡ್ಬೋದು ನೀವು. ಎರಡನೇದು ಪ್ರಾಕ್ಟಿಕಲ್ ಫಿಸಿಕ್ಸ್ ಬೈ ಚಟ್ಟೋಪಾಧ್ಯಾಯ ಬುಕ್ ಈಸ್ ಹೆಲ್ಪ್ಫುಲ್. ಇವೆರಡು ರೆಫರ್ ಮಾಡಿದ್ರೆ ಏನಾದ್ರು ಒಂಚೂರು ಇನ್ಪುಟ್ ಸಿಗ್ಬೋದೇನೋ ಯೋಚನೆ ಮಾಡಿ. ಪ್ರಾಕ್ಟಿಕಲ್. ಹಲೋ, ಎಸ್ ಸರ್. ಸರ್ ಈಗ ಎಲ್ಲರಿಗೂ ಬ್ರೇಕ್ ಬೇಕಾ ಸರ್ ಈಗ? ಎಸ್ ಸರ್. ಸರ್ ನಿಮ್ಮ ಹತ್ರ ಕೆಲವೊಂದು ಬುಕ್ಸ್ ಇದ್ರೆ ಪ್ಲೀಸ್ ಸೆಂಡ್ ಮಿ ಸರ್. ಮೀನ್ಸ್ ಐ ಕ್ಯಾನ್ ಶೇರ್ ಟು ಅವರ್ ಶೋರ್ 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 ಸರ್. ಈಗ ಪಾರ್ಟಿಸಿಪೆಂಟ್ಸ್ಗೆಲ್ಲ ಬ್ರೇಕ್ ಬೇಕಾ? ಒಂದು 15 minutes ಬ್ರೇಕ್ ತಗೊಂಡ್ ಬರ್ತೀರಾ ಸರ್, ಹೇಗೆ? ಕೆಪಾಸಿಟರ್ ಬಗ್ಗೆ ಹೇಳಿ ಸರ್. ಚಾರ್ಜಿಂಗ್ ಮಕ್ಕಳಿಗೆ ಕ್ಲಿಯರ್ ಮಾಡೋದು ಅಂತ ಬ್ರೇಕ್ ಆದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ರಿ ಸರ್. ಓಕೆ ಸರ್. ಸರ್ ಈಗ 20 ನಿಮಿಷ ಬ್ರೇಕ್ ತಗೊಂಡ್ಬಿಡಿ. ಈಗ ಟೈಮು 12:40, 20 ನಿಮಿಷ ತಗೊಂಡು 1 ಗಂಟೆಗೆ ಬರ್ತೀರಾ ಸರ್? 1ರಿಂದ ನನಗೆ ಟೈಮ್ ಇರೋದು ಇವತ್ತು 1:45 ವರೆಗೂ, ಆಮೇಲೆ ನನ್ಗೆ ಬೇರೆ ಕೆಲಸಗಳಿದೆ. ಸೊ 1 to 1:45 ಕ್ವಿಕ್ಲಿ ಆಪ್ಟಿಕ್ಸ್ ಮತ್ತೆ ಬೇರೆ ಎಕ್ಸ್ಪೆರಿಮೆಂಟ್ ತೋರಿಸ್ಬಿಡ್ತೀನಿ. ಓಕೆ ಸರ್. ಓಕೆ. ಸೊ ದಯವಿಟ್ಟು ಎಲ್ಲರೂ 1 ಗಂಟೆಗೆ ಬಂದ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನ್ನ ವಾಟ್ಸಪ್ ಗ್ರೂಪ್, ನನ್ನ ನಂಬರ್ ಕೊಟ್ಟಿದ್ದೀನಲ್ಲ, ಒಂದು ವಾಟ್ಸಪ್ ಗ್ರೂಪ್ ಇದೆ ಈ ವರ್ಕ್ಶಾಪ್ದು. ಅದಕ್ಕೆ ನೀವು ಸೇರ್ಕೊಂಡ್ರೆ ನಾನು ಅದೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಇದುವರೆಗೂ ನಡೆದಿದ್ದೆಲ್ಲ. ನಿಮ್ ಕ್ವಶನ್ಸ್ ಇದ್ರೂ ಬೇಕಾದ್ರೆ ಹಾಕ್ಬೋದು, ನಾನು ನೋಡ್ತಾ ಇರ್ತೀನಿ ಕ್ವಶನ್ಸ್. ವಾಟ್ಸಪ್ ಲಿಂಕ್ ಬೇಕಾದ್ರೆ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತೀನಿ. ಈಗ ಈ ಗ್ರೂಪ್ ಅಲ್ಲಿ ಚಾಟ್ ವಿಂಡೋಲ್ ಹಾಕಿರ್ತೀನಿ, ನೀವು ಆಮೇಲೆ ವಾಟ್ಸಪ್ ಗ್ರೂಪ್ ಸೇರ್ಕೋಬಹುದು ಬೇಕಂದ್ರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ದಯವಿಟ್ಟು ಬ್ರೇಕ್ ಮುಗಿಸ್ಕೊಂಡ್ ಬನ್ನಿ. ಯಾರು ಗೂಗಲ್ ಫಾರ್ಮ್ ಫಿಲ್ಅಪ್ ಮಾಡಿಲ್ಲ ಅವರು ಮತ್ತೊಂದ್ಸತಿ ಇಲ್ಲಿ ಫಿಲ್ಅಪ್ ಮಾಡಿದ್ರೆ ಅವ್ರ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಗೂಗಲ್ ಫಾರ್ಮ್ ಹಾಕಿದ್ದೀನಿ ನಾನಿಲ್ಲಿ.
ದಯವಿಟ್ಟು ಈ ಗೂಗಲ್ ಫಾರ್ಮ್ ಫಿಲಪ್ ಮಾಡಿದ್ರೆ ನಿಮ್ಮ ಡೇಟಾ ನನಗೆ ಸಿಗುತ್ತೆ, ಮತ್ತೆ ನಾನು ನಿಮಗೆ ಇನ್ಫಾರ್ಮೇಶನ್ ಕಳಿಸೋದಕ್ಕೆಲ್ಲ ಸುಲಭ ಆಗುತ್ತೆ. ಥ್ಯಾಂಕ್ ಯು. ವಾಟ್ಸಪ್ ಲಿಂಕ್ ಕೊಡ್ತೀನಿ ಈಗ. I'll post the WhatsApp link now. ಇದು ವಾಟ್ಸಪ್ ಲಿಂಕು. ಕ್ಲಿಕ್ ಮಾಡಿದ್ರೆ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ತೀರಾ. ಬೇರೆ ಯಾರಿಗಾರು ಏನೋ ಪ್ರಶ್ನೆ ಇದೆಯಾ ಸರ್? If anybody else has any questions, please ask without fail. Anybody has any questions? ಯಾರಿಗೂ ಕ್ವಶನ್ಸ್ ಇಲ್ವಾ? ಬ್ರೇಕ್ ತಗೊಳ್ಳೋಣ. ಓಕೆ. ಎಸ್ ಸರ್, ಬ್ರೇಕ್ ತಗೊಳ್ಳೋಣ ಅಂತ ಅನ್ಸುತ್ತೆ.